Okay, we will start the class at 8 o'clock. Okay, 8 മണിക്ക് നമ്മളെ ക്ലാസ് സ്റ്റാർട്ട് ചെയ്യും.
സർ നമുക്ക് സ്റ്റാർട്ട് ചെയ്യാമോ? ಓಕೆ ಸರ್, ಸ್ಟಾರ್ಟ್ ಮಾಡಿ. ಆಡಿಬಲ್ ಅಲ್ವಾ? ನನ್ನ ವಾಯ್ಸ್ ಕೇಳ್ತಾ ಇದೆ? ಓಕೆ ಓಕೆ ಕೇಳ್ತಾ ಇದೆ ಅಲ್ವಾ? ಕೇಳ್ತಾ ಇದೆ ಸರ್. ಓಕೆ ಸರ್, ಸ್ಟಾರ್ಟ್ ಮಾಡಿ. ಮತ್ತೆ ಬರುವವರು ಆಡ್ ಆಗ್ತಾ ಇರ್ತಾರೆ, ಮಧ್ಯದಲ್ಲಿ ಸೇರಿಸಬಹುದು. ಓಕೆ ಓಕೆ, ನೀವು ಸ್ಟಾರ್ಟ್ ಮಾಡಿ. ನೀವು ಮಾಡ್ತೀರಾ? ವೆಲ್ಕಮ್. ഷെരീഫ് പാനല ഗ്രൂപ്പിലുണ്ടോ? ഷെരീഫ് പാനല. ನೌಶಾದ್ ಮದನಿಸ್ತಾ ಸ್ಟಾರ್ಟ್ ಮಾಡಿ. ಸರ್ ನಾನೇ ಮಾಡ್ಬೇಕಾ? ನೀವೇನಾದ್ರೂ ಪ್ರೊಸೀಜರ್ ಇದೆಯಾ? ಇಲ್ಲ, ಒಂದು ಸ್ವಾಗತ ಹೇಳ್ತಾ ಇದ್ದೀನಿ. ಅದೇ ಮಾಡಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಪ್ರೀತಿಯ SSF ಮುಡಿಪು ಡಿವಿಷನ್ ಇದರ ಅಧ್ಯಕ್ಷರೇ ಹಾಗೂ ನಮಗೆಂದು ತರಗತಿ ನೀಡಲು ನಮ್ಮ ಇವತ್ತಿನ ಈ ಒಂದು ತರಗತಿ ನೀಡಲು ನಮಗೆ ನಾವು ನಿರೀಕ್ಷಿಸಿರುವಂತಹ ಒಬ್ಬ ಉತ್ತಮ ಅಧ್ಯಾಪಕರು ಆಗಿರುವಂತಹ ಯಾಕೂಬ್ ಸರ್ ಅವರೇ ಹಾಗೂ ಈ ಒಂದು ಡೀಲ್ ಪ್ರೋಗ್ರಾಮಿನಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಎಲ್ಲಾ ವರ್ಷವೂ ನಾವು SSLC ವಿದ್ಯಾರ್ಥಿಗಳಿಗಾಗಿ ಮಾಡೆಲ್ ಎಕ್ಸಾಮ್ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷದ ಸಿಲೆಬಸ್ ಚೇಂಜ್ ಆಗಿದೆ. ಅದೇ ರೀತಿ ಹೊಸ ಕ್ವಶನ್ ಪ್ಯಾಟರ್ನ್ ವಿನ್ಯಾಸ ಎಲ್ಲ ಚೇಂಜ್ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಗೊಂದಲಗಳಿರ್ಬೋದು, ನಿಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳು ನಿಮ್ಮಲ್ಲಿ ಈಗ ಕಾಣ್ತಾ ಇರ್ಬೋದು. ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಹೇಗೆ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಈ ಒಂದು SSLC ಎಕ್ಸಾಮ್ ಅನ್ನು ಈ ಒಂದು ಕೋವಿಡ್ ಸಮಯದಲ್ಲೂ ಯಾವ ರೀತಿಯಲ್ಲಿ ಎದುರಿಸಬೇಕು ಎಂಬುದರ ಬಗ್ಗೆ ಒಂದು ಉತ್ತಮ ರೀತಿಯ ಪ್ರಾಕ್ಟಿಕಲ್ ರೀತಿಯಲ್ಲಿ ತರಗತಿ ನೀಡಲು ನಮ್ಗೆ ಉತ್ತಮ ಒಂದು ಸರ್, ಅದೇ ರಾಷ್ಟ್ರ ಪ್ರಶಸ್ತಿ ವಿಜೇತ ಸರ್ ಸಿಕ್ಕಿದ್ದಾರೆ. ನಾನು ಹೆಚ್ಚೇನು ಮಾತನಾಡದೆ ಸರ್ನ ಸಮಯವನ್ನು ನಾನು ತೆಗೆದುಕೊಳ್ಳದೆ ನನ್ನ ಕರ್ತವ್ಯವನ್ನು ಮಾತ್ರ ಮುಗಿಸಿ ನಾನು ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ಇಂದಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮಗೆ ಆನ್ಲೈನ್ ಅಲ್ಲಿ ನಮಗೆ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲು ತುಂಬಾ ಕಷ್ಟಕರವಾಗುವುದ ರೀತಿಯಲ್ಲಿ ಆಫ್ಲೈನ್ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದೀರಾ. ಎಲ್ಲರಿಗೂ ಸ್ವಾಗತ ಹೇಳುವುದು ಎಂಬುದು ಮಾತ್ರವಾಗಿದೆ ನನ್ನ ಕರ್ತವ್ಯ. ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತದ್ದು ನಮ್ಮ SSF ಮುಡಿಪು ಡಿವಿಷನ್ ಇದರ ಅಧ್ಯಕ್ಷರಾದಂತಹ ಮನ್ಸೂರ್ ಹಿಮಮಿ ಉಸ್ತಾದ್ ಅವರಾಗಿದ್ದಾರೆ. ಅವರಿಗೆ ನಾನು SSF ಮುಡಿಪು ಡಿವಿಷನ್ ವಿಸ್ಡಮ್ ಟೀಮ್ ಹಾಗೂ ಮುಡಿಪು ಡಿವಿಷನ್ ಸಮಿತಿಯ ಎಲ್ಲಾ ರೀತಿಯ ಸ್ವಾಗತವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ತರಗತಿಯನ್ನು ನಮಗೆ ಮಂಡಿಸಲು ನಮಗೆ ಆಗಮಿಸಿರುವಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಧ್ಯಾಪಕರು, ಗಣಿತ ಒಂದು ಸಬ್ಜೆಕ್ಟ್ ನಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಮನಮುಟ್ಟುವ ರೀತಿಯಲ್ಲಿ ಗಣಿತ ಪಾಠವನ್ನು ಮಾಡುತ್ತಿರುವ ನಮ್ಮ ನೆಚ್ಚಿನ ಸರ್ ಯಾಕೂಬ್ ಸರ್ ಅವರಿಗೂ ನಾನು ಎಲ್ಲಾ ರೀತಿ ಡಿವಿಷನ್ SSF ಮುಡಿಪು ಡಿವಿಷನ್ ನ ಎಲ್ಲಾ ರೀತಿಯ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಒಂದು ಸಭೆಗೆ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಕ್ಸ್ ಲಭಿಸಲು, ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಕ್ಲಾಸ್ ಕೇಳಲು ಅಲ್ಲಾಹು ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯು ಸ್ವಾಗತವನ್ನು ಮಾಡುತ್ತಾ,
ಬೇರೆ ಏನು ಪ್ರೊಸೀಜರ್ ಇಲ್ಲದೆ ಡೈರೆಕ್ಟ್ ಆಗಿ ಕ್ಲಾಸಿಗೆ ನಮ್ಮ ಸರ್ ಅನ್ನು ಆಹ್ವಾನಿಸುತ್ತಾ ನನ್ನ ಮಾತಿಗೆ ಕಡಿವಾಣ. ವಾಖಿರ್ ದಹವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತು. ಧನ್ಯವಾದಗಳು. ನೌಷದ್ ಅಲ್ವಾ ತಮ್ಮ ಹೆಸರು? ಅದೇ ಸರ್. ಸರ್, ಇಲ್ಲಿ ರೆಕಾರ್ಡಿಂಗ್ ಆನ್ ಆಗಿದೆ, ನೀವು ಮಾಡ್ತಾ ಇದ್ದೀರಾ ಅಥವಾ ಬೈ ಮಿಸ್ಟೇಕ್ ನಾನು ಪ್ರೆಸ್ ಮಾಡಿದ್ದೀನಾ ಅಂತ? ಸರ್ ರೆಕಾರ್ಡಿಂಗ್ ಸ್ಟಾಪ್ ಮಾಡಬೇಕಾ? ಅಲ್ಲ, ಬೇಡ, ಬೇಕಾಗಿಲ್ಲ. ನಿಮ್ಗೆ ನೀವು ಇದು ನಾವು ಮಾಡಿದ್ದು. ಪರವಾಗಿಲ್ಲ, ಮಾಡ್ಕೊಳ್ಳಿ. ಅಲ್ಲ, ನನ್ನ ಎಲ್ಲರೂ ಬೈ ಮಿಸ್ಟೇಕ್ ನಾನು ಪ್ರೆಸ್ ಮಾಡಿದ್ದೀನಾ ಅಂತ ನೀವು ಅಷ್ಟು ಕೊಟ್ಟಿದ್ದೀರಲ್ಲ ನನಗೆ. ಇಲ್ಲ. ಓಕೆ, ನೋಡಿ ವಿದ್ಯಾರ್ಥಿಗಳೇ ಹಾಗೂ ಇದನ್ನು ಗಮನಿಸಿ, ರೆಕಾರ್ಡಿಂಗ್ ಆಗ್ತಾ ಇದೆ. ನೀವೇನಾದ್ರೂ ಅನುಚಿತವಾದಂತಹ ಏನಾದ್ರೂ ಮಾತುಗಳನ್ನ ಆಡಿದ್ರೆ ಅದು ರೆಕಾರ್ಡ್ ಆಗುತ್ತೆ. ಅದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮೊದಲಾಗಿ. ಮತ್ತೆ ನಮ್ಮ ಮುಡಿಪು ಡಿವಿಷನ್ ನ ಎಲ್ಲ SSF ನ ಸಂಘಟಕರಿಗೆ, ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಒಂದು ಸ್ವಾಗತವನ್ನ ಕೋರುತ್ತಾ ಮತ್ತೊಮ್ಮೆ ನನ್ನ ಕಡೆಯಿಂದ, ಹಾಗೂ ಇಲ್ಲಿ ಭಾಗವಹಿಸಿರತಕ್ಕಂತಹ ಸುಮಾರು 87 ಪಾರ್ಟಿಸಿಪೆಂಟ್ ಇದ್ದಾರೆ. ಇದರಲ್ಲಿ ಬಹುತೇಕ ಕೆಲವು ಟೀಚರ್ಸ್ ಗಳನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಟೀಚರ್ಸ್ ಕೂಡ ಜಾಯಿನ್ ಆಗಿದ್ದಾರೆ. ಎಲ್ಲರನ್ನು ಸ್ವಾಗತಿಸ್ತಾ ನನ್ನ ಎಂದಿನಂತೆ ಇವತ್ತು ಒಂದು ಹೊಸ ಝೂಮ್ ಮೂಲಕ ನಾನು ಪಾಠ ಕೊಡ್ತಾ ಇದ್ದೀನಿ. ಇಷ್ಟವರೆಗೆ ಗೂಗಲ್ ಮೀಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಶೇರಿಂಗ್ ಎಲ್ಲ ಮಾಡುವಾಗ ಸ್ವಲ್ಪ ಅಡೆತಡೆಗಳು ಆಗ್ಬೋದು, ನೀವು ಅದನ್ನ ಸುಧಾರಿಸ್ಕೊಂಡು ಹೋಗ್ತೀರಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು, ನನ್ನ ಯಾವಾಗಿನ ಹಾಗೇನೆ ಎಲ್ಲ ಮಕ್ಕಳು ನನ್ನ ಪಾಠ ಮಾಡ್ಲಿಕ್ಕೆ ಬಂದಾಗ ಮೊದಲು ಕೇಳೋದು, ಸರ್ ಏನಾದ್ರೂ ಮೋಟಿವೇಶನ್ ಮಾತುಗಳನ್ನ ಹೇಳ್ತೀರಾ ಅಂತ. ಅದು ಕೆಲವರಿಗೆ ರಿಪೀಟ್ ಆಗ್ಬೋದು, ಆದ್ರೆ ಹೊಸ ವಿದ್ಯಾರ್ಥಿಗಳು ಬಹಳಷ್ಟು ಇಲ್ಲಿ ಇರೋದ್ರಿಂದ ನಾನು ಒಂದೆರಡು ಮಾತನ್ನ ಹೇಳುತ್ತಾ ನನ್ನ ಕ್ಲಾಸಿಗೆ ಎಂಟರ್ ಆಗ್ತೀನಿ. ಕ್ಲಾಸ್ಗೆ ಎಂಟರ್ ಆಗುವಾಗ ನಾನು ಸ್ಕ್ರೀನ್ ಶೇರಿಂಗ್ ಹೋಗ್ತೀನಿ. ಆವಾಗ ನಾನು ಶೇರ್ ಮಾಡುವಾಗ ಏನಾದ್ರು ವಿಸಿಬಲ್ ಇಲ್ಲ ಅಂದ್ರೆ ನಮ್ಮ ಸಂಘಟಕರು ನನ್ನ ಗಮನಕ್ಕೆ ಆಡಿಯೋ ಅಂಡ್ ವಿಡಿಯೋ ಸ್ಕ್ರೀನ್ ಇವೆರಡು ವಿಸಿಬಲ್ ಅಥವಾ ಆಡಿಬಲ್ ಇಲ್ಲದಿದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳುತ್ತಾ, ಮತ್ತೆ ಯಾರು ಮಧ್ಯದಲ್ಲಿ ಇದರಲ್ಲಿ ಈ ರೂಮ್ ಅಲ್ಲಿ ಒಂದು ವಿಶೇಷತೆ ಅಂದ್ರೆ ಮಧ್ಯದಲ್ಲಿ ಉಪದ್ರ ಮಾಡ್ಲಿಕ್ಕೆ ಆಗಲ್ಲ, ತೊಂದರೆ ಕೊಡ್ಲಿಕ್ಕೆ ಆಗಲ್ಲ. ವಿದ್ಯಾರ್ಥಿಗಳೇ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಕೆಲವರು ಇದರಲ್ಲಿ ಹಿಂದೆ ಬಂದವರು ಇದ್ರಲ್ಲಿ ರಿಪೀಟ್ ಆಗತ್ತೆ ಈ ಒಂದು ಮೋಟಿವೇಶನ್ ಸ್ಟೋರಿಗಳು. ಒಂದೆರಡು ವಿಷಯಗಳನ್ನ ನಾನು ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳು ರಾತ್ರಿ ಹೊತ್ತು ಖಗೋಳವನ್ನ ನೋಡ್ತಾ ಇರ್ತಾರೆ. ಖಗೋಳವನ್ನ ನೋಡ್ತಾ ಅಂದ್ರೆ ಆಕಾಶವನ್ನ ದಿಟ್ಟಿಸಬೇಕಾಗಿರೋದು, ಆಕಾಶದಲ್ಲಿರುವ ಕೌತುಕವನ್ನ ನೋಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಒಂದು ಭಗವಂತನ ಸೃಷ್ಟಿ ಅದ್ಭುತ ನಮಗೆ ಕಾಣ್ಲಿಕ್ಕೆ ಆಗೋದು ಆಕಾಶದಲ್ಲಿ. ಹಾಗೆ ಇಬ್ಬರು ವ್ಯಕ್ತಿಗಳು ಆಕಾಶದಲ್ಲಿ ಏನೆಲ್ಲ ಕೌತುಕಗಳು ನಡೆಯುತ್ತದೆ ಅಂತ ತನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಟೆಲಿಸ್ಕೋಪ್ ಮೂಲಕ ವೀಕ್ಷಣೆ ಮಾಡ್ತಾ ಇರ್ಬೇಕಿದ್ರೆ ಆ ಇಬ್ಬರು ಒಂದು ವಸ್ತುವನ್ನ ನೋಡ್ತಾರೆ. ಆ ವಸ್ತು ಧೂಮಕೇತು ಆಗಿರುತ್ತೆ. ಆ ಧೂಮಕೇತುವನ್ನ ನೋಡಿದಂತಹ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಲೆಕ್ಕಾಚಾರ ಮಾಡ್ತಾರೆ. ಮಾಡಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ತೀರ್ಮಾನಕ್ಕೆ ಬಂದು ಅವರು ಹೇಳ್ತಾರೆ, ಈ ಒಂದು ಏನಿದೆ ನಮ್ಮ ಈ ಒಂದು ಆಕಾಶದಲ್ಲಿ ಕಂಡಂತಹ ಈ ಧೂಮಕೇತು ಇನ್ನು 1993ನೇ ಇಸ್ವಿ ಇಂತಹ ದಿನ, ಇಂತಹ ತಿಂಗಳು, ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ಗೆ ಗುರುಗ್ರಹಕ್ಕೆ ಹೋಗಿ ಬಡಿಯುತ್ತೆ ಅಂತ ಹೇಳಿದ್ರು. ಅದ್ಭುತ. ಆ ಇಬ್ಬರು ವ್ಯಕ್ತಿಗಳು, ಅದಕ್ಕಾಗಿ ಅವರನ್ನು ಆ ಖಗೋಳ ವೀಕ್ಷಣೆ ಮಾಡಿದಂತಹ ಆ ಇಬ್ಬರು ಮಹಾನ್ ವ್ಯಕ್ತಿಗಳ ಹೆಸರು ಶೋಮೇಕರ್ ಮತ್ತು ಲೆವಿ ಅಂತ. ಅವರ ಲೆಕ್ಕಾಚಾರ ಮಾಡಿ ಹೇಳಿದ್ರು, ಎಷ್ಟೋ ವರ್ಷಗಳ ನಂತರ 1993 ಬರುತ್ತೆ, ಅದೇ ತಿಂಗಳು ಬರುತ್ತೆ, ಅದೇ ದಿನ ಬರುತ್ತೆ, ಅದೇ ತಿಂಗಳು, ಅದೇ ದಿನ, ಅದೇ ನಿಮಿಷ, ಅದೇ ಸೆಕೆಂಡ್ ಬರುತ್ತೆ. ಬಂದು ಆ ಧೂಮಕೇತು ಗುರುಗ್ರಹಕ್ಕೆ ಬಡಿಯುತ್ತೆ. ಇಲ್ಲಿ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತಾ ಇರುವುದು, ಒಂದು ವ್ಯಕ್ತಿಗೆ, ಒಂದು ಮನುಷ್ಯನಿಗೆ ಎಷ್ಟು ನಿಖರವಾಗಿ ಈ ಜಗತ್ತಿನಲ್ಲಿ ಬರತಕ್ಕಂತಹ ಸಂಭವಿಸತಕ್ಕಂತಹ ಕೌತುಕಗಳನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ವಿದ್ಯಾರ್ಥಿಗಳೇ, ಮುಂದೊಂದು ದಿನ ನೀವು ಕೂಡ ಯಾಕೆ ಅದನ್ನ ಮಾಡಬಾರ್ದು ಅಂತ, ಆ ಮಟ್ಟಕ್ಕೆ ನಾವು ಯಾಕೆ ಬೆಳಿಬಾರ್ದು? ಈ ಒಂದು SSLC ಪರೀಕ್ಷೆ ಇದು ನಿಮ್ಮ ಬದುಕಿನ ಮೊದಲ ಮೆಟ್ಟಿಲಾಗಿದೆ, ಅಂದ್ರೆ ಯಶಸ್ವಿನ ಮೊದಲ ಮೆಟ್ಟಿಲಾಗಿದೆ. ಹಿಂದೆಂದೂ ನಾವು ಪರೀಕ್ಷೆಗಳನ್ನ ಎದುರಿಸಿದ್ರು ಕೂಡ ನಮ್ಮನ್ನ ಪಾಸ್ ಮಾಡ್ತಾ ಬಂದಿದ್ದಾರೆ. ನಿಮ್ಮ ಪುಣ್ಯ, ಕೋವಿಡ್ ನಿಂದಾಗಿ ಈ ವರ್ಷ ನೀವು ಪಾಸ್ ಆಗ್ತೀರಿ. ಬಟ್ ಎಷ್ಟೋ ಮಕ್ಕಳು ಕಣ್ಣೀರಿಟ್ಟಿದ್ದಾರೆ, ಸರ್ ನಮ್ಗೆ ಸುಮ್ಮನೆ ಪಾಸ್ ಮಾಡ್ತಾ ಇದ್ದಾರೆ, ನಾವು ಕಲ್ತು ಪಾಸ್ ಆಗ್ಬೇಕಿತ್ತು, ನಮ್ಮ ಸಾಧನೆ ನಾವು ಮಾಡಿ ತೋರಿಸ್ಬೇಕಿತ್ತು ಅಂತ ಎಷ್ಟೋ ಮಕ್ಕಳು ನಂಗೆ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರ ಕಣ್ಣೀರು ತೆಗಿತಾ ಇದ್ದಾರೆ, ಅಂದ್ರೆ ಅವರಿಗೆ ಪರೀಕ್ಷೆ ಬೇಕಿತ್ತು. ಸೊ ಮೊದಲ ಒಂದು ಮೆಟ್ಟಿಲನ್ನ ನಾವು ಇವತ್ತು ಹತ್ತುತ್ತಾ ಇದ್ದೀವಿ. ಇದು ನಮ್ಮ ಬದುಕಿಗೆ, ಅಂದ್ರೆ ಮುಂದಿನ ಎಲ್ಲಾ ಬದುಕಿಗೆ. ಯಾಕೆಂದ್ರೆ ಯಾವತ್ತು ಫಸ್ಟ್ ಇಸ್ ಫಸ್ಟ್ ನೆನಪಿಟ್ಕೊಳ್ಳಿ.
ಸರ್ಕಾರ ನಮ್ಗೆ ಏನ್ ಹೇಳಿದೆ, ಇಲಾಖೆ ನಮ್ಗೆ ಹೇಳಿದೆ, ಒಂದು ದಿಟ್ಟ ನಿರ್ಧಾರ ಪರೀಕ್ಷೆ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯ ನಿರ್ಧಾರ ಕೂಡ. ಸರ್ಕಾರ ನಮ್ಗೊಂದು ಅವಕಾಶ ಕೊಟ್ಟಿದೆ, ನೀವು ಈ ಕೋವಿಡ್ ನಿಂದ ಹೆದರ್ಬೇಡಿ, ಪರೀಕ್ಷೆಗೆ ಬನ್ನಿ, ನಿಮ್ಮೆಲ್ಲರನ್ನು ಪಾಸ್ ಮಾಡ್ತೀವಿ ಅಂತ. ಹಾಗಂತ ನಾವು ಕೈಕಟ್ಟಿ ಕೂತ್ಕೊಳ್ಳೋದಲ್ಲ. ಅವ್ರು ಮಾಡೋ ಪಾಸ್ ಅದು ನಮ್ಗೆ ಭಿಕ್ಷೆ ಆಗಬಾರ್ದು. ನಮ್ಮ ಸ್ವಪ್ರಯತ್ನದಿಂದ, ನಮ್ಮ ಶಕ್ತಿಯಿಂದ, ನಮ್ಮ ಸಾಮರ್ಥ್ಯದಿಂದ ನಾವು ನಮ್ಮ ಯಶಸ್ವಿನ ಮೆಟ್ಟಲನ್ನ ಹತ್ತುತ್ತಾ ಹೋಗ್ಬೇಕು. ನಾವು ಯಾರ ಭಿಕ್ಷೆ ಕಾಯುವ ಅವಶ್ಯಕತೆ ಇಲ್ಲ. ಅದಲ್ಲದೆ ಒಂದು ವೇಳೆ ಅವರು ನಮ್ಮನ್ನ ವಿತ್ ಗ್ರೇಸ್ ಪಾಸ್ ಮಾಡಿದ್ರೆ ಅವರು ನಮಗೆ VP ವರ್ಚುವಲ್ ಪ್ರಮೋಷನ್ ಅಥವಾ ಪ್ರಮೋಟೆಡ್ ವಿತ್ ಗ್ರೇಸ್ ಅಂತ ನಮ್ಮ ಮಾರ್ಕ್ ಮುಂದೆ ಎಂಟ್ರಿ ಮಾಡ್ತಾರೆ. ಸೊ ಮಾರ್ಕ್ ಕಾರ್ಡ್ ನಮ್ಮ ಬದುಕಿಗೆ ಬೇಕಲ್ವಾ, ಆದ್ರೆ ಅದು ರಿಮಾರ್ಕ್ ಆಗೋಗುತ್ತೆ. ಸೊ ಮಕ್ಕಳೇ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಯಾವುದೇ ಮಾರ್ಕ್ಸ್ ಕಾರ್ಡ್ ನಮ್ಗೆ ರಿಮಾರ್ಕ್ ಹಾಕಬಾರ್ದು. ಸಾಧನೆ ಮಾಡೋದು ದೊಡ್ಡ ಕಷ್ಟ ಅಲ್ಲ. ನನಗೆ ಒಬ್ಬ ಸಾಧಕನ ನೆನಪು ಯಾವಾಗಲೂ ಬರುತ್ತೆ. ನನ್ನ ಹೃದಯವನ್ನ ನಾಟಿದಂತಹ, ನನ್ನ ಹೃದಯ ಗೆದ್ದಂತಹ ಒಬ್ಬ ವ್ಯಕ್ತಿ, ಸಾಧಕ, ಅದ್ಭುತ ಸಾಧಕನಾಗಿ ನಮ್ಮ ಮುಂದೆ ಬರುತ್ತಾನೆ. ಅದು ಅವರ ಹೆಸರು ಕೇಳಿದಾಗಲೇ ಮೈ ರೋಮಾಂಚನ ಆಗತ್ತೆ, ಖುಷಿ ಆಗತ್ತೆ, ಆನಂದ ಆಗತ್ತೆ. ನಾನೇನಾದ್ರೂ ಮಾಡ್ಬೇಕು ಅಂತ ಅನ್ನಿಸುತ್ತೆ. ನನ್ನಿಂದ ಆಗದಿದ್ರು ನನ್ನ ಮುದ್ದು ಮಕ್ಕಳ ಮೂಲಕ ಅದನ್ನು ಮಾಡಿಸ್ಬೇಕು ಅಂತ ಅನ್ನಿಸುತ್ತೆ. ಆ ವ್ಯಕ್ತಿ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಬಹುದೊಡ್ಡ ಮೇರು ಸಾಧನೆಯನ್ನ ಮಾಡ್ತಾರೆ. ಆಗ ಈ ಸಂಗೀತ ಅನ್ನೋದು ವಿದ್ಯಾರ್ಥಿಗಳೇ, ಅದು ಎಲ್ಲರಿಗೂ ಒಲಿಯುವಂತದ್ದಲ್ಲ. ನನ್ನಂತವರಿಗೆ ಅದು ಒಲಿದಿಲ್ಲ. ಅಂತಹ ಒಂದು ಅದೃಷ್ಟವಾದಂತಹ ಒಂದು ಆ ಸಂಗೀತದ ಆ ಕಲೆಯನ್ನ ಆ ಮನುಷ್ಯ ಒಗ್ಗಿಸಿಕೊಳ್ತಾರೆ. ಅದ್ಭುತ ಸಾಧನೆಯನ್ನ ಮಾಡಿ ಫಿಲ್ಮ್ ಫೇರ್ನ ಬೆಸ್ಟ್ ಮ್ಯೂಸಿಕಲ್ ಡೈರೆಕ್ಟರ್ ಅವಾರ್ಡ್ ಅಂತ ತಗೊಳ್ತಾರೆ. ಅಲ್ಲದೆ ಪದ್ಮಶ್ರೀ, ಈ ದೇಶದ ಅತ್ಯುನ್ನತವಾದಂತಹ ಪದವಿಗಳಲ್ಲಿ ಒಂದು, ಪ್ರಶಸ್ತಿಗಳಲ್ಲಿ ಒಂದು ಪದ್ಮಶ್ರೀ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ. ಈ ಪದ್ಮಶ್ರೀ ಅವಾರ್ಡ್ ಪಡ್ಕೊಂಡದ್ದು ವಿಶೇಷ ನಿಮ್ಗೆ ಕಾಣ್ಲಿಕ್ಕಿಲ್ಲ. ಫಿಲ್ಮ್ ಫೇರ್ ಬೆಸ್ಟ್ ಮ್ಯೂಸಿಕಲ್ ಅವಾರ್ಡ್ ನಿಮ್ಗೆ ದೊಡ್ಡ ವಿಷಯವಾಗಿ ಕಾಣ್ಲಿಕ್ಕಿಲ್ಲ. ಬಟ್ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ಅದೊಂದು ಅದ್ಭುತ ಸಾಧನೆ ಆಗಿರುತ್ತೆ. ಆ ವ್ಯಕ್ತಿ ಹೆಸರು ರವೀಂದ್ರ ಜೈನ್ ಅಂತ. ಯಾಕೆ ಇವರು ವಿಶೇಷವಾಗಿ ನನ್ನ ಮನಸ್ಸನ್ನ ಹೊಕ್ಕಿದ್ದಾರೆ, ನನ್ನ ಹೃದಯದಲ್ಲಿ ನೆಲೆಸಿದ್ದಾರೆ ಅಂದ್ರೆ, ಆ ವ್ಯಕ್ತಿಗೆ ಹುಟ್ಟಿನಲ್ಲಿ ಎರಡೂ ಕಣ್ಣು ಕೂಡ ಕಾಣಲ್ಲ. ಒಬ್ಬ ಅಂಧ ವ್ಯಕ್ತಿ, ಜಗತ್ತನ್ನು ಕಾಣದ ವ್ಯಕ್ತಿ, ಬೆಳಕನ್ನು ಕಾಣದ ವ್ಯಕ್ತಿ, ಬಣ್ಣ ಅಂದ್ರೆ ಏನು ಅಂತ ಕಾಣದ ವ್ಯಕ್ತಿ, ಸೌಂದರ್ಯವನ್ನ ಕಾಣದ ಒಬ್ಬ ವ್ಯಕ್ತಿ ಆ ಸಂಗೀತವನ್ನ ಸ್ವಾದಿಸಿ ಅದರಲ್ಲಿ ಅದ್ಭುತ ಸಾಧನೆಯನ್ನ ಮಾಡಬಲ್ಲ ಅಂತಾದ್ರೆ, ವಿದ್ಯಾರ್ಥಿಗಳ ಎಲ್ಲವನ್ನು ಪಡ್ಕೊಂಡ ನಾವು ಒಂದು SSLC ಪರೀಕ್ಷೆಯ 40 ಅಂಕಗಳ ಆ ಮೆಟ್ಟಿಲನ್ನ ಹತ್ತಿ ಅದ್ಭುತವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮನಸ್ಸಲ್ಲಿ ಒಂದು ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನನ್ನ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಈಗ ನಾನು ಮೊದಲನೇದಾಗಿ ನಮ್ಮ ಈ ಪರೀಕ್ಷಾ ನಿಯಮಗಳ ಬಗ್ಗೆ ಒಂದು 5-10 ನಿಮಿಷ ಮಾತನಾಡಿ, ಮತ್ತೆ ನಿಮಗೆ ಅವಶ್ಯಕತೆ ಇದೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೊಲ್ಯೂಷನ್ ಮಾಡುವಂತದ್ದು, ಬಿಡಿಸುವಂತದ್ದು, ಅದು ಈಸಿ ಮೆಥಡ್ ಹೇಗೆ ಮತ್ತೆ ನಾರ್ಮಲ್ ಮೆಥಡ್ ಹೇಗೆ ಅಂತ ಹೇಳುತ್ತಾ ಹೋಗ್ತೀನಿ. ಅದು ಸಮಯ ಎಷ್ಟು ಲಭ್ಯ ಆಗುತ್ತೆ ಅದ್ರ ಮೇಲೆ ಹೋಗ್ತೀನಿ. ಸ್ಕ್ರೀನ್ ಶೇರಿಂಗ್ ಮಾಡುವಾಗ ಇದು ಝೂಮ್ ಆ್ಯಪ್ ಆಗಿರೋದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡೆತಡೆಗಳು ಬಂದ್ರೆ ನೀವು ಅದನ್ನ ಸುಧಾರಿಸಿಕೊಳ್ಳಿ ಅಂತ ಹೇಳ್ತೀನಿ, ಮತ್ತೆ ನನ್ನ ಗಮನಕ್ಕೆ ತನ್ನಿ. ಈಗ ಪಿನ್ ಮಾಡ್ಬೇಕಾಗಿರೋದು ನನ್ನ ಸ್ಕ್ರೀನ್ ಶೇರಿಂಗ್ಗೆ ನೀವು ಪಿನ್ ಮಾಡಬೇಕು. ಬಹುಶಃ ನಿಮ್ಗೆ ಕಾಣ್ತಾ ಇದೆ ಅಂತ ಕಾಣುತ್ತೆ ಸ್ಕ್ರೀನ್. ಸಮಸ್ಯೆ ಇದ್ರೆ ನಮ್ಮ ಸಂಘಟದ ಗಮನಕ್ಕೆ ತನ್ನಿ. ವಿಸಿಬಲ್ ಅಲ್ವಾ ಸರ್? ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ? ಇದೆ ಸರ್, ಇದೆ ಸರ್. ಓಕೆ. SSLC ಪರೀಕ್ಷೆ ನೀವು ತಿಳಿದಾಗೆ ಸೋಮವಾರ ಬಹಳ ಬೇಗ 19 ತಾರೀಕಿಗೆ ನಡೆಯುತ್ತೆ. 4 ಸಬ್ಜೆಕ್ಟ್ಗಳು 3 ವಿಷಯಗಳು ನಡೆಯುತ್ತವೆ. 22ನೇ ತಾರೀಕು 2 ದಿವಸದ ನಂತರ ಭಾಷಾ ವಿಷಯಗಳು ನಡೆಯುತ್ತದೆ. 2 ಪರೀಕ್ಷೆಗಳು ಒಂದೇ ರೀತಿಯಲ್ಲಿ ಇರುತ್ತೆ. 120 ಅಂಕಗಳಿಗೆ ನಡೆಯುತ್ತೆ. ಅಂದ್ರೆ 40-41 ಸಬ್ಜೆಕ್ಟ್ಗೆ. ಮತ್ತೆ ನೋಡಿದ್ರೆ OMR ಶೀಟ್ ಈ ಸಲದ ಒಂದು ಮುಖ್ಯವಾದಂತಹ ಒಂದು ಬದಲಾವಣೆ. ಇಷ್ಟವರೆಗೆ ಆನ್ಸರ್ ಶೀಟ್ ಇರ್ತಾ ಇತ್ತು, ಅದರಲ್ಲಿ ನಾವು ಬರೀತಾ ಇದ್ದೀವಿ. ಈ ಸಲ ನಮಗೆ ಯಾರು ಸ್ಕ್ರೀನ್ ಮೇಲೆ ಬರೀಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಪ್ಲೀಸ್. ನೀವು ಜಸ್ಟ್ ವಾಚ್ ಮಾಡಿ ಅಷ್ಟೇ. ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಅಥವಾ ಬೇಕಾದಷ್ಟು ರೆಕಾರ್ಡ್ ಆಗ್ತಾ ಇದೆ. ನೀವೇನ್ ಮಾಡ್ತೀರಿ, ಯಾರು ರೆಕಾರ್ಡ್ ಗೀಚಿದ್ದೀರಿ, ಯಾರು ಬರ್ದಿದ್ದೀರಿ ಅನ್ನೋದು ರೆಕಾರ್ಡ್ ಅಲ್ಲಿ ನಮೂದಾಗತ್ತೆ. ಅದು ನಿಮಗೊಂದು ರಿಮಾರ್ಕ್ ಆಗತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಏನು ಬರೀಲಿಕ್ಕೆ ಹೋಗ್ಬೇಡಿ. ಅದನ್ನು ತಡೀಲಿಕ್ಕೆ ಏನಾದ್ರೂ ವ್ಯವಸ್ಥೆ ಇದೆ ಇದರಲ್ಲಿ ಝೂಮ್ ಅಲ್ಲಿ ಸ್ಕ್ರೀನ್ ಮೇಲೆ ಬರೆಯೋದಾಗಿ? ಗೊತ್ತಿಲ್ಲ, ನಾನು ಅದರ ಬಗ್ಗೆ ಗಮನ ಹರಿಸಿಲ್ಲ. ಸ್ಕ್ರೀನ್ ಮೇಲೆ ರೈಟ್ ಆಗ್ತಾ ಇದ್ದಾರೆ ಕೆಲವು. ನಾನಲ್ಲ ಅದು, ನಾನು ರೈಟ್ ಆಗ್ತಿದ್ರೆ ಚೆಕ್ ಮಾಡ್ತೀನಿ ಸರ್. ಓಕೆ. 3 OMR ಶೀಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು 3 ಬಣ್ಣದಲ್ಲಿದೆ. ಫಸ್ಟ್ ಪಿಂಕ್ ಇದೆ, ನೆಕ್ಸ್ಟ್ ಸಫ್ರಾನ್ ಇದೆ, ಇನ್ನೊಂದು ಗ್ರೀನ್ ಇದೆ. ನೆಕ್ಸ್ಟ್ ಡೇ ಕನ್ನಡ ಪರೀಕ್ಷೆ ಅಂದ್ರೆ ಭಾಷಾ ಪರೀಕ್ಷೆ ಆಗುವಾಗಲೂ ಇದೇ ರೀತಿಯ ಕಲರ್ ಅನ್ನ ನಿಮ್ಗೆ ಕೊಡ್ತಾರೆ.
ಈ ಮೊದಲ ಗಣಿತ ಇದೀಗ ಮೆಥಮೆಟಿಕ್ಸ್ ಪಿಂಕ್ ಕಲರ್ ಇರುತ್ತೆ ಮತ್ತೆ ಕನ್ನಡ. ಎರಡನೇದು ಕೇಸರಿ ಬಣ್ಣದಲ್ಲಿ ಏನಿದೆ ಅಂತಂದ್ರೆ ಅದು ವಿಜ್ಞಾನ ಮತ್ತೆ ಇಂಗ್ಲಿಷ್ ಇರುತ್ತೆ. ಗ್ರೀನ್ ಕಲರ್ ಅಲ್ಲಿ ಸಮಾಜ ಮತ್ತು ಹಿಂದಿ ಇರುತ್ತೆ, ಅಥವಾ ಹಿಂದಿ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಕೆಲವರಿಗೆ. ನಮ್ಗೆ ಈಗ ಇಲ್ಲಿಂದ ನಾನು ಮುಂದಕ್ಕೆ ಹೋಗ್ತೀನಿ ನೋಡಿ. ಸ್ಕ್ರೀನ್ ಒಮ್ಮೆ ನೀವು ಲೈನ್ ಹಾಕಿದ್ರೆ ಪೂರ್ತಿ ಮತ್ತೆ ಸ್ಕ್ರೀನ್ ಕಾಣಲ್ಲ, ಅದನ್ನು ನನ್ಗೇನು ಇರೇಸ್ ಮಾಡ್ಲಿಕ್ಕೆ ಆಗಲ್ಲ. ದಯವಿಟ್ಟು ಗಮನಿಸಿ. ನಾನು ಡಿಸ್ಟರ್ಬ್ ಆದ್ರೆ, ಸ್ಕ್ರೀನ್ ಅಲ್ಲಿ ತೊಂದರೆಗಳಾದ್ರೆ ಮತ್ತೇನಾಗುತ್ತೆ ಅಂತಂದ್ರೆ ನೋಡಿ ಸರ್, ಇಲ್ಲಿ ತುಂಬಾ ಗೆರೆ ಬೀಳ್ತಾ ಇವೆ, ಡಿಸ್ಟರ್ಬ್ ಆಗ್ತಾ ಇದೆ. ಇದು ಕ್ಲಾಸ್ ಮುಗಿಯುವಾಗ ಇಡೀ ಸ್ಕ್ರೀನ್ ನಂದು ತುಂಬಿ ಹೋಗುತ್ತೆ. ಅದನ್ನ ಇರೇಸ್ ಮಾಡ್ಲಿಕ್ಕೆ ಏನಾದ್ರೂ ಇದ್ರೆ ನಾನು ಇರೇಸ್ ಮಾಡ್ತೇನೆ, ಅದು ನಂಗೆ ಗೊತ್ತಿಲ್ಲ ಇದೆಯಾ ಅಂತ. ಸರ್ ಏನ್ ಮಾಡ್ಲಿ? ನೌಶದ್ ಸರ್, ಇರೇಸ್ ಆಗ್ತಾ ಇಲ್ಲ ಸರ್, ನಾನು ನೋಡ್ತಾ ಇದ್ದೇನೆ. ಅಲ್ಲ ಅದು ಯಾಕೆ ಆಗ್ತಾ ಇದ್ದಾರೆ ಸ್ವಲ್ಪ ಅವ್ರಿಗೆ, ಯಾಕೆಂದ್ರೆ ಅದು ಇರೋದು ಆಗದಿದ್ರೆ ಲಾಸ್ಟ್ ವರೆಗೆ ತುಂಬಿ ಹೋಗುತ್ತೆ, ಮತ್ತೆ ನನಗೆ ನನ್ನ ಸ್ಕ್ರೀನೇ ಕಾಣಲ್ಲ. ಇರೇಸ್ ಆಗ್ತಾ ಇಲ್ಲ ಸರ್. ಓಕೆ ಇರ್ಲಿ, ನೋಡು ಅವ್ರಿಗೆಲ್ಲ ಬುದ್ಧಿ ಇರುವ ಮಕ್ಕಳು ನೋಡಿ, ಅಲ್ಲಿ ಬರ್ತಾ ಇದೆ, ಯಾರು ಹಾಕುದು ಅಂತ ಕೂಡ ಬೀಳ್ತಾ ಇದೆ. ಸೊ ಎಷ್ಟು 100 ಮಕ್ಕಳು ಇಲ್ಲಿ ಎಂಟ್ರಿ ಆಗಿದ್ದಾರೆ, ಅವರಿಗೆ ತೊಂದರೆ ಆಗ್ತಾ ಇದೆ ನೀವು ಒಬ್ಬೊಬ್ಬರು ಮಾಡೋ ಉಪದ್ರದಿಂದ, ತೊಂದರೆಯಿಂದ. ಇದು ನಮ್ಮ ಏನಿದೆ ಅಂತಂದ್ರೆ ಬೋರ್ಡ್ನವರು ಕೊಟ್ಟಂತಹ ಈ ಏನು ಬ್ಲೂ ಇದಿದೆ OMR ಶೀಟ್ ಇದೆ, ನನ್ಗೂ ಡಿಸ್ಟರ್ಬ್ ಆಗ್ತಾ ಇದೆ ಈಗ ಈ ಗೆರೆ. ಅಂದ್ರೆ ನನ್ನ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ನಾನೇನೋ ಒಂದು ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಒಳ್ಳೆ ಕ್ಲಾಸ್ ಕೊಡ್ಬೇಕು ಅಂತ ಭಾವಿಸಿದ್ರೆ ಬಹುಶಃ ನಮ್ಮ ಗಮನ ಹಾಳಾದ್ರೆ ನಾನೇನಿಲ್ಲ, ಬೇಗನೆ ಮುಗಿಸಿಬಿಡ್ತೀನಿ ಅಷ್ಟೇ, ಸೆಷನ್ ಅನ್ನ ಎಂಡ್ ಮಾಡಿ ಬಿಡ್ತೀನಿ. ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾವುದೇ ಗೆರೆಯನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದು OMR ಶೀಟ್ ನ ಮೊದಲ ಪಾರ್ಟ್ ಇದು. ಅಲ್ಲ, ಯಾರಾದ್ರೂ ಪಾರ್ಟಿಸಿಪೆಂಟ್ ಟೀಚರ್ಸ್ ಇದ್ರೆ ಇದು ಗೆರೆ ಹಾಕದಾಗ ಏನಾದ್ರು ಮಾಡ್ಲಿಕ್ಕೆ ಆಗತ್ತಾ ಅಂತ ಹೇಳ್ಬೋದು ಗೊತ್ತಿದ್ರೆ. ನಾನು ಯಾಕಂದ್ರೆ ಝೂಮ್ ಅನ್ನ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಮುಂದಕ್ಕೆ ಅದನ್ನ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಪಾರ್ಟ್ ಇದು. ಇಲ್ಲಿ ನೀವೇನು ಬರೀಲಿಕ್ಕಿಲ್ಲ ವಿದ್ಯಾರ್ಥಿಗಳೇ, ಅದು ಪ್ರಿಂಟ್ ಆಗಿರುತ್ತೆ, ಏನೂ ಸಮಸ್ಯೆ ಇಲ್ಲ. ಫೋಟೋ ಕೂಡ ಅದರಲ್ಲಿ ಇರುತ್ತೆ. ಇಲ್ಲಿ ನೀವು ನೋಡ್ಬೇಕಾಗಿರೋದು ನಿಮ್ಮ ರಿಜಿಸ್ಟರ್ ನಂಬರ್ ಕರೆಕ್ಟ್ ಇದೆಯಾ ಅಂತ ಇಲ್ಲಿ ನೋಡ್ಕೊಂಡ್ರೆ ಆಯ್ತು, ಅಷ್ಟೇ ನೀವು ಮಾಡ್ಬೇಕಾಗಿರೋದು, ಬೇರೇನು ಇಲ್ಲಿ ಮಾಡ್ಲಿಕ್ಕಿಲ್ಲ. ಇಲ್ಲಿ ಪ್ರಿಂಟೆಡ್, ಎಲ್ಲ ಪ್ರಿಂಟೆಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆ ಗೆರೆ ಹಾಕಿರೋದ್ರಿಂದ ಎಲ್ಲ ಪೇಜ್ಗೂ ಅದು ಕಂಟಿನ್ಯೂ ಆಗುತ್ತೆ. ಇದು ನೀವು ಭರ್ತಿ ಮಾಡತಕ್ಕಂತಹ OMR ಶೀಟ್. ಇಲ್ಲಿ 40 ಪ್ರಶ್ನೆಗಳು, ಗಣಿತಕ್ಕೆ 40 ಪ್ರಶ್ನೆಗಳು. ಹಲೋ ಸರ್, ಜಸ್ಟ್ ಎ ಮಿನಿಟ್ ಸರ್. ಓಕೆ, ಹಲೋ. ಓಕೆ ಸರ್, ಹಲೋ ಸರ್, ಕೇಳ್ತಾ ಇದೆಯಾ? ಇದು ಸ್ಟೂಡೆಂಟ್ಸ್ ಕೇಳ್ತಾ ಇದೆ ಸರ್. ಅಲ್ಲಿ ಬರೀತಾ ಇದಲ್ವಾ ಸ್ಕ್ರೀನ್ ನಲ್ಲಿ, ಅದು ಮಕ್ಕಳಿಗೆ ಕಂಟ್ರೋಲ್ ಮಾಡಬೇಕು. ಸ್ಟೂಡೆಂಟ್ಸ್ ಪ್ಲೀಸ್ ಬಿ ಕೇರ್ ದಟ್ ಯು ಡೋಂಟ್ ಟಚ್ ದ ಸ್ಕ್ರೀನ್. ಓಕೆ, ಇಫ್ ಯು ಟಚ್ there will be the scratches, so it may be disturb to the sir to take the class, so please cooperate with us. Okay sir, ಅದು ನಮಗೆ ಕಂಟ್ರೋಲ್ ಆಗಂಗ ಏನಿಲ್ಲ ಇಲ್ಲಿ. there is no option for that. ಆದಷ್ಟು ಮಾಡೋಣ, ವಿಸಿಬಲ್ ಆಗುವವರೆಗೆ ಮಾಡ್ತಾ ಹೋಗೋಣ, ಮತ್ತೆ ಶೇರಿಂಗ್ ಏನೋ ಕೊಟ್ಟು ಮಾಡ್ಲಿಕ್ಕೆ ಆಗುತ್ತಾ ನೋಡುವ. ಸೊ ಇಲ್ಲಿ ಅಂದ್ರೆ ಇದು ಬೈ ಮಿಸ್ಟೇಕ್ ಅಲ್ಲ ಸರ್. ಹೌದು ಸರ್. ಕೆಲವರು ಅಂದ್ರೆ ನಾವೊಂದು 100 ಮಂದಿ ಇದ್ರೆ ಅದರೊಂದು 20 ಹುಳಗಳಿರ್ತವೆ. ಪರವಾಗಿಲ್ಲ, ನಾವೆಲ್ಲರನ್ನು ಒಳ್ಳೆಯವರು ಅಂತ ಭಾವಿಸ್ಕೊಳ್ಳೋಣ. ಎಲ್ಲರೂ ದೇವರ ಸೃಷ್ಟಿಗಳು,
ಎಲ್ಲರೂ ನಾಳೆ ದೇವರಿಗೆ ಉತ್ತರ ಕೊಡ್ಲಿಕ್ಕಿದೆ. ನಾವು ಮಾಡ್ತಾ ಇರುವುದು ಮಕ್ಕಳಿಗೆ ಉಪಕಾರ ಮಾಡ್ತಾ ಇದ್ದೀವಿ. ಓಕೆ ಸರ್, ಕಂಟಿನ್ಯೂ ಸರ್. ಓಕೆ, ಇಲ್ಲಿ OMR ಶೀಟ್ ಈ ತರ ಇರುತ್ತೆ, 40 ಪ್ರಶ್ನೆಗಳಿರ್ತವೆ. ಇಲ್ಲಿ ಏನ್ ತಪ್ಪು ಮಾಡ್ತೀರಿ ಅದನ್ನು ಕೂಡ ನಾನು ಹೇಳ್ತೀನಿ ಸರ್. ಹೇಗೆ ಹೇಳಿ ಸರ್? ಆ ಗೆರೆ ಹಾಕಿದವ್ರನ್ನ ರಿಮೂವ್ ಮಾಡ್ಲಿಕ್ಕೆ ಆಗತ್ತಾ? ನಮಗೆ 10 ಮಂದಿನೂ ಸಾಕು. So this is first experience in my teaching profession online. So I hate this Zoom app. For ಇದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ I hate this. ಸೊ ಗೂಗಲ್ ಮೀಟ್ ಅಲ್ಲಿ ಇದು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಸ್ಕ್ರೀನ್ ಅಂತೂ ಕ್ಲೀನ್ ಇರುತ್ತೆ. ನೋಡಿ, ಎಷ್ಟೋ ಮಕ್ಕಳು, ನಿಮ್ಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಕೇವಲ ದಕ್ಷಿಣ ಕನ್ನಡದ ಮಕ್ಕಳಲ್ಲ, ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ ಇಲ್ಲಿ ಎಂಟ್ರಿ ಆಗಿದ್ದಾರೆ. ಬಾಗಲಕೋಟೆಯಿಂದ ಬಂದಿದ್ದಾರೆ, ಬೆಂಗಳೂರಿನಿಂದ, ಮೈಸೂರಿನಿಂದ ಇದ್ದಾರೆ, ಚಾಮರಾಜನಗರದ ಮಕ್ಕಳಿದ್ದಾರೆ. ನನ್ಗೆ ಅವರ ಬಗ್ಗೆ ಗೊತ್ತು, ಯಾಕಂದ್ರೆ ನಾನು ಗೂಗಲ್ ಮೀಟ್ ಅಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಆಗ್ತಾ ಇದ್ದೀನಿ. ಆ ಮಕ್ಕಳು ಎಷ್ಟು ನೋವು ಅನುಭವಿಸ್ತಾರೆ ನೋಡಿ. ಎಷ್ಟು ಇದುವರೆಗೆ ಇಂತಹ ಒಂದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಾವು ಪಾಠ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ನೀವು ಗಮನಿಸಿ, ರೆಕಾರ್ಡ್ ಆಗ್ತಾ ಇದೆ, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ, ಯಾರು ಮಾಡಿದ್ದು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಇರ್ಲಿ. ಇಲ್ಲಿ OMR ಶೀಟ್ ಅನ್ನ ಕೊಟ್ಟಿದ್ದೀರಿ, 40 ಪ್ರಶ್ನೆಗಳಿವೆ. ಈ 40 ಪ್ರಶ್ನೆಗಳಲ್ಲಿ ಹೇಗೆ ನೀವು ಅದನ್ನ ಶೇಡ್ ಮಾಡ್ತೀವಿ ನೋಡಿ. ಈ ತರ ಶೇಡ್ ಮಾಡಬೇಕು. ಬ್ಲೂ ಇಂಕ್ ಅಥವಾ ಬ್ಲಾಕ್ ಇಂಕ್ ಅಂತ ಹೇಳ್ತಾರೆ. ನಾನ್ ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರುವುದು, ನೀವು ಬ್ಲೂ ಇಂಕ್ ಅನ್ನೇ ಉಪಯೋಗಿಸಿ. ಈ ಬ್ಲೂ ಇಂಕ್ ಉಪಯೋಗಿಸುವಾಗ ನೀವು ಗಮನಿಸಬೇಕು, ಇಂಕ್ ಪೆನ್ ಅನ್ನ, ಶಾಯಿ ಪೆನ್ ಅನ್ನ ಬಳಸಬೇಡಿ. ಶಾಯಿ ಪೆನ್ ಅನ್ನ ಬಳಸಿದ್ರೆ ಅದು ಸ್ಪ್ರೆಡ್ ಆಗತ್ತೆ. ಇನ್ನೊಂದು ಬಾಲ್ ಪಾಯಿಂಟ್ ಪೆನ್ ಅನ್ನು ಕೂಡ ನೀವು ಗಮನಿಸಿ, ಅದರಲ್ಲಿ ಫ್ಲೋ ಜಾಸ್ತಿ ಇದ್ರೆ OMR ಶೀಟ್ ಮೇಲೆ ಎಲ್ಲಾದ್ರೂ ಚೆಲ್ಲಿ OMR ಶೀಟ್ ಹಾಳಾಗೋ ಚಾನ್ಸಸ್ ಇದೆ. ಸೊ OMR ಶೀಟ್ ಅನ್ನ ನೀವು ಬಾಲ್ ಪಾಯಿಂಟ್ ಪೆನ್ ನಲ್ಲಿ, ಅದು ಬ್ಲೂ ಮತ್ತು ಬ್ಲಾಕ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬ್ಲೂ ಒಳ್ಳೇದು, ಯಾಕಂದ್ರೆ ಸ್ಕೂಲಲ್ಲೂ ಕೂಡ ಕೆಲವು ಪೆನ್ಗಳನ್ನು ತಂದಿಟ್ಟಿರ್ತಾರೆ. ಎಲ್ಲಾದ್ರೂ ನಿಮ್ ಇಂಕ್ ಮುಗಿದ್ರೆ ಅಥವಾ ನಿಮ್ಗೆ ಹಿಡಿಯದಿದ್ರೆ ಅಥವಾ ನೀವು ಬಿಸಾಡಿದ್ರೆ, ಕಳೆದೋಗಿದ್ರೆ ನಿಮ್ಗೆ ಎಕ್ಸ್ಟ್ರಾ ಪೆನ್ ಕೊಡ್ಲಿಕ್ಕೆ ಕೆಲವು ಪೆನ್ಗಳನ್ನ ಸ್ಕೂಲಲ್ಲಿ ಸೆಂಟರ್ ನಲ್ಲಿ ಇಟ್ಟಿರ್ತಾರೆ. ನಿಮ್ಗೆ ನಿಮ್ಮ ಸ್ನೇಹಿ ಅಂದ್ರೆ ವಿದ್ಯಾರ್ಥಿ ಸ್ನೇಹಿ ಸೆಂಟರ್, ಪರೀಕ್ಷಾ ಸೆಂಟರ್ ಈ ಸಲ ಮಾಡಿದ್ದಾರೆ. ಸೊ ಈ ತರ ನೀವು ಶೇಡ್ ಮಾಡಬೇಕು. ಮತ್ತೆ ಅಲ್ಲಿ ತಪ್ಪು ಮತ್ತೇನಾಗತ್ತೆ ಅಂತ ಹೇಳಿದ್ರೆ ಇದು ಸರಿಯಾದ ಕ್ರಮ. ಇನ್ನೊಂದು ಉತ್ತರ ಇದಾಗಿದ್ರೆ ಅದನ್ನು ನೀವು ಶೇಡ್ ಮಾಡಿ. ಇನ್ನೊಂದು 3ನೇದಕ್ಕೆ ಬಿ ಆದ್ರೆ ಈಗ ಶೇಡ್ ಮಾಡಿ. ಇವೆಲ್ಲ ಸರಿಯಾದ ಮೆಥಡ್. ಆದ್ರೆ ಒಂದು ವೇಳೆ ನೀವು ಯಾವುದೇ ಒಂದು ಕಾಲಮ್ ಅನ್ನ, ರೋ ಅನ್ನ ಶೇಡ್ ಮಾಡದೆ ಬಿಟ್ರೆ ಅದು ರಾಂಗ್ ಆಗಿರುತ್ತದೆ. ಅದಕ್ಕೆ ಯಾವುದೇ ಮಾರ್ಕ್ ಸಿಗೋದಿಲ್ಲ. ನೆಕ್ಸ್ಟ್ 2 ಶೇಡ್ ಮಾಡಿದ್ರೆ ಒಂದೇ ಲೈನ್ ಅಲ್ಲಿ, ಇದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಾವೊಂದು ಮಾಕ್ ಎಕ್ಸಾಮ್ ಅನ್ನ ಮಾಡಿದ್ದೆವು, ಹಣಕು ಪರೀಕ್ಷೆ ಅಂತ ಕರಿತೀವಿ. ಅದು ಮಾಡಿದಾಗ ಏನಾಯ್ತಂದ್ರೆ, ಒಬ್ಬ ವಿದ್ಯಾರ್ಥಿ, ಬ್ರಿಲಿಯಂಟ್ ವಿದ್ಯಾರ್ಥಿಯವ, ಫಸ್ಟ್ ರೋಗೆ ಫಸ್ಟ್ ಕ್ವಶನ್ಗೆ ಶೇಡ್ ಮಾಡಿದ, ಅದು ಏನು ಆಗಿತ್ತು. ನೆಕ್ಸ್ಟ್ 2ನೇ ಕ್ವಶನ್ಗೆ ಸಿ ಆನ್ಸರ್ ಆಗಿತ್ತು. ಅವನು ಸಿ ಅನ್ನ ಶೇಡ್ ಮಾಡುವಾಗ ಬೈ ಮಿಸ್ಟೇಕ್ 1ನೇ ರೋನಲ್ಲೇ ಶೇಡ್ ಮಾಡಿಬಿಟ್ಟ. ಸೊ ಮತ್ತೇನಾಯ್ತು, ಅದು ಕಂಟಿನ್ಯೂ ಆಯ್ತು. ಕೊನೆಗೆ ಅವನು ಯಾವಾಗ ಗೊತ್ತಾಯ್ತು ಅಂದ್ರೆ 40ನೇ ಪ್ರಶ್ನೆಗೆ ಬಂದಾಗ ಅದು 39ನೇ ರೋನಲ್ಲಿ ಶೇಡ್ ಆಗಿದೆ. 40ನೇ ರೋ ಖಾಲಿ ಉಳಿಯಿತು. ಅವನಿಗೆ ಹೆದರಿಕೆ ಆಯ್ತು, ಭಯ ಆಯ್ತು, ನಡಗಲಿಕ್ಕೆ ಸರ್ ನಾನು ಎಲ್ಲಾ ಬರ್ದಿದ್ದೆ, ಬಟ್ 40ನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಮುಗಿದಿದೆ, ಮತ್ತೆ ಇಲ್ಲಿ ಒಂದು ರೋ ಉಳಿದಿದೆ ಅಂತ. ಏನು ಅಂತ ರೀಚೆಕ್ ಮಾಡ್ತಾ ಹೋದಾಗ ಗೊತ್ತಾಯ್ತು, ಅವನು ಫಸ್ಟ್ ರೋ ಅನ್ನು ಏನ್ ಮಾಡಿದ್ದಾನೆ, 2 ಆನ್ಸರ್ ಅನ್ನ ಟಿಕ್ ಮಾಡಿದ್ದಾನೆ ಬೈ ಮಿಸ್ಟೇಕ್. ಸೊ ಮತ್ತೆ ಅದು ಕಂಟಿನ್ಯೂ ಆಗಿದೆ. ಎಲ್ಲಾ ರೋಗಳು ಒಂದು ತಪ್ಪಾಗಿವೆ, ಮತ್ತೆ ಸರಿಪಡಿಸ್ಲಿಕ್ಕೆ ಆಗಲ್ಲ. ವೈಟ್ನರ್ ಉಪಯೋಗಿಸುವಾಗಿಲ್ಲ, ನೋಟ್ ಮಾಡ್ಕೊಳ್ಳಿ. ಪೆನ್ ಮತ್ತೆ ಬ್ಲೇಡ್ ಉಪಯೋಗಿಸುವಾಗಿಲ್ಲ, ಇರೇಸರ್ ಉಪಯೋಗಿಸುವಾಗಿಲ್ಲ. ಯಾವುದು ನೀವು ಉಪಯೋಗಿಸಿದ್ರು ನಿಮ್ಮ OMR ಶೀಟ್ ಹಾಳಾಗತ್ತೆ. OMR ಶೀಟ್ ಹಾಳಾದ್ರೆ ಬದಲಿ OMR ಶೀಟ್ ಕೊಡುವಂತಹ ಪದ್ಧತಿ ಇಲ್ಲ, ಅದಿಲ್ಲ. ಮಡಚಬಾರ್ದು, ಯಾವುದೇ ಹಾಳು ಮಾಡಬಾರ್ದು, ತೂತಾಗಬಾರ್ದು. ಈಗ ನೀವು ಕೇಳ್ಬೋದು, ಡೆಸ್ಕ್ ಅಲ್ಲಿ ಶೇಡ್ ಮಾಡುವಾಗ ಅದು ತೂತಾದ್ರೆ ಏನ್ ಮಾಡ್ಬೇಕು ಸರ್ ಅಂತ. ಅದಕ್ಕೆ ಈ ಸಲ ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಬರೆಯುವ ರಟ್ ಇದೆ ಅಲ್ವಾ, ಅದು ಯಾವುದೇ ಅದರಲ್ಲಿ ಬರ್ದಿರಬಾರ್ದು, ಹೊಸತ್ತಿರ್ಬೋದು, ಚೆನ್ನಾಗಿರ್ಬೇಕು. ಅದನ್ನ ಅಲೌ ಮಾಡಿದ್ದಾರೆ ಪರೀಕ್ಷಾ ಸೆಂಟರಿಗೆ, ತೂತಾಗಬಾರ್ದು OMR ಶೀಟ್ ಅನ್ನೋ ಕಾರಣಕ್ಕೆ. ಸೊ ಆದ ಕಾರಣ ನೀವು 2 ಶೇಡ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಆನಂತರ ಈ ತರ ದೊಡ್ಡದಾಗಿ ಶೇಡ್ ಮಾಡಿದ್ರು ಕಂಪ್ಯೂಟರ್ ರೀಡ್ ಮಾಡಲ್ಲ, ಅದು ತಪ್ಪಾಗಿರುತ್ತದೆ. ಆನಂತರ ಈ ತರ ನೋಡಿ, ಈ ಬಾಕ್ಸ್ ಅನ್ನ ಬಿಟ್ಟು ಕೆಳಗಡೆ, ಮೇಲ್ಗಡೆ, ಸೈಡ್ಗೆ ಎಲ್ಲಿಯಾದ್ರೂ ನೀವು ಶೇಡ್ ಮಾಡಿದ್ರು ಅದು ಕಂಪ್ಯೂಟರ್ ರೀಡ್ ಮಾಡಲ್ಲ. ಕಂಪ್ಯೂಟರ್ಗೆ ಒಂದೇ ಮಾತು ಗೊತ್ತು, ಎಸ್ ಆರ್ ನೋ. ನೀವು ಸರಿಯಾಗಿದ್ರೆ 1 ಮಾರ್ಕ್ ಕೊಡುತ್ತೆ, ತಪ್ಪಾಗಿದ್ರೆ 0 ಮಾರ್ಕ್ ಕೊಡುತ್ತೆ, ಅಷ್ಟೇ ಗೊತ್ತು, ಬೇರೆ ಯಾವುದು ಇಲ್ಲ. ಇಷ್ಟು ಆದ್ಮೇಲೆ ಎಲ್ಲಾ 40 ಪ್ರಶ್ನೆಗಳಿಗೆ ಮತ್ತೆ ಸಮಾಜದ 40 ಪ್ರಶ್ನೆಗಳು, ಸಮಾಜ ವಿಜ್ಞಾನದ 40 ಪ್ರಶ್ನೆಗಳಿಗೆ ನೀವು 120 ಪ್ರಶ್ನೆಗಳಿಗೂ ಆನ್ಸರ್ ಮಾಡಿದ ಮೇಲೆ ನಿಮ್ಮ ಸಿಗ್ನೇಚರ್ ಅನ್ನ ನೆನಪಿನಲ್ಲಿ ಹಾಕೊಳ್ಬೇಕು. ಪ್ರತಿ OMR ಶೀಟ್ಗೆ ಸಿಗ್ನೇಚರ್ ಮಸ್ಟ್ ಅಂಡ್ ಶುಡ್.
ಅದು ನಿಮ್ಮ ಸೂಪರ್ವೈಸರ್ ನಿಮ್ಗೆ ನೆನಪು ಮಾಡ್ತಾರೆ, ನೆನಪಾಗದಿದ್ರೆ ನಿಮ್ಗೆ ನೆನಪಿರ್ಬೇಕು. ಅಲ್ಲಿಂದ ಗಣಿತಕ್ಕೆ ಸಂಬಂಧಪಟ್ಟಂತೆ ವಿಸಿಬಲ್ ಅಲ್ಲದಿದ್ರೆ ನಿಮ್ಗೆ ಪ್ರಾಬ್ಲಮ್, ನೀವೇ ಮಾಡಿರೋದು, ಅದು ಗೆರೆ ನಾನಲ್ಲ. ಸಮಾಂತರ ಶ್ರೇಣಿಯಲ್ಲಿ 5 ಮಾರ್ಕ್ ಇದ್ದು ಪ್ರಶ್ನೆ ಕೇಳ್ತಾರೆ, 5 ಪ್ರಶ್ನೆಗಳು. ಅಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಇಂಗ್ಲಿಷ್ ಮೀಡಿಯಂನವ್ರು ಇದ್ದಿದ್ರೆ. ಟ್ರಯಾಂಗಲ್ಸ್ ಅಲ್ಲಿ 5 ಮಾರ್ಕ್ಸ್ ಇದ್ದು ಕ್ವಶನ್ ಕೇಳ್ತಾರೆ, ತ್ರಿಭುಜಗಳಲ್ಲಿ. ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಲ್ಲಿ 4 ಮಾರ್ಕ್ಸ್ ಇದ್ದು ಕ್ವಶನ್ ಕೇಳ್ತಾರೆ. ಸರ್ಕಲ್ ಅಲ್ಲಿ 4 ಮಾರ್ಕ್ಸ್ ಕೇಳ್ತಾರೆ. ಕನ್ಸ್ಟ್ರಕ್ಷನ್ ಅಲ್ಲಿ 1 ಮಾರ್ಕ್ ಕೇಳ್ತಾರೆ. ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ಲಿ 4 ಮಾರ್ಕ್ಸ್ ಇದ್ದು ಕ್ವಶನ್ ಕೇಳ್ತಾರೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ 4 ಮಾರ್ಕ್ಸ್ ಇದ್ದು ಕೇಳ್ತಾರೆ. ಅಂದ್ರೆ 4 ಮಾರ್ಕ್ಸ್ ಅಂದ್ರೆ 4 ಕ್ವಶನ್ ಕೇಳ್ತಾರೆ. ಟ್ರಿಗೋನೋಮೆಟ್ರಿ ಅಪ್ಲಿಕೇಶನ್ ಅಂಡ್ ಇಂಟ್ರೊಡಕ್ಷನ್ ಅದರಲ್ಲಿ ಟೋಟಲ್ 5 ಮಾರ್ಕ್ ಕೇಳ್ತಾರೆ. ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ 3 ಮಾರ್ಕ್ಸ್ ಇದ್ದು ಕೇಳ್ತಾರೆ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅದರಲ್ಲಿ 5 ಮಾರ್ಕ್ಸ್ ಇದ್ದು ಕ್ವಶನ್ ಕೇಳ್ತಾರೆ. ಇವಿಷ್ಟು ಪರೀಕ್ಷೆಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದು. ಉಳಿದದ್ದು ನಿಮ್ಮ ಟೀಚರ್ಸ್ ಹತ್ರ ನೀವು ಕೇಳ್ಕೊಂಡ್ರೆ ಹೇಳಿದ್ರು, ನಿಮ್ಗೆಲ್ಲ ಗೊತ್ತಿದೆ, ನಾನು ಜಸ್ಟ್ ನೆನಪು ಮಾಡಿದ್ದಷ್ಟೇ. ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾನು ಉತ್ತರಿಸಬೇಕು ಅಂತ ನಾನು ಭಾವಿಸಿದ್ದೆ. ಬಟ್ ಈ ಸ್ಕ್ರೀನ್ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ನನ್ನ ಪ್ರಶ್ನೆಗಳು ಸರಿಯಾಗಿ ವ್ಯೂ ಆಗಲ್ಲ. ಆದ ಕಾರಣ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪರೀಕ್ಷೆ SSLC ಪರೀಕ್ಷೆ ನೀವು ಬರೀತಾ ಇರೋದು ಪ್ರೀತಿಯ ವಿದ್ಯಾರ್ಥಿಗಳೇ. ಮಾಡಿದ್ರು ನೀವೆಷ್ಟೇ ಉಪದ್ರ ಕೊಟ್ಟರು ಕೂಡ ನಾವು ನಿಮ್ಮನ್ನ ಪ್ರೀತಿಸ್ತೇವೆ. ನೀವು ನಮ್ಮ ಮಕ್ಕಳು. ಮುಂದೊಂದು ದಿನ ಯಾವತ್ತೋ ನಿಮ್ಗೆ ಬುದ್ಧಿ ಬಂದಾಗ ಇಂಥ ಮಾಸ್ಟರ್ ಕ್ಲಾಸ್ ಕೇಳಿಸ್ತಾ ಇಲ್ವಾ? ನನ್ ಕೇಳಿಸ್ತಾ ಇದೆ ಸರ್. ನೀವೇನ್ ಮಾಡಿ, ಅಲ್ಲಿ ಪೆನ್ಸಿಲ್ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಪೆನ್ಸಿಲ್ ಅಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಮೋರ್ ಅಂತ ಲಾಸ್ಟ್ ಒಂದು ಆಪ್ಷನ್ ಇದೆ, ಮೋರ್ ಅಂತ. ಮೋರ್ ಅಂತಿದ್ಯಾ? ಹೌದೌದು, ಪೆನ್ಸಿಲ್ ಕ್ಲಿಕ್ ಮಾಡಿ. ಅದೇ ಅಲ್ಲಿ ಆ ಮೋರ್ ಲಾಸ್ಟ್ ಈಗ. ಹೌದೌದು, ಮೋರ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕಂಟೆಂಟ್ ಶೇರ್ ಗೆ ಹೋಗಿ, ಸೆಟ್ಟಿಂಗ್ ಹೋಗಿ, ಕಂಟೆಂಟ್ ಶೇರ್ ಅಂತ ಇದೆ. ಕಂಟೆಂಟ್ ಶೇರ್ ಅಲ್ಲಿ ಅನೋನೇಟ್ ಅನ್ನ ಡಿಸೇಬಲ್ ಮಾಡಿ. ಅದು ಆನ್ ಆಗಿರ್ತದೆ, ಅದನ್ನ ಡಿಸೇಬಲ್ ಮಾಡಿ ಸರ್. ಒಂದು ನಿಮಿಷ. ಡಿಸೇಬಲ್ ಅಲ್ಲಿ ಇದೆ, ಅದು ಆಪ್ಷನ್ ಇಲ್ಲ. ಕ್ಲಿಯರ್ ಮಾಡ್ಲಿಕ್ಕೆ ಸರ್ ಅದನ್ನ ಕ್ಲಿಕ್ ಮಾಡಿ ಸರ್, ಕ್ಲಿಕ್ ಮಾಡಿ, ಅದೇ ಡಿಸೇಬಲ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ಸಿಕ್ಕಿಲ್ಲ ನಿಮ್ಮ ಯಾವುದು ನೀವೇನ ಸೆಟ್ಟಿಂಗ್? ಅದೇ ನಾನು ಕ್ಲಿಯರ್ ಸಿಕ್ಕಿತ್ತು, ನನಗೆ ಕ್ಲಿಯರ್ ಆಪ್ಷನ್ ಕೊಟ್ಟೆ, ತೊಂದ್ರೆ ಇಲ್ಲ. ಈಗ ಒಮ್ಮೆ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ ಸರ್, ಅದರಲ್ಲೇ ಆಗುತ್ತೆ. ಓಕೆ ಸರ್, ಓಕೆ. ಸೊ ಥ್ಯಾಂಕ್ ಯು. ಮುಂದಕ್ಕೆ ಇದು ಒಂದು ಪಾಠ ನಮ್ಗೆ. ಮಂಗಳೂರು ಉತ್ತರ ವಲಯ ಅಂದ್ರೆ ಮಂಗಳೂರು ನಾರ್ತ್ ಝೋನ್ ನ ಅನುಭವಿ ಶಿಕ್ಷಕರು, ಗಣಿತ ಶಿಕ್ಷಕರು ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಿದ್ದಾರೆ. 3 ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾರೆ. ಅದರ ಒಂದನೇ ಪ್ರಶ್ನೆ ಪತ್ರಿಕೆಯನ್ನ ವಿದ್ಯಾರ್ಥಿಗಳೇ ನಿಮ್ಮ ಮುಂದೆ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಇದನ್ನು ಉಪಯೋಗಿಸಿದ ಉದ್ದೇಶ ಏನಂದ್ರೆ, ಒಂದು ಪ್ರಶ್ನೆಯನ್ನ ಯಾವ ರೀತಿ ಈಸಿಯಾಗಿ ನಾವು ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಮಾಡಬೇಕು, ಮತ್ತೆ ನಾವು ಹೆಚ್ಚು ಮಾರ್ಕ್ ಕೇಳಿದ್ರೆ ಹೇಗೆ ಮಾಡಬೇಕು ಅಂತ ಹೇಳುವುದನ್ನ ನಿಮ್ಗೆ ವ್ಯತ್ಯಾಸ ತಿಳಿಸ್ಲಿಕ್ಕೆ ಬೇಕಾಗಿ ಇದನ್ನ ಕೊಂಡೋಗ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಟೋಟಲ್ 40 ಪ್ರಶ್ನೆಗಳಿವೆ. ಈ 40 ಪ್ರಶ್ನೆಗಳ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಈ ಪ್ರಶ್ನೆ ಹೀಗಿದೆ: 2x ಪ್ಲಸ್ -y. ಸರ್, ಹೋಸ್ಟ್ ಮಾಡುವವರಿಗೆ ಅದನ್ನು ಮಾಡ್ಲಿಕ್ಕೆ ಆಗತ್ತಾ ಅಂತ? ಸರ್ ಇಲ್ಲ ಮಾಡ್ಲಿಕ್ಕೆ ಆಗಲ್ಲ. ನೀವು ಸ್ಕ್ರೀನ್ ಶೇರ್ ಮಾಡಿದಿರಲ್ವಾ, ನಿಮಗೆ ಮಾಡ್ಲಿಕ್ಕೆ ಆಗೋದು. ಓಕೆ. ಇಲ್ಲಿ 2x - y ಸಮ 2 ರೇಖಾತ್ಮಕ ಸಮೀಕರಣಕ್ಕೆ ಸರಿ ಹೊಂದುವ x ಮತ್ತು y ನ ಬೆಲೆಗಳು ಅಂತ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ x ಅಂಡ್ y ಇನ್ ದ ಲೀನಿಯರ್ ಈಕ್ವೇಶನ್ 2x - y = 2 ಈಸ್. ಇಲ್ಲಿ ಮೆಥಡ್ ಎಲ್ಲ ಇದೆ ಅದಕ್ಕೆ, ಆದ್ರೆ ಇಲ್ಲಿ ಮೆಥಡ್ ಗಿಂತಲೂ ಇಲ್ಲಿ ನೀವು ಆಪ್ಷನ್ ನಿಂದ ಹೋಗುವಂತದ್ದು ಈಸಿಯೆಸ್ಟ್ ಮೆಥಡ್. x ಅಂಡ್ y ಗೆ ಈ ವ್ಯಾಲ್ಯೂನ ಹಾಕಿ ನೋಡಿ. x = 2, y = 2 ಅನ್ನ ತಗೊಳ್ಳಿ ಫಸ್ಟ್ ಗೆ, ಮೊದಲನೇ ಆಪ್ಷನ್ ಅನ್ನ. x ಗೆ 2 ಹಾಕಿದಾಗ 2 × 2 4 ಆಯ್ತು, ಮೈನಸ್ y = 2 ಕೊಟ್ಟಿದ್ರೆ 2 4 - 2 ದಟ್ ಇಸ್ 2. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಆಪ್ಷನ್ ನಮಗೆ ರೈಟ್ ಸಿಕ್ಕಿತ್ತು. ವಿದಿನ್ 10 ಸೆಕೆಂಡ್ ನಾವು ಅದನ್ನ ಆನ್ಸರ್ ಅನ್ನ ಶೇಡ್ ಮಾಡಬಹುದು. ಸೊ ಅದಕ್ಕೆ ಮೆಥಡ್ ಆದ್ರೆ ಜಸ್ಟ್ ಶೇರಿಂಗ್ ಕೂಡ 2x - y = 2. ಜಸ್ಟ್ 2 ಅಲ್ಲಿ x ಗೆ 2 ವ್ಯಾಲ್ಯೂ ಹಾಕಿದಾಗ 2 × 2 -2 ಆಯ್ತು. ಸೊ 4 - 2 ದಟ್ ಇಸ್ = 2 ಆಯ್ತು.
ಸರ್ ಅಲ್ಲಿ ಎನ್ನೋಟೇಟ್ ಅಂತ ಇದೆ ಅಲ್ಲ, ಅಲ್ಲಿ ಎಲ್ಲಿ ಡಿಸೇಬಲ್ ಮಾಡ್ಲಿಕ್ಕೆ ಆಗುದು ಅಂತ ಒಂದು ಇನ್ನೊಮ್ಮೆ ಹೇಳ್ತೀರಾ? ಅಲ್ಲಿ ಏನಿದೆ ಗೊತ್ತದ ಆಪ್ಷನ್? ಸೆಲೆಕ್ಟ್, ಟೆಕ್ಸ್ಟ್, ಡ್ರಾ, ಸ್ಟ್ಯಾಂಪ್, ಸ್ಪಾಟ್ ಲೈಟ್, ಇರೇಸರ್ ಅಂತೆಲ್ಲ ಇದೆ. ಮತ್ತೆ 3 ಅಂತ ಕಾಣ್ತಾ ಇಲ್ಲಪ್ಪ. ಇದೊಂದು ಕೆಲಸ ಆಗತ್ತೆ ನನಗೆ, ಬಹುಶಃ ನಾನು ಇವತ್ತು ಮುಗಿಸ್ಲಿಕ್ಕೆ ಆಗಲ್ಲ ಅಂತ ಕಾಣುತ್ತೆ ನನಗೆ. ಅದು 3 ಇದೆ, ಬಟ್ ಅದರಲ್ಲಿ ನನಗೆ ಕಾಣ್ತಾ ಇಲ್ಲ. ಡಿಸೇಬಲ್ ಎನ್ನೋಟ್, ಓಕೆ ಓಕೆ, ಉಂಟು ಸರ್, ಮಾಡ್ತೀನಿ. ಓಕೆ, ಇನ್ನು ಡಿಸ್ಟರ್ಬ್ ಆಗ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಸೊ ಹೀಗೆ ವಿಸಿಬಲ್ ಅಲ್ಲ ಸ್ಕ್ರೀನ್? ಯಾರಾದ್ರೂ ಒಬ್ರು ರೆಸ್ಪಾನ್ಸ್ ಕೊಡಿ. ವಿಸಿಬಲ್? ಕರೆಕ್ಟ್ ಆಯ್ತು ಸರ್. ಓಕೆ, ಈಗ ಸರಿ ಆಗ್ತದೆ. ಇನ್ನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. 1ನೇ ಪ್ರಶ್ನೆಯಿಂದ 2ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ಅದಾಗಿ ಮಾಡಿದ ಕೂಡಲೇ ಸ್ವಲ್ಪ ಶೇರಿಂಗ್ ಇದು ಇದಕ್ಕೆ ಸ್ವಲ್ಪ ಸ್ಲೋ ಕೊಡುತ್ತೆ. ಸೊ x is equal to 2 and y is equal to 2, ಎ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಸೊ ಈಸಿ ಮೆಥಡ್ ಹೇಳಿದೆ, ಇಲ್ಲಿ ಸ್ಟೆಪ್ಸ್ ಕೂಡ ಹೇಳಿಕೊಟ್ಟೆ. ನೆಕ್ಸ್ಟ್ 2ನೇ ಕ್ವಶನ್ಗೆ ಹೋಗೋಣ, ಬಹಳ ಬೇಗನೆ ಮುಗಿಸೋಣ, ಸಮಯ ಮೀರ್ತಾ ಇದೆ. ಸೆಕೆಂಡ್ ಕ್ವಶನ್, x plus y is equal to 10 ಮತ್ತು 2x minus y ಸಮ 11 ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದಾಗ x ಮತ್ತು y ನ ಬೆಲೆಗಳು. ಮಕ್ಕಳೇ, ಪರೀಕ್ಷೆಗೆ ಇದೇ ರೀತಿಯ ಪ್ರಶ್ನೆಗಳು ಬರ್ತವೆ. ಸ್ವಲ್ಪ ನಂಬರ್ ಚೇಂಜ್ ಆಗಬಹುದು, ದಯವಿಟ್ಟು ಗಮನಿಸಿ. ಇದೇನು ಸುಮ್ಮನೆ ಕೊಟ್ಟಂತ ಪ್ರಶ್ನೆಗಳಲ್ಲ, ತುಂಬಾ ಯೋಚನೆ ಮಾಡಿ ಕೊಟ್ಟಂತಹ ಬ್ಲೂ ಪ್ರಿಂಟ್ ಪ್ರಕಾರನೇ ಕೊಟ್ಟಂತಹ ಪ್ರಶ್ನೆಗಳಿವು. ಸಾಲ್ವಿಂಗ್ ದ ಫೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ x plus y is equal to 10 and 2x minus y is equal to 11, the value of x and y will be ಅಂತ ಹೇಳ್ಕೊಂಡು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಮೆಥಡ್, ಎಲಿಮಿನೇಷನ್ ಮೆಥಡ್ ಮಾಡಬಹುದು, ನೀವು ಗ್ರಾಫಿಕಲ್ ಮೆಥಡ್ ಮಾಡಬಹುದು, ಈ ಬೇರೆ ಬೇರೆ ಮೆಥಡ್ಗಳಿವೆ. ಆದ್ರೆ ಅಷ್ಟು ಮೆಥಡ್ ಮಾಡುವಾಗ ನಿಮ್ಗೆ ತುಂಬಾ ಸಮಯ ತಗೊಳುತ್ತೆ. 3 ಮಾರ್ಕ್ಸ್ ಇದು ಕ್ವಶನ್ ಇದು, ಬಟ್ ಈಸಿಯಾಗಿ ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಆಪ್ಷನ್ಗೆ ಹೋಗಿ, ಆಪ್ಷನ್ ನಲ್ಲಿ ಫಸ್ಟ್ ಈಕ್ವೇಶನ್ ತಗೊಳ್ಳಿ. x plus y is equal to 10 ಬಂದಿದೆ. x plus y is equal to, ಅದು ಎರಡು ಕೂಡ ಆಡ್ ಮಾಡಿದಾಗ 10 ಬರುವಂತ ಆಪ್ಷನ್ ಯಾವ್ದಿದೆ ನೋಡಿ. 7 minus 3 ಅಲ್ಲ, ಆಡ್ ಆಗುವಾಗ 10 ಬರಲ್ಲ. -7 minus 3 plus 10 ಬರಲ್ಲ. 7 and 3 ನೋಡಿ, 7 plus 3 10 ಬಂದ್ಬಿಡ್ತು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಬೇರೆ ಯಾವುದು ಬರಲ್ಲ. ಸೊ ಇನ್ನೊಂದಕ್ಕೆ ನೀವು ನೋಡುವ ಅವಶ್ಯಕತೆನೇ ಇಲ್ಲ, ನೀವು ಡೈರೆಕ್ಟ್ ವಿದಿನ್ 10 ಸೆಕೆಂಡ್ ಅಲ್ಲಿ ಇದನ್ನ ಕೂಡ ಶೇಡ್ ಮಾಡಬಹುದು. ಸ್ಟೆಪ್ಸ್ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ಸ್ಟೆಪ್ಸ್ ಇದೆ ನೋಡಿ. x plus y is equal to 10 is the one equation. Another equation is 2x minus y is equal to 11. ಇದನ್ನ ನಾವು ಈಕ್ವಲ್ ಇರುವಂತದ್ದು y ಈಕ್ವಲ್ ಅಪೋಸಿಟ್ ಸೈನ್ ಹೊಂದಿದೆ, ವಿರುದ್ಧ ಚಿಹ್ನೆ ಹೊಂದಿದೆ. ವಿರುದ್ಧ ಚಿಹ್ನೆ ಹೊಂದ್ರೆ ಅದು ಕ್ಯಾನ್ಸಲೇಷನ್ ಆಗುತ್ತೆ ಯಾವಾಗ ಆಡ್ ಮಾಡಿದಾಗ. ಸೊ ಆಡ್ ಮಾಡೋಣ, y ಕ್ಯಾನ್ಸಲೇಷನ್ ಆಗುತ್ತೆ. 2x plus x 3x ಆಗುತ್ತೆ, is equal to 21 ಆಗುತ್ತೆ. ಸೊ x is equal to 21/3. ಸೊ x is equal to 7 ಆಯ್ತು. 21 ಗೆ 3 ಇಂದ ಡಿವೈಡ್ ಮಾಡಿದ್ರೆ, ಸೊ ಇದನ್ನ x ನ ವ್ಯಾಲ್ಯೂ ಅನ್ನ ಈಕ್ವೇಶನ್ 1 x plus y is equal to 10 ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ x is equal to 7 ಆಯ್ತು. 7 plus y is equal to 10. ಸೊ y is equal to 10 minus 7, that is equal to 3. ಸೊ ಆಪ್ಷನ್ ಇದು ಮೆಥಡ್, ಬಟ್ ನಾನು ಆಗ ಹೇಳಿದಂತಹ ಮೆಥಡ್ ಅಲ್ಲಿ ನೀವು ಈಸಿಯಾಗಿ ಮಾಡಬಹುದು. ಆಪ್ಷನ್ ನಮ್ದು C, 7 and 3 is the right answer. ನೆಕ್ಸ್ಟ್ 3rd ಕ್ವಶನ್ಗೆ ಹೋಗ್ತೇನೆ. 3ನೇ ಪ್ರಶ್ನೆ ಅದು ಹೀಗಿದೆ. ಎಲ್ಲ ಪ್ರಶ್ನೆಗಳು ಸ್ವಲ್ಪ ಯೋಚನೆ ಮಾಡಿದ್ರೆ ಬಹಳ ಸಿಂಪಲ್ ಆಗಿದೆ. 5x square minus 4 into 4x minus 3 is equal to 0 ವರ್ಗ ಸಮೀಕರಣದ ಆದರ್ಶ ರೂಪವು ಅಂತ ಕೇಳಿದ್ದಾರೆ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 5x square minus 4 into 4x minus 3 is equal to 0 is ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮೆಥಡ್ ಯಾವುದೇ ಇರಲಿ, ಈಸಿ ಹೇಗೆ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಈ ಈಕ್ವೇಶನ್ ನೋಡಿ, ಔಟ್ ಸೈಡ್ ಅಲ್ಲಿ ಈ ಬ್ರಾಕೆಟ್ ಔಟ್ ಸೈಡ್ ಮೈನಸ್ ಇದೆ, ಇನ್ಸೈಡ್ ಅಲ್ಲಿ ಫಸ್ಟ್ ಇದ್ದು ಪ್ಲಸ್ ಇದೆ, ನೆಕ್ಸ್ಟ್ ಇದ್ದು ಮೈನಸ್ ಇದೆ. ಸೊ ಹಾಗಾದ್ರೆ ಮೈನಸ್ ನಿಂದ ಪ್ಲಸ್ ಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಬರುತ್ತೆ, ಮೈನಸ್ ಗೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬರುತ್ತೆ, ನಮ್ಗೆ ಗೊತ್ತಿದೆ. ಸೊ ಹಾಗಾದ್ರೆ ಫಸ್ಟ್ ಮೈನಸ್ ಬರಬೇಕು, ನೆಕ್ಸ್ಟ್ ಪ್ಲಸ್ ಬರಬೇಕು. 5x square ಆಸ್ ಇಟ್ ಇಸ್ ಅದು ಆಗಿರುತ್ತೆ. ಸೊ ಎಷ್ಟೇ ಸಂಖ್ಯೆ ಎಷ್ಟೇ ಇರಲಿ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಮೈನಸ್ ಬರಬೇಕು, ನೆಕ್ಸ್ಟ್ ಪ್ಲಸ್ ಬರಬೇಕು. ಆಪ್ಷನ್ ಅಲ್ಲೇ ನೋಡಿ, ಫಸ್ಟ್ ಮೈನಸ್ ಬಂದಿದೆ, ನೆಕ್ಸ್ಟ್ ಪ್ಲಸ್ ಬರಲಿಲ್ಲ, ಆಗಲ್ಲ. ಎ ಆಗಲ್ಲ. ನೆಕ್ಸ್ಟ್ ಫಸ್ಟ್ ಪ್ಲಸ್ ಬಂದಿದೆ, ಇದು ಆಗಲ್ಲ. ಸಿ ನೋಡಿ, ಫಸ್ಟ್ ಮೈನಸ್ ಬಂದಿದೆ, ನೆಕ್ಸ್ಟ್ ಮೈನಸ್ ಬಂದಿದೆ, ಅದು ಆಗಲ್ಲ. ಸೊ ಡಿ ನೋಡಿ, ಫಸ್ಟ್ ಮೈನಸ್ ಬಂದಿದೆ, ನೆಕ್ಸ್ಟ್ ಪ್ಲಸ್ ಬಂದಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನ ಸ್ಟೆಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 5x square minus 4 into 4x minus 3 is equal to 0. ಇದನ್ನ ಮಲ್ಟಿಪ್ಲೈ ಮಾಡಿ 5x square minus 4 into 4x plus minus 4 into minus 3 ಅದು plus 3 ಆಗುತ್ತೆ. ಸೊ is equal to 0. 5x square minus 16x plus
12 is equal to 0. ನಾನು ಹೇಳಿದಂತ ಡಿ ಆಪ್ಷನ್ ರೈಟ್ ಆಪ್ಷನ್ ಆಗಿದೆ. ಸೊ ಮೆಥಡ್ ಮಾಡೋದಕ್ಕಿಂತ ಈಸಿಯಾಗಿ ನೀವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ವಿದಿನ್ 30 ಮಿನಿಟ್ಸ್ ನೀವು ಮ್ಯಾಥ್ಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್ 4th ಕ್ವಶನ್, ಅದು ಹೇಗಿದೆ ನೋಡಿ. ಸಿಂಪಲ್, ಅದು ಕೂಡ ಸಿಂಪಲ್, ಎಲ್ಲಾ ಪ್ರಶ್ನೆಗಳು ಸಿಂಪಲ್ ಆಗಿದೆ. ಈ ಕೆಳಗಿನ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಐಕ್ಯಗೊಳ್ಳುವ ರೇಖೆಗಳಾಗಿವೆ? ದ ಫೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ವಿಚ್ ಫಾರ್ಮ್ ಕೋಇನ್ಸಿಡೆಂಟ್ ಲೈನ್ಸ್ ಆರ್. ಇಲ್ಲಿ ಮೂರು ಸಂಬಂಧಗಳಿರುವುದು. ಒಂದು a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2. ಆಗ ಈಕ್ವೇಶನ್ಸ್ ಆರ್ ಕೋಇನ್ಸಿಡೆಂಟ್ ಅಥವಾ ಐಕ್ಯಗೊಳ್ಳುತ್ತದೆ. ಅದೇ ಕಂಡೀಷನ್ ಇಲ್ಲಿ ಕೇಳಿದ್ದಾರೆ. ಇನ್ನೊಂದು a1/a2 ಈಸ್ ನಾಟ್ ಈಕ್ವಲ್ ಟು b1/b2, ದೇ ಆರ್ ಇಂಟರ್ಸೆಕ್ಟಿಂಗ್. ಅಲ್ಲಿ ಒಂದು ಯುನಿಕ್ ಸೊಲ್ಯೂಷನ್, ಒಂದೇ ಅನನ್ಯ ಪರಿಹಾರ ಇದೆ. ಇನ್ನೊಂದು ಕಂಡೀಷನ್ ಏನಂದ್ರೆ a1/a2 ಆಗಿರುತ್ತೆ ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಆಗಿದ್ರೆ ದೇ ಆರ್ ಪ್ಯಾರಲಲ್. ಅಲ್ಲಿ ಯಾವುದೇ ಪರಿಹಾರ ಅಥವಾ ಸೊಲ್ಯೂಷನ್ ಇರಲ್ಲ. ಈಗ ನಮ್ಗೆ ಬೇಕಾಗಿರುತ್ತೆ ಫಸ್ಟ್ ನಾನು ಹೇಳಿದ್ದು a1/a2 ಅಂದ್ರೆ a1 ಅಂದ್ರೆ ನಿಮ್ಗೆ ಗೊತ್ತಿದೆ ಎಕ್ಸ್ ನ ಫಸ್ಟ್ ಈಕ್ವೇಶನ್ ಅಥವಾ ಸೆಕೆಂಡ್ ಈಕ್ವೇಶನ್ ಯಾವ್ದನ್ನು ಬೇಕಿದ್ರೆ ನೀವು ಫಸ್ಟ್ ತಗೊಳ್ಳಿ. ನನ್ನ ಒಂದು ಕ್ರಮ ಇದೆ, ನನ್ನ ದೊಡ್ಡ ಸಂಖ್ಯೆ ಇರುವುದನ್ನ a1 ಫಸ್ಟ್ ತಗೊಳ್ತೇನೆ. ಇಲ್ಲಿ ಎಕ್ಸ್ ನ ಕೊಎಫಿಷಿಯಂಟ್ 3 ಅದನ್ನ a1 ತಗೊಳ್ತೇನೆ, y ನ ಕೊಎಫಿಷಿಯಂಟ್ 4 ಅನ್ನ b1 ತಗೊಳ್ತೇನೆ, 20 ಅನ್ನ c1 ತಗೊಳ್ತೇನೆ. ಅದು ಮೈನಸ್ ಆಗಬೇಕು, ಪ್ಲಸ್ ತಗೊಂಡ್ರೆ ನೀವು ಮಾಡುವಾಗ ತಪ್ಪಾಗೋದಿಲ್ಲ, ಯಾಕೆಂದ್ರೆ ಮೈನಸ್ ಅದರಲ್ಲೂ ಮೈನಸ್ ಇರೋದ್ರಿಂದ ಅವು ಕ್ಯಾನ್ಸಲೇಷನ್ ಆಗುತ್ತೆ. ಸೊ ನಿಜವಾಗಿ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಆದ್ರೆ -20 ಈಸ್ ಈಕ್ವಲ್ ಟು 0 ಬರಬೇಕು. ಸೊ ನಾನೀಗ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಇದನ್ನ a2 b2 c2 ಅಂತ ತಗೊಳ್ತೀನಿ. 3ಕ್ಕೆ 1 ಇಂದ ಡಿವೈಡ್ ಮಾಡಿ ಕೊಎಫಿಷಿಯಂಟ್ ಗಳನ್ನ. 3 ಬಂತು, 4ಗೆ -2 ಅನ್ನ ಡಿವೈಡ್ ಮಾಡಿದ್ರೆ -2 ಬಂತು. ಸೊ ಇದು ಈಕ್ವಲ್ ಅಲ್ಲ, ಫಸ್ಟ್ ಇದೇ ಹೋಯ್ತು. ಸೊ ಇದಾಗುದಿಲ್ಲ. ನೆಕ್ಸ್ಟ್ ಈಕ್ವೇಶನ್ ಗೆ ಬನ್ನಿ. 6ಗೆ 3 ಇಂದ ಡಿವೈಡ್ ಮಾಡಿ, ಮನಸ್ಸಲ್ಲೇ ಮಾಡಿ, ಏನು ನೀವು ಬರ್ದು ಮಾಡುವ ಅವಶ್ಯಕತೆ ಇಲ್ಲ. 6/3 ಅಂದ್ರೆ 2 ಅಂತ ನಿಮ್ಗೆ ಗೊತ್ತಿದೆ. 10/5 ಅಂದ್ರೆ 2 ಆಗಿದೆ. 50/25 ಅಂದ್ರೆ 2 ಆಗಿದೆ. ಸೊ ಆಲ್ ಆರ್ ಈಕ್ವಲ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ಇಮ್ಮಿಡಿಯೇಟ್ ನಾವು ಅದಕ್ಕೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸ್ಟೆಪ್ಸ್ ಮಾಡೋದಿದ್ರೆ ಇಷ್ಟು ಸ್ಟೆಪ್ಸ್ ಇದೆ, ಅದು ಮನೆಯಲ್ಲಿ ಕಲಿಯಲಿಕ್ಕೆ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಆಗಿರ್ಲೇಬೇಕು. ನೋಡಿ, ನಾನು ಸೆಕೆಂಡ್ ಈಕ್ವೇಶನ್ ಅನ್ನೆಲ್ಲ a1 b1 c1 ತಗೊಂಡಿದ್ದೇನೆ. ಫಸ್ಟ್ ಈಕ್ವೇಶನ್ ನ a2 b2 c2 ತಗೊಂಡು 6/3 ಈಸ್ ಈಕ್ವಲ್ ಟು 10/5 ಈಸ್ ಈಕ್ವಲ್ ಟು -50/-25 ದಟ್ ಈಸ್ ಈಕ್ವಲ್ ಟು 2 ಆಗಿ ಎಲ್ಲವೂ ಈಕ್ವಲ್ ಆಗಿರೋದ್ರಿಂದ ನಮ್ಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 4th ಕ್ವಶನ್ ಆಯ್ತು. 5th ಕ್ವಶನ್ ಹೋಗೋಣ. 5ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಅದು ಹೀಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 21 ಪದಗಳ ಮೊತ್ತ ಹಾಗೂ ಮೊದಲ 20 ಪದಗಳ ಮೊತ್ತ ಕ್ರಮವಾಗಿ 512 ಮತ್ತು 485 ಆದರೆ ಶ್ರೇಣಿಯ 21ನೇ ಪದ ಎಷ್ಟು? ಇನ್ ಅನ್ AP sum of the first 21 terms and sum of first 20 terms are 512 and 485 respectively. 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. 21st ಟರ್ಮ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾಗಿದ್ದು ವಿದ್ಯಾರ್ಥಿಗಳೇ, ಏನು ನೀವು ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. 21st ಟರ್ಮ್ 21ನೇ ಪದ ಅಂಡ್ ಅದರ ಇಮ್ಮಿಡಿಯೇಟ್ ಪ್ರೀವಿಯಸ್ ಒನ್ 20. ನೋಡಿ, 21 ಮತ್ತು 20ಗೆ ಒಂದೇ ಡಿಫರೆನ್ಸ್ ಇರೋದು. ಹಾಗೇನಾದ್ರೂ ಕೊಟ್ಟು ಬಿಟ್ರೆ ಈಸಿಯಾಗಿ 21st ಟರ್ಮ್ ಎಲ್ಲಿ ಸಿಗುತ್ತೆ ಅಂದ್ರೆ ಸಮ್ ಟು 21 ಟರ್ಮ್ಸ್ ಫಸ್ಟ್ ಟರ್ಮ್ ಮೈನಸ್ ಸಮ್ ಟು 20 ಟರ್ಮ್ಸ್ ಮಾಡಿದ್ರೆ ಆಯ್ತು. ಇಲ್ಲೇನ್ ಕೊಟ್ಟಿದ್ದಾರೆ? ಆನ್ಸರ್ ಕೊಟ್ಟಿದ್ದಾರೆ. ಸಮ್ 512 ನಿಂದ 485 ಅನ್ನ ನೀವು ಸಬ್ಸ್ಟ್ರಾಕ್ಟ್ ಮಾಡಿಬಿಡಿ, ಕಳೆದು ಬಿಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ 27. ನಾನು ಮನಸ್ಸಲ್ಲೇ ಮಾಡಿಬಿಟ್ಟೆ. ಬಿ 27 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೋಡೋಣ, ಇಲ್ಲಿ ಸ್ಟೆಪ್ಸ್ ಮಾಡಿ ನೋಡೋಣ. SN ಈಸ್ ಈಕ್ವಲ್ ಟು SN ಮೈನಸ್ SN - 1 ಈಸ್ ಈಕ್ವಲ್ ಟು ಏನ್ ಆಗುತ್ತೆ? ಏನ್ ಅವರು ಕೇಳಿದರೆ A21 ಎಷ್ಟು ಅಂತ ಕೇಳಿದ್ದಾರೆ. 512 ಮೈನಸ್ 485 ಆಗುತ್ತೆ. ಸೊ ಆನ್ಸರ್ 27 ಬರುತ್ತೆ. A21 ನ ವ್ಯಾಲ್ಯೂ. ಸೊ 27 ಇಸ್ ದ ರೈಟ್ ಆನ್ಸರ್. ಬಿ ಆಪ್ಷನ್ ಆಗಿದೆ. ಸೊ ನೆಕ್ಸ್ಟ್ 6th ಕ್ವಶನ್ ಗೆ ಹೋಗೋಣ. 6ನೇ ಪ್ರಶ್ನೆ. ವಿದ್ಯಾರ್ಥಿಗಳು ಏನಾದ್ರು ಡೌಟ್ಸ್ ಇದ್ರೆ ಕೊನೆಗೆ ನಿಮ್ಗೆ ಒಂದು 10 ನಿಮಿಷ ಅವಕಾಶವನ್ನ ಕೊಡ್ತೀವಿ ಮಾತನಾಡ್ಲಿಕ್ಕೆ. ಇಲ್ಲಿ 5, 7, 9, 11 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ 18ನೇ ಪದ. ದ 18th ಟರ್ಮ್ ಆಫ್ ಅನ್ AP 5, 7, 9, 11 ಈಸ್ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ನಾವಿಲ್ಲಿ ಇದನ್ನ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ ನೋಡಿ. ಇಷ್ಟೇ, ನೀವು ಇದು ಫಸ್ಟ್ ಟರ್ಮ್ ನೆನಪಿಟ್ಟುಕೊಳ್ಳಿ ಮನಸ್ಸಲ್ಲಿ. 5 ಡಿಫರೆನ್ಸ್ ಎಷ್ಟು? 2 ಇದೆ. ಯಾಕಂದ್ರೆ 5ಕ್ಕೆ 2 ಅನ್ನು ಆಡ್ ಮಾಡಿದ್ರೆ 7 ಬಂತು, 7ಗೆ 2 ಆಡ್ ಮಾಡಿದ್ರೆ 9 ಬಂತು. ಸೊ ಡಿ ಅದಕ್ಕೆ ಹೇಳಿದ್ರೆ ಕಾಮನ್ ಡಿಫರೆನ್ಸ್ ಅಂತ, ಸಾಮಾನ್ಯ ವ್ಯತ್ಯಾಸ. ಡಿ ಇಸ್ ಈಕ್ವಲ್ ಟು 2 ಆಯ್ತು. ಫಸ್ಟ್ ಟರ್ಮ್ 5. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. 18th ಟರ್ಮ್ ಅನ್ನ ನಿಮ್ಗೆ ಕೇಳಿದ್ರೆ 18 ಇಂದ 1 ಅನ್ನ ಸಬ್ಟ್ರಾಕ್ಟ್ ಮಾಡಿ 17 ಬಂತು. 17ಗೆ ಡಿ ಇಂದ ಮಲ್ಟಿಪ್ಲೈ ಮಾಡಿ, ಡಿ ಅಂದ್ರೆ 2 ಅಂತ ಬಂತು. 17 ಇಂಟು 2 34 ಆಯ್ತು. 34 ಪ್ಲಸ್ 5 ಮಾಡಿ 39. 39 is the right answer. So A is the right answer. ಯಾವುದೇ ಕ್ಯಾಲ್ಕುಲೇಷನ್ ಮಾಡುವ ಅವಶ್ಯಕತೆ ಇಲ್ಲ, ಮನಸ್ಸಲ್ಲೇ ನೀವು ಇದಕ್ಕೆ ಆನ್ಸರ್ ಅನ್ನ ಹುಡುಕಬಹುದು.
ಸೊ ಸ್ಟೆಪ್ಸ್ ಮಾಡಿ ತೋರಿಸ್ತೀನಿ. ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿದೆ. an is equal to a plus n minus 1 into d is the formula. So substitute the values. a 18th term ಕೇಳಿದ್ದಾರೆ is equal to a is first term 5 plus n is equal to 18 minus 1 into d is equal to 2. So 18 minus 1 ಅಂದ್ರೆ 17 ನಾನು ಫಸ್ಟ್ ಹೇಳಿದ್ದೀನಿ. d ಇಂದ ಮಲ್ಟಿಪ್ಲೈ ಮಾಡಿ 2 ಬಂತು, 2 ನಿಂದ ಮಲ್ಟಿಪ್ಲೈ ಮಾಡಬೇಕು, a 5 ಅನ್ನ ಆಡ್ ಮಾಡಬೇಕು. ಸೊ a 18 is equal to 17 into 2 34 ಆಯ್ತು, ಪ್ಲಸ್ a ಅಂದ್ರೆ 39 is the right answer. So a is the right answer. So ನಾನು ಈಸಿ ಮೆಥಡ್ ಹೇಳಿದೆ, ಸ್ಟೆಪ್ಸ್ ಮಾಡಿ. ಇಷ್ಟು ಸ್ಟೆಪ್ಸ್ ನೀವು ಪರೀಕ್ಷೆಯಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಟೈಮ್ ಸಾಕಾಗಲ್ಲ. ನಾನು ಮೊದಲು ಹೇಳಿದಾಗೆ ಮಾಡಿದ್ರೆ ಈಸಿಯಾಗಿ ನೀವು ವಿದಿನ್ 30 ಮಿನಿಟ್ಸ್ ಅಲ್ಲಿ ಮ್ಯಾಥ್ಸ್ನ ಎಲ್ಲಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಿ ಈಸಿಯಾಗಿ, ಯಾವುದೇ ಟೆನ್ಷನ್ ಇಲ್ಲದೆ. ಸೊ ಮುಂದಿನ ಪ್ರಶ್ನೆ ನಮ್ದು 7ನೇ ಪ್ರಶ್ನೆ, ಅದು ಹೀಗಿದೆ. 7a 15 ಬಿಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ a ಮತ್ತು b ಗಳ ಬೆಲೆಗಳು ಕ್ರಮವಾಗಿ ಅಂತ. If a, a 7, a, 15, b are the consecutive terms of an AP, then value of a and b will be ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದನ್ನು ಮಾಡುವುದು ಹೇಗೆ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಸ್ಟೆಪ್ಸ್ ಅಲ್ಲ, ಅದು ಒಂದು ಈಸಿಯಾಗಿ ಬರೆಯೋದು ಹೇಳಲಿಕ್ಕೆ ಅಷ್ಟು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿ 4 ಟರ್ಮ್ಸ್ ಇದೆ ಅಲ್ಲ, ಈ 4 ಟರ್ಮ್ಸ್ ಅಲ್ಲಿ ಈಗ 7ಗೆ ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಡಿ ಅನ್ನು ಆಡ್ ಮಾಡಿದಾಗ ಎ ಬರಬೇಕು. ಎಗೆ ಮತ್ತೆ ಪುನಃ ಡಿ ಅನ್ನು ಆಡ್ ಮಾಡಿದಾಗ 15 ಬರಬೇಕು. 15ಗೆ ಮತ್ತೆ ಡಿ ಅನ್ನು ಆಡ್ ಮಾಡಿದಾಗ ಬಿ ಬರುತ್ತೆ. ಸೊ ಆದ ಕಾರಣ ಇಲ್ಲಿ ನಾವೇನ್ ಮಾಡೋಣ, 7ಗೆ ಡಿ ಆಡ್ ಮಾಡಿದಾಗ ಎ ಬಂತಲ್ವಾ, 2 ಸಲ ಡಿ ಅನ್ನು ಆಡ್ ಮಾಡಿದಾಗ 15 ಬರುತ್ತೆ. ಸೊ 2d ಅನ್ನ 7ಗೆ ಆಡ್ ಮಾಡಿದಾಗ 15 ಬರುತ್ತೆ ನೋಡಿ. 7 + 2d is equal to 15. ಸೊ 2d is equal to 15 minus 7 ಅಂದ್ರೆ 8 ಆಗುತ್ತೆ. d is equal to 4 ಆಗುತ್ತೆ. ಕರೆಕ್ಟ್, ಅಷ್ಟು ಸಿಕ್ಕಿ ಬಿಡ್ತಾ ನಮ್ಮ ಕೆಲಸ ಮುಗಿಯಿತು. 7ಗೆ 4 ಅನ್ನ ಆಡ್ ಮಾಡಿ ನಮ್ಗೆ ಎ ಸಿಗುತ್ತೆ, ಅದು 11. 15ಗೆ 4 ಅನ್ನ ಆಡ್ ಮಾಡಿ ಅದು ನಮ್ಗೆ 19 ಸಿಗುತ್ತೆ. 15 + 4 19. ನಮ್ಮ ಆನ್ಸರ್ 11 and 19 11 ಮತ್ತು 19 ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8th ಕ್ವಶನ್ ಗೆ ಹೋಗೋಣ. 8ನೇ ಪ್ರಶ್ನೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೀಗಿದೆ. 2a 8 ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ a ನ ಬೆಲೆ ಎಷ್ಟು? 2a and 8 are in AP. The value of a is ಅಂತ 4 ಆಪ್ಷನ್ ಕೊಟ್ಟಿದೆ. ಈಸಿ ಮೆಥಡ್ ಏನಂದ್ರೆ ಫಸ್ಟ್ ಅಂಡ್ ಲಾಸ್ಟ್ ಏನಿದೆ 2 ಮತ್ತು 8 ಅನ್ನ ಆಡ್ ಮಾಡಿ ಅದರ ಆಫ್ ಮಾಡಿ. 2 + 8 ಅಂದ್ರೆ 10, 10 ನ ಆಫ್ 5, 5 is the right answer C. ಇಲ್ಲಿ ಸ್ಟೆಪ್ಸ್ ಏನಂದ್ರೆ ಇಷ್ಟೇ. ಮಿಡ್ಲ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡುವ ಫಾರ್ಮುಲಾ a is equal to ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅನ್ನ ಆಡ್ ಮಾಡೋದು, 2 ನಿಂದ ಡಿವೈಡ್ ಮಾಡೋದು. 10/2 ಅಂದ್ರೆ 5 ಆಯ್ತು. ಸೊ ಈಸಿಯಾಗಿ ನಿಮ್ಗೆ 5 ಅಂತ ಐಡೆಂಟಿಫೈ ಮಾಡಬಹುದು. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9th ಕ್ವಶನ್ ಗೆ ಹೋಗೋಣ. 9ನೇ ಪ್ರಶ್ನೆ ಅದು ಹೀಗಿದೆ. ಸಮಾಂತರ ಶ್ರೇಣಿಯಲ್ಲಿರುವ ಅಡ್ಡ ಬರ್ತಾ ಇದೆ. ಮೊದಲ n ಧನಪೂರ್ಣಾಂಕಗಳ ಮೊತ್ತವು ಸಮ್ ಆಫ್ n ಪಾಸಿಟಿವ್ ಹೋಲ್ ನಂಬರ್ ಈಸ್ ಅಂತ. ಇದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ, ಏನೂ ಇಲ್ಲಿ ಲೆಕ್ಕಾಚಾರ ಇಲ್ಲ. ನಿಮ್ಗೆ ಇದು ಫಾರ್ಮುಲಾ ಸೂತ್ರ ಗೊತ್ತಿದೆ, ನೇರವಾಗಿ ಸೂತ್ರವನ್ನ ನೀವು ಶೇಡ್ ಮಾಡಿ. n is equal to n into n plus 1/2. ನೆಕ್ಸ್ಟ್ 10th ಕ್ವಶನ್ ಗೆ ಹೋಗೋಣ. 10ನೇ ಪ್ರಶ್ನೆ ಅದು ಹೀಗಿದೆ. 25x² - 64 = 0 ವರ್ಗ ಸಮೀಕರಣದ ಮೂಲಗಳನ್ನು ಕೇಳಿದ್ದಾರೆ. ಇದು ಖಂಡಿತ ಇಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, 100% ಎಕ್ಸ್ಪೆಕ್ಟ್ ಮಾಡಿ. ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 25x² - 64 is equal to 0 is ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮೆಥಡ್ ಮಾಡುವಾಗ ಉದ್ದ ಇದೆ, ಇಲ್ಲಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. -64 ಇದೆ ಅಲ್ವಾ, ರೈಟ್ ಸೈಡ್ಗೆ ತಂದಾಗ +64 ಆಗುತ್ತೆ ಅನ್ನೋದು ನೆನಪಲ್ಲಿರಲಿ. ಆನಂತರ ಗುಣಿಸಿಕೊಂಡಂತಹ ಮಲ್ಟಿಪ್ಲೈ ಮಾಡಿ 25 ರೈಟ್ ಸೈಡ್ಗೆ ಬಂದಾಗ ಡಿವೈಡ್ ಆಗುತ್ತೆ. ಸೊ 65 ನ 4ನ ಅಡಿಯಲ್ಲಿ 25 ಬರುತ್ತೆ. 64 is the perfect square, ಅದರ ಸ್ಕ್ವೇರ್ ರೂಟ್ 8. 8 into 8 64. 5 into 5 25. ಸೊ ಮೇಲೆ 8 ಇರಬೇಕು, ಕೆಳಗಡೆ 5 ಇರಬೇಕು. ಅಂತಹ ಸ್ಕ್ವೇರ್ ರೂಟ್ ತೆಗೆದಾಗ ಬಂದದ್ದು. ಸ್ಕ್ವೇರ್ ರೂಟ್ ಮತ್ತೆ ಹಾಕಬೇಕಾಗಿಲ್ಲ ಅಂತ ಒಂದು ಆನ್ಸರ್ ಎಲ್ಲಿದೆ, ಡಿ ಅಲ್ಲಿದೆ ನೋಡಿ, +or-8/5. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾನು ಸ್ಟೆಪ್ಸ್ ಮಾಡಿ ತೋರಿಸ್ತೇನೆ. 25x² - 64 is equal to 0. ಸೊ 25x² is equal to 64. ಸೊ x² is equal to 64/25. ಅದನ್ನ ಮೈನಸಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೆ ನಿಮ್ಗೆ. ಸೊ x is equal to √+or-64/25 ಆಯ್ತು. ಸೊ +or-8/5 ಅಂದ್ರೆ 64 ನ ಸ್ಕ್ವೇರ್ ರೂಟ್ 8, 25 ಸ್ಕ್ವೇರ್ ರೂಟ್ 5. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಡಿ ಇಸ್ ದ ರೈಟ್ ಆನ್ಸರ್. ಸೊ 11th ಕ್ವಶನ್ ಗೆ ಹೋಗೋಣ. 11ನೇ ಪ್ರಶ್ನೆ ಅದು ಹೀಗಿದೆ. ವರ್ಗ ಸಮೀಕರಣದ ಆದರ್ಶ ರೂಪ. ವೆರಿ ಸಿಂಪಲ್ ಕ್ವಶನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಈಸ್, ಎಲ್ಲರಿಗೂ ಗೊತ್ತಿರುವಂತದ್ದು, ಅದನ್ನ ಹೇಳುವ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಈಗಲೇ ನಿಮ್ಮ ಮನಸ್ಸಲ್ಲಿದೆ. ax² + bx + c is equal to 0. ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ. ನೆಕ್ಸ್ಟ್ ಕ್ವಶನ್
12th ಕ್ವಶನ್ಗೆ ಹೋಗೋಣ. ಅದು ಹೀಗಿದೆ, 5x² - 16x + 12 = 0 ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಸಮೀಕರಣದ ಮಧ್ಯದ ಪದ -16x ಅನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ವಿಭಜಿಸಬಹುದು? On solving the quadratic equation 5x² - 16x + 12 = 0 by factorization method, the middle term -16x can be split as ಅಂತ ಹೇಳ್ಕೊಂಡು 4 ಆಪ್ಷನ್ ಕೊಟ್ಟಿದ್ದಾರೆ. ಈಸಿಯಾಗಿ ನೀವು ಮಾಡಬಹುದು, ಯಾವುದೇ ಮೆಥಡ್ ಬೇಕಾಗಿಲ್ಲ. ಫಸ್ಟ್ ಆಪ್ಷನ್ ಬನ್ನಿ, -10 ಮತ್ತು -6 ಅನ್ನ ಆಡ್ ಮಾಡಿ, -16 ಬಂತು. ನಮ್ಗೆ ಬೇಕಾಗಿರೋದು ಕೂಡ -16. ದಿಸ್ ಇಸ್ ದ ರೈಟ್ ಆಪ್ಷನ್ ಆಗಿರ್ತದೆ. ನಾವು ಸ್ಟೆಪ್ಸ್ ಮಾಡಿ ತೋರಿಸ್ತೀನಿ, ಯಾಕೆಂದ್ರೆ ಒಂದು ವೇಳೆ ಆಪ್ಷನ್ ಬೇರೆ ಸ್ವಲ್ಪ ಕಷ್ಟ ಇದ್ರೆ. 5x² - 16x + 12 = 0 ಇದಲ್ಲ. ಇದಕ್ಕೆ ಮೆಥಡ್ ಏನಂದ್ರೆ x² ನ ಕೊಎಫಿಷಿಯಂಟ್ ಅಥವಾ ಸಹಗುಣಕ ಇದೆಯಲ್ಲ ಅದನ್ನು ಫಸ್ಟ್ ಗೆ ಬರ್ಕೊಳ್ಳಿ, ಆಮೇಲೆ ಕಾನ್ಸ್ಟೆಂಟ್ 12 ಇದೆಲ್ಲ ನೆಕ್ಸ್ಟ್ ಬರ್ಕೊಳ್ಳಿ, ಅದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ಆಗ 60 ಬಂತು ನಮ್ಗೆ ಆನ್ಸರ್. ಈಗ ಮಿಡ್ಲ್ ಟರ್ಮ್ ಅನ್ನ ಕೆಳಗಡೆ ಬರ್ಕೊಳ್ಳಿ. ಇದು ಮನೆಯಲ್ಲಿ ಕಲೀಲಿಕ್ಕೆ ಮಾತ್ರ. ಎಕ್ಸಾಮ್ ಗೆ ಫಸ್ಟ್ ಹೇಳಿದ ಮೆಥಡ್ -16 ಅನ್ನ ಮಧ್ಯದಕ್ಕೆ ಬರ್ಕೊಳ್ಳಿ, ಅದು ಸ್ಪ್ಲಿಟ್ ಮಾಡ್ಬೇಕು ಹೇಳಿದ್ದ, ಅದನ್ನು ಸ್ಪ್ಲಿಟ್ ಮಾಡಿ ಅಂತ. ಸ್ಪ್ಲಿಟ್ ಹೇಗೆ ಮಾಡ್ಬೇಕಂದ್ರೆ 60ಯ ಫ್ಯಾಕ್ಟರ್ ಆಗ್ಬೇಕು, ಅದು ಫ್ಯಾಕ್ಟರ್ಸ್ ಆಗಿರ್ಬೇಕು. ಆಡ್ ಮಾಡಿದಾಗ 16 ಬರ್ಬೇಕು. ನೋಡಿ 60ಗೆ ತುಂಬಾ ಫ್ಯಾಕ್ಟರ್ಸ್ ಇದೆ. 1 and 60, 1 into 60 ಅದು ಫ್ಯಾಕ್ಟರ್ಸ್, 2 into 30 ಫ್ಯಾಕ್ಟರ್ಸ್, ಅದೇ ರೀತಿ 3 into 20 ಫ್ಯಾಕ್ಟರ್ಸ್. ಆದ್ರೆ ನಮ್ಗೆ ಬೇಕಾಗಿರುವಂತದ್ದು -16 ಬರ್ಬೇಕು ಅಂತಂದ್ರೆ 10 and 6 ಓನ್ಲಿ. 10 into 6 ಅಂದ್ರೆ 60 ಬಂತು, ಆಡ್ ಮಾಡಿದಾಗ 16 ಬಂತು. ನಮ್ಗೆ ಆಡ್ ಮಾಡಿದಾಗ ಮೈನಸ್ ಬರ್ಬೇಕಂದ್ರೆ ಎರಡನ್ನೂ ಕೂಡ ಮೈನಸ್ ಮಾಡಿಬಿಡಿ. ಎರಡೂ ಮೈನಸ್ ಆಗಿದ್ರೆ ಮಲ್ಟಿಪ್ಲೈ ಮಾಡಿದಾಗ ಅದು ಪ್ಲಸ್ ಬರುತ್ತೆ. ಸೊ ಆದ ಕಾರಣ -16 ಬಂತು, ಆಡ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ 60 ಬಂತು. ಸೊ ಎ ಇಸ್ ದ ರೈಟ್ ಆನ್ಸರ್. ಇದು ಮೆಥಡ್ ಹೇಳಿದ್ದು ನಮ್ಮ ಮೊದಲಿಗೆ ಈಸಿಯಾಗಿ ನಿಮ್ಗೆ ಹೇಳ್ಕೊಟ್ಟಿದೆ. ಎಲ್ಲಾ ಪ್ರಶ್ನೆಗಳಿಗೆ ಈಸಿ ಹೇಗೆ ಮತ್ತೆ ಮೆಥಡ್ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 13 ಹೀಗಿದೆ, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ. ಇಲ್ಲಿ ಫಸ್ಟ್ ಆಪ್ಷನ್ ನೋಡಿ, x² ಇಲ್ಲಿದೆ, ರೈಟ್ ಸೈಡ್ ಅಲ್ಲೂ x² ಇದೆ, ಕ್ಯಾನ್ಸಲೇಷನ್ ಆಗುತ್ತೆ. x² ಇರುವುದಿಲ್ಲ ಇಲ್ಲಿ ಮತ್ತೆ, ಆದ ಕಾರಣ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಹೈಯೆಸ್ಟ್ ಪವರ್ 2 ಇರಲೇಬೇಕು. ಬಿ ಅಲ್ಲಿ ಇಲ್ಲವೇ ಇಲ್ಲ, ಹೈಯೆಸ್ಟ್ ಪವರೇ ಇಲ್ಲ, 1 ಇದೆ, x² ಇಲ್ಲ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ಥರ್ಡ್ ಒನ್ ತಗೊಳ್ಳಿ, ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ x ಬರಬಾರ್ದಂದ್ರೆ ಓಲ್ಸ್ ಈಕ್ವೇಶನ್ ನಾವು x ಇಂದ ಮಲ್ಟಿಪ್ಲೈ ಮಾಡಬೇಕು. ಆಗ ಇಲ್ಲಿ x² ಆಗುತ್ತೆ, ಇಲ್ಲಿ ಅದು ಕ್ಯಾನ್ಸಲೇಷನ್ ಆಗುತ್ತೆ, 4 ಮಾತ್ರ ಉಳಿಯುತ್ತದೆ, ರೈಟ್ ಸೈಡ್ x³ ಆಗುತ್ತೆ. ಸೊ ಕ್ಯೂಬಿಕ್ ಈಕ್ವೇಶನ್ ಆಯ್ತು ಇದು ಆಗಲ್ಲ. ಇಲ್ಲಿಗೆ ಬನ್ನಿ, ಇಲ್ಲಿ ಕೂಡ ಇಲ್ಲಿ x ಇರೋದ್ರಿಂದ ನೀವು x ನಿಂದ ಮಲ್ಟಿಪ್ಲೈ ಮಾಡಬೇಕು ಹೋಲ್ ಈಕ್ವೇಶನ್ ಗೆ. 8 into x 8x ಆಗುತ್ತೆ, ಪ್ಲಸ್ 5 x ಕ್ಯಾನ್ಸಲ್ ಆಗುತ್ತೆ, 5 ಮಾತ್ರ ಉಳಿಯುತ್ತೆ, = x² ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸ್ಕ್ವೇರ್ ಬಂತು. ಅದನ್ನ ಸ್ಟೆಪ್ ಮಾಡಿ ತೋರಿಸ್ತೇನೆ ಮೆಥಡ್ ಹೇಗೆ ಅಂತ. 8 - 5x = x. 8 ಗೆ x ಇಂದ ಮಲ್ಟಿಪ್ಲೈ ಮಾಡಿ, 5/x into x = x into x. ಇಲ್ಲಿ ಏನಾಗುತ್ತೆ, 8x ಆಗುತ್ತೆ, 5 ನಲ್ಲಿ x ಕ್ಯಾನ್ಸಲೇಷನ್ ಆಗುತ್ತೆ, 5 ಮಾತ್ರ ಉಳಿಯುತ್ತೆ, = x². ಅಥವಾ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆದಾಗ x² ಮೈನಸ್ 8x ರೈಟ್ ಸೈಡ್ ಬಂದಾಗ -8x ಆಯ್ತು, -5 ರೈಟ್ ಸೈಡ್ ಬಂದಾಗ +5 ಆಯ್ತು, = 0 ಆಯ್ತು. ಸೊ ಡಿ ಇಸ್ ದ ರೈಟ್ ಆನ್ಸರ್. ಇದು ಈಗ ಮಾಡ್ಬೇಕಾಗಿಲ್ಲ, ನಾನು ನಿಮ್ಗೆ ಹೇಳಿದ್ದಷ್ಟೇ. ಡಿ ಇಸ್ ದ ರೈಟ್ ಆನ್ಸರ್. ಸೊ 14th ಕ್ವಶನ್, 14ನೇ ಪ್ರಶ್ನೆಗೆ ಹೋಗೋಣ. 14ನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಹೀಗಿದೆ, ಚಿತ್ರದಲ್ಲಿ ಕೋನ P = 90 ಡಿಗ್ರಿ, tan Q = 1/√3 ಆದ್ರೆ ಕೋನ Q ನ ಬೆಲೆ ಎಷ್ಟು ಅಂತ. In the given figure, angle P = 90 degree. If tan Q = 1/√3, then what is the value of Q ಅಂತ. ವಿದ್ಯಾರ್ಥಿಗಳು ಇಲ್ಲಿ ಯಾವ ಲೆಕ್ಕಾಚಾರನೂ ಬೇಡ, ನಾನು ಮಾಡಿ ತೋರಿಸ್ತೀನಿ. ಬಟ್ ನೀವು ಸಿಂಪಲ್ ಆಗಿ ಯಾವಾಗ 1/√3 tan θ ಬಂತ, ಆ ಥೀಟಾದ ಬೆಲೆ 30 ಡಿಗ್ರಿ ಇರಲೇಬೇಕು. ವ್ಯಾಲ್ಯೂ ಆಫ್ ದ ಥೀಟಾ = 30 ಡಿಗ್ರಿ. ಸೊ Q ಈ ಕೇಳಿದರೆ tan Q should be 30 ಡಿಗ್ರಿ ಆಗಿರ್ಲೇಬೇಕು. Why? The answer is 1/√3. The value of tan 30 = 1/√3. ಸೊ 30 ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡೋಣ. ನೋಡಿ, ಇದು ಟ್ರಯಾಂಗಲ್ ಅನ್ನ ಬಿಡಿಸಿದ್ದೇನೆ, RPQ ಅದನ್ನೇ ಬರ್ದೆ. ಇದು ರೈಟ್ ಆಂಗಲ್ ಟ್ರಯಾಂಗಲ್, ಇಲ್ಲಿ ಆಂಗಲ್ ಇದೆ. ಸೊ 1/√3 ಅನ್ನ ಅಪೋಸಿಟ್, ಈಗ tan θ, ವಾಟ್ ಇಸ್ tan θ? ಅಪೋಸಿಟ್ ಬೈ adjacent. ಸೊ ಅಪೋಸಿಟ್ 1 adjacent √3 ಆಗುತ್ತೆ. ಸೊ therefore that is 1/√3 ಆದದ್ದು. ಸೊ 1/√3 ಬರುವಂತದ್ದು 30 ಡಿಗ್ರಿಗೆ ಮಾತ್ರ. ಸೊ ಆನ್ಸರ್ 30 ಡಿಗ್ರಿ. ಈಸಿ ಮೆಥಡ್ ಹೇಳಿದೆ, ಸ್ಟೆಪ್ಸ್ ಹೇಳಿದೆ. ನೆಕ್ಸ್ಟ್ ಕ್ವಶನ್ 15th ಕ್ವಶನ್, ಅದು ಹೀಗಿದೆ, cos θ = 8/15 ಆದ್ರೆ cosec² - 1 ರ ಬೆಲೆ ಎಷ್ಟು? cos θ = 8/15, then cosecant² θ -1 will be. ಇಲ್ಲಿ ಕೂಡ ಈಸಿ ಮೆಥಡ್ ಅಂದ್ರೆ cosec² θ -1 ಅಂದ್ರೆ cot θ ನೇ ಆಗಿರುತ್ತೆ.
ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲಿ ಕಾಟ್ ಥೀಟಾ ಕೊಟ್ಟಿದ್ದಾರೆ, ಅದರ ಸ್ಕ್ವೇರ್ ಕೇಳಿದ್ದಾರೆ. ಸೊ ನೀವು ರೈಟ್ ಸೈಡ್ ಅನ್ನು ಕೂಡ ಸ್ಕ್ವೇರ್ ಮಾಡಿದ್ರೆ ಆಯ್ತು. 8 ಸ್ಕ್ವೇರ್ ಬೈ 15 ಸ್ಕ್ವೇರ್ ಮಾಡಿ. 8 ಸ್ಕ್ವೇರ್ ಅಂದ್ರೆ 64 ಆಗುತ್ತೆ, 15 ಸ್ಕ್ವೇರ್ ಅಂದ್ರೆ 225 ಆಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಸ್ಟೆಪ್ಸ್ ಅಲ್ಲಿ ನಾನು ಹೇಳೋದಿದೆ, ಕೊಸೆಕ್ ಸ್ಕ್ವೇರ್ ಥೀಟಾ -1 is equal to cot square theta, ಐಡೆಂಟಿಟಿ ಅದು ಟ್ರಿಗೊನೋಮೆಟ್ರಿ ಇದ್ದು. ನೆಕ್ಸ್ಟ್ cot theta is equal to 8 by 15 given. What is cot square theta? Right side also you make that is square. So 8 square is 64 and 15 square is 225. So answer C is the right answer. Next 16th question ಗೆ ಹೋಗ್ತಾ ಇದ್ದೀನಿ. 16th question ಹೀಗಿದೆ, tan 45 plus cot 45 ಯ ಬೆಲೆ ಅಂದ್ರೆ the value of tan 45 degree plus cot 45 degree is ಅಂತ ಸಿಂಪಲ್ ಇದೆ. tan 45 degree ಅಂದ್ರೆ ಅದರ ವ್ಯಾಲ್ಯೂ ನಿಮ್ಗೆ ಖಂಡಿತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಅದು 1 ಅಂತ. cot 45 degree also 1. 1 plus 1 is ಡೆಫಿನೆಟ್ಲಿ ಅದು 2 ಆಗಿರುತ್ತೆ. ಸೊ ಡಿ 2 is the right answer. ನೆಕ್ಸ್ಟ್ 17th question ಗೆ ಹೋಗೋಣ. 17ನೇ ಪ್ರಶ್ನೆ ಹೀಗಿದೆ, ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜ ABC ಯಲ್ಲಿ ಕೋನ ಬಿ ಸಮ 90 ಡಿಗ್ರಿ, AC ಸಮ 20 ಸೆಂಟಿಮೀಟರ್ ಮತ್ತು ಕೋನ ಸಿ ಸಮ 30 ಡಿಗ್ರಿ ಆದಾಗ AB ಯ ಉದ್ದ. as shown in the figure, in triangle ABC, angle B is equal to 90 degree, AC is equal to 20 centimeter and angle C is equal to 30 degree, then the length of AB will be. ಇಲ್ಲಿ ನಾನು ಅದೇ ಚಿತ್ರವನ್ನು ಎಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕೇಳಿದ್ದೇನನ್ನ ಅಪೋಸಿಟ್ ಕೇಳಿದೆ. ಈ ಥೀಟಾಕ್ಕೆ ಅಪೋಸಿಟ್ ಇರುವ ಸೈಡ್ ಕೇಳಿದ್ದಾರೆ, ಅದು AB. ಹೈಪೋಟಿನಸ್ ಅಂದ್ರೆ ವಿಕರ್ಣ 20 ಕೊಟ್ಟಿದ್ದಾರೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟಿನಸ್. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು AB by 20 ಆಗುತ್ತೆ. AB ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೈನ್ 30 ಇಲ್ಲಿ ಕೊಟ್ಟದ್ದು, ಸೈನ್ 30 ಯ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ದಟ್ ಇಸ್ ಹಾಫ್. ಸೊ ಹಾಫ್ ಇಸ್ ಈಕ್ವಲ್ ಟು AB by 20. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಿ ಗೆಟ್ AB is equal to 20 divided 20 ಮೇಲೆ ಹೋಗುತ್ತೆ, 20 divided by 2, that is 10. So AB is equal to 10. So B 10 centimeter is the right answer. ನೆಕ್ಸ್ಟ್ 18th question ಗೆ ಹೋಗೋಣ. 18ನೇ ಪ್ರಶ್ನೆ ಹೀಗಿದೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು? ಸಿಂಪಲ್ ಇದೆ ಇದು. ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ನಿಮ್ಗೆ ಇದು ಗೊತ್ತಿರುವಂತ ಆನ್ಸರ್. ಇಲ್ಲಿ ಯಾವುದು ಸರಿಯಾಗಲ್ಲ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ನಿಮ್ಗೆ ಗೊತ್ತಿರುವಂತ ಒಂದು ಕಾಂಬಿನೇಷನ್ ಇದು. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಡಿ ಇಸ್ ದ ರೈಟ್ ಆನ್ಸರ್. ಇದು ಯಾವುದು ಸರಿ ಒಂದಲ್ಲ, ನೀವು ನೋಡಿಬೇಕಿದ್ರೆ. ನೆಕ್ಸ್ಟ್ 19th question ಗೆ ಹೋಗೋಣ. 19th ಅಂದ್ರೆ 19ನೇ ಪ್ರಶ್ನೆ, ಅದು ಹೀಗಿದೆ, ಎಕ್ಸ್ ಅಕ್ಷದಿಂದ ನಿರ್ದೇಶಾಂಕ ಬಿಂದು 5,4 ಇರುವ ದೂರ. ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ 5,4 ಫ್ರಮ್ ದ ಎಕ್ಸ್ ಆಕ್ಸಿಸ್. ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳಿ, ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಅಕ್ಷ ಅಥವಾ ಎಕ್ಸ್ ಆಕ್ಸಿಸ್ ಕೇಳಿದ್ರೆ ವೈ ಕೋಆರ್ಡಿನೇಟ್ ಅನ್ನ ಬರೀರಿ, ಸೆಕೆಂಡ್ ಒನ್ ಅನ್ನ. ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್ ಕೇಳಿದ್ರೆ ಎಕ್ಸ್ ಕೋಆರ್ಡಿನೇಟ್ ಅನ್ನ ಬರೀರಿ. ಸೊ ಇಲ್ಲಿ ಕೇಳಿದ್ರು ಎಕ್ಸ್ ಅಕ್ಷದಿಂದ ಎಕ್ಸ್ ಆಕ್ಸಿಸ್ ನಿಂದ ಕೇಳಿದ್ದಾರೆ ಕೋಆರ್ಡಿನೇಟ್. ಸೊ ವೈ ಕೋಆರ್ಡಿನೇಟ್ ಅದರ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ವೈ ಕೋಆರ್ಡಿನೇಟ್ ಇಲ್ಲಿ 4 ಇದೆ. ಸೊ 4 ಇಸ್ ದ ರೈಟ್ ಆನ್ಸರ್. ಸೊ 4 ಬಾಣಗಳು ಇಲ್ಲಿ ನಾನು ಚಿತ್ರ ಮಾಡಿ ತೋರಿಸ್ತೇನೆ. ಪಾಯಿಂಟ್ ಎಲ್ಲಿದೆ ನೋಡಿ, 5,4 ಇಲ್ಲಿದೆ ನೋಡಿ. ಎಕ್ಸ್ ಅಲ್ಲಿ 5, ವೈ ನಲ್ಲಿ 4. ಸೊ 5 ಮತ್ತು 4 ಇಂಟರ್ಸೆಕ್ಟ್ ಇಲ್ಲಿ ಆಗುತ್ತೆ. ಈ ಪಾಯಿಂಟ್ ಗೆ ಎಕ್ಸ್ ಆಕ್ಸಿಸ್ ನಿಂದ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ? 1, 2, 3, 4. ಸೊ ಅದು ವೈ ಕೋಆರ್ಡಿನೇಟ್. ಸೊ 4 ಇಸ್ ದ ರೈಟ್ ಆನ್ಸರ್, 4 ಯೂನಿಟ್. ನೆಕ್ಸ್ಟ್ 20th question ಹೀಗಿದೆ, ಎ ಸಮ 4,5 ಮತ್ತು ಬಿ ಸಮ ಬಿ 3,7 ಬಿಂದುಗಳ ನಡುವಿನ ದೂರ. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ 4,5 ಅಂಡ್ ಬಿ 3,7 ಈಸ್ ಅಂತ ಡಿಸ್ಟೆನ್ಸ್ ಕೇಳಿದ್ದಾರೆ. ಈಸಿ ಮೆಥಡ್ ನಮ್ಗೆ ಒಂದು ಮೆಥಡ್ ಇದೆ, ಅದು ನಾವು ಮಾಡಿ ತೋರಿಸುವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಲೆಂತ್ ಇದೆ ಅಂತ. ಇಲ್ಲಿ ಈಸಿ ಮೆಥಡ್ ಹೇಳ್ತೀನಿ ಮಕ್ಕಳೇ. ಈ ಎಕ್ಸ್ ಕೋಆರ್ಡಿನೇಟ್ಸ್ ಗಳು 4 ಮತ್ತು 3, ವೈ ಕೋಆರ್ಡಿನೇಟ್ಸ್ ಗಳು 5 ಮತ್ತು 7 ನಿಮ್ಗೆ ಗೊತ್ತಿದೆ, ನೀವು ಕಲ್ತಿದ್ದೀರಿ. ಈಗ ಎಕ್ಸ್ ಕೋಆರ್ಡಿನೇಟ್ಸ್ ನ ವ್ಯತ್ಯಾಸ ನೋಡಿ, ಡಿಫರೆನ್ಸ್ ಎಷ್ಟು ನೋಡಿ, 4 ಮತ್ತು 3 ಇದು 1 ನೆನಪಿಟ್ಟುಕೊಳ್ಳಿ. ಅದರ ಸ್ಕ್ವೇರ್ ಮಾಡಿ, 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಎಕ್ಸ್ ವೈ ಕೋಆರ್ಡಿನೇಟ್ ನ ಡಿಫರೆನ್ಸ್ ಎಷ್ಟು? 5 ಮತ್ತು 7 ಇದ್ದು 2. 2 ನ ಸ್ಕ್ವೇರ್ ಮಾಡಿ 4 ಮತ್ತು 1 ಅನ್ನ ಆಡ್ ಮಾಡಿ 5 ಬಂತು. ಅದರ ಸ್ಕ್ವೇರ್ ರೂಟ್ ತೆಗಿಲಿಕ್ಕೆ ಆಗಲ್ಲ, ಸ್ಕ್ವೇರ್ ರೂಟ್ 5 ಅಂತ ಬರೀರಿ. ಸೊ ಸಿ ಸ್ಕ್ವೇರ್ ರೂಟ್ 5 ಇಸ್ ದ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ನಾವು ಮಾಡಬಹುದು, ಯಾವುದೇ ಕ್ಯಾಲ್ಕುಲೇಷನ್ ಬೇಡ. ಮೆಥಡ್ ನೋಡಿ ಎಷ್ಟು ಲೆಂತ್ ಇದೆ ಅಂತ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ x2 minus x1 whole square plus y2 minus y1 whole square ಇಸ್ ದ ಫಾರ್ಮುಲಾ. x2 ಅಂದ್ರೆ 3 ನೋಡಿ ಇಲ್ಲಿದೆ, x1 ಅಂದ್ರೆ 4 ಫಸ್ಟ್ ಇದೆ, y2 ಅಂದ್ರೆ 7 ಸೆಕೆಂಡ್ ಇದೆ, y1 ಅಂದ್ರೆ 5. ಸೊ ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದಾಗ -1 ಸ್ಕ್ವೇರ್ ಬಂತು, ಪ್ಲಸ್ ಇಲ್ಲಿ 2 ಸ್ಕ್ವೇರ್ ಬಂತು,
ಸ್ಕ್ವೇರ್ ಮಾಡಿದಾಗ ಮೈನಸ್ ಕೂಡ ಪ್ಲಸ್ ಆಗುತ್ತೆ, 1 + 4 ಆಗುತ್ತೆ. ಸೊ ಆನ್ಸರ್ ಡಿ √5. ನಾ ಫಸ್ಟಿಗೆ ನಿಮ್ಗೆ ವಿದಿನ್ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡೋದನ್ನು ಹೇಳಿದ್ದೀನಿ. √5 ಇಸ್ ದ ರೈಟ್ ಆನ್ಸರ್. 21st ಕ್ವಶನ್, 21ನೇ ಪ್ರಶ್ನೆ ಹೀಗಿದೆ. ಕೊಟ್ಟಿರುವ ನಕ್ಷೆಯಲ್ಲಿ ಸಿ ಎ ಬಿಯ ಮಧ್ಯ ಬಿಂದುವಾಗಿದ್ದು ಸಿ ಬಿಂದುವಿನ ನಿರ್ದೇಶಾಂಕ ಎಷ್ಟು ಅಂತ. ಇನ್ ದ ಗಿವನ್ ಗ್ರಾಫ್, ಇಫ್ ಸಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ, ದೆನ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಸಿ. ಇದನ್ನು ನೀವು ಚಿತ್ರದಲ್ಲೂ ಗುರುತಿಸಬಹುದು, ಇಲ್ಲ ಅಂದ್ರೆ ಮೆಥಡ್ ಅಲ್ಲೂ ಮಾಡಬಹುದು. ಇಲ್ಲಿ ನೋಡಿ, ಇಷ್ಟೇ ನೀವು ಈ ಸಿ ಪಾಯಿಂಟ್ ನ ಕೋಆರ್ಡಿನೇಟ್ ಕೇಳಿದ್ದಾರೆ. ಸಿ ಅನ್ನ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಗೆ ಜಾಯಿನ್ ಮಾಡಿ, ಒಂದು ಗೆರೆ ಎಳೆದು ನೋಡಿ 4 ಮತ್ತು 2 ಗೆ ಜಾಯಿನ್ ಆಗುತ್ತೆ. ಸೊ 4 and 2 ಎಲ್ಲಿದೆ? ಎ ಇಸ್ ದ ರೈಟ್ ಆನ್ಸರ್. ಸೊ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಅಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಇನ್ನೊಂದು ಮೆಥಡ್ ಇದೆ. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ಸ್ 2 ಮತ್ತು 6 ಅದನ್ನ ಆಡ್ ಮಾಡಿ 8 ಬರುತ್ತೆ, ಆಫ್ ಮಾಡಿ 4 ಬರುತ್ತೆ. 4 ಇಲ್ಲಿದೆ. ನೆಕ್ಸ್ಟ್ ವೈಗೆ 1 ಮತ್ತು 3 ಅನ್ನ ಆಡ್ ಮಾಡಿ 4 ಬಂತು, ಅದರ ಆಫ್ ಮಾಡಿ 2. 4 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 22nd ಕ್ವಶನ್, 22ನೇ ಪ್ರಶ್ನೆ ಹೀಗಿದೆ. ಎ x1 y1, ಬಿ x2 y2 ಮತ್ತು ಸಿ x3 y3 ಬಿಂದುಗಳಿಂದ ಉಂಟಾದ ತ್ರಿಭುಜ ಎಬಿಸಿಯ ವಿಸ್ತೀರ್ಣ. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ ಬೈ ಇಸ್ ವರ್ಟಿಸಿಸ್ ಎ x1 y1, ಬಿ x2 y2, ಸಿ x3 y3 ಈಸ್. ಇದು ಡೈರೆಕ್ಟ್ ಫಾರ್ಮುಲಾ, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ನಿಮ್ಗೆಲ್ಲ ಗೊತ್ತಿರುವಂತಹ ಫಾರ್ಮುಲಾ. ಬಿ ಇಸ್ ದ ರೈಟ್ ಆನ್ಸರ್. ಹಾಫ್ ಇಂಟು x1 into y2 minus y3 plus x2 into y3 minus y1 plus x3 into y1 minus y2. ನಿಮ್ಗೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ 23rd ಕ್ವಶನ್, 23ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ದತ್ತಾಂಶಗಳಲ್ಲಿ ಮಧ್ಯಾಂಕವಿರುವಂತಹ ವರ್ಗಾಂತರ ಯಾವುದು? ಇನ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಕ್ಲಾಸ್ ಇಂಟರ್ವಲ್ ವಿಚ್ ಕಂಟೈನ್ಸ್ ದ ಮೀಡಿಯನ್ ಈಸ್ ಅಂತ. ವಿದ್ಯಾರ್ಥಿಗಳಿಗೆ ಮೀಡಿಯನ್ ಗೊತ್ತಾಗಬೇಕಿದೆ, ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಗೊತ್ತಿರ್ಬೇಕು ನಮ್ಗೆ. ಟೋಟಲ್ ಇಲ್ಲಿ ಮಾಡಿದಾಗ ನಮಗೆ 20 ಬರುತ್ತೆ. 20ಯ ಆಫ್ ಎಲ್ಲಿದೆ ಅಂತ ನೋಡಬೇಕು. 10ನ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿಯಲ್ಲಿ ಬರುತ್ತೆ ಅಂತ ನೋಡ್ಬೇಕು. ಸೊ ಅದಕ್ಕೆ ನಾವೇನು ಮಾಡ್ಬೇಕು, ಸಂಚಿತ ಆವೃತ್ತಿ ಮಾಡ್ತಾ ಹೋಗ್ಬೇಕು. ಬಹಳ ಸಿಂಪಲ್ ಇದೆ, ಬೇಗನೆ ಮಾಡ್ಬೋದು ನಾವು. ಮಧ್ಯಾಂಕವು n/2ನೇ ಸಂಚಿತ ಆವೃತ್ತಿ ಇರುವ ವರ್ಗಾಂತದಲ್ಲಿರುತ್ತೆ, ಅಥವಾ ಮೀಡಿಯನ್ ಇಸ್ ಇನ್ ದ ಕ್ಲಾಸ್ ಇಂಟರ್ವಲ್ ವೇರ್ n/2 CF ಲೈಸ್ ಅಂತ. ಅಂದ್ರೆ ಈಗ CF ಅಂದ್ರೆ ಇಷ್ಟೇ ನೋಡಿ, ಸಿಂಪಲ್ ಆಗಿ 2 ಫಸ್ಟ್ ಲೈನ್, ನೆಕ್ಸ್ಟ್ 3 ಅನ್ನೋದಕ್ಕೆ ಆಡ್ ಮಾಡಿ 5 ಬಂತು, ನೆಕ್ಸ್ಟ್ 6 ಅನ್ನು ಆಡ್ ಮಾಡಿ 11 ಬಂತು, ನೆಕ್ಸ್ಟ್ 5 ಅನ್ನು ಆಡ್ ಮಾಡಿ 16 ಬಂತು, ನೆಕ್ಸ್ಟ್ 4 ಅನ್ನು ಆಡ್ ಮಾಡಿ 20 ಬಂತು. 20 ಟೋಟಲ್ ಬಂತು. ಇದರ ಹಾಫ್ ಅಂದ್ರೆ 10 ಎಲ್ಲಿದೆ ನೋಡಿ, ಇಲ್ಲಿ ತನಕ 5 ಇದೆ, ನಾನು ತೋರಿಸ್ತಾ ಇದ್ದೆ 5 ಇದೆ, 3rd ವರೆಗೆ ಅಂದ್ರೆ 2nd ರೋ ವರೆಗೆ 5 ಇದೆ. 10 ಇಲ್ಲಿ 11 ಇದೆ. 11 ಇದೆ ಅಂದ್ರೆ 10 ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾದ್ರೆ ನಮ್ಮ ಕ್ಲಾಸ್ ಇಂಟರ್ವಲ್ ಯಾವ್ದಾಗುತ್ತೆ ಅಂದ್ರೆ 11 ಎಲ್ಲಿ ಇರುತ್ತೆ, ಸಂಚಿತ ಆವೃತ್ತಿ ಅಥವಾ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಆ ಕ್ಲಾಸ್ ಇಂಟರ್ವಲ್ ಎಲ್ಲಿ ಬರುತ್ತೆ, 40 to 60 ಬರುತ್ತೆ. ಸೊ 40 to 60 ಬರುವಂತದ್ದು ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, 24th ಕ್ವಶನ್, 24ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಪ್ರಾಪ್ತಾಂಕಗಳ ಬಹುಲಕ 14, 16, 10, 12, 16, 18, 17 ಇದೆ. ಮೋಡ್ ಆಫ್ ದ ಫಾಲೋವಿಂಗ್ ಡೇಟಾ ಸೇಮ್ ಡಾಟಾ ಇದೆ. ಮೋಡ್ ಅನ್ನ ಫೈಂಡ್ ಔಟ್ ಮಾಡುವ ಈಸಿಯೆಸ್ಟ್ ಮೆಥಡ್ ಇದೆ, ಏನಿಲ್ಲ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ಹೈಯೆಸ್ಟ್ ಸಲ ರಿಪೀಟ್ ಆಗಿರುವಂತದ್ದು ಇಲ್ಲಿ 16. ಸೊ 16 itself is the right answer. So D is the right answer. Next 25th question, 25ನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಹೀಗಿದೆ. ಒಂದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಆಗೋ ಸರಾಸರಿಗಳು ಕ್ರಮವಾಗಿ 52 ಮತ್ತು 50 ಆದ್ರೆ ಈ ದತ್ತಾಂಶಗಳ ಬಹುಲಕ. If the median and mean of a given frequency distribution is 52 and 50 respectively, then the mode will be. ಇಲ್ಲೊಂದು ಫಾರ್ಮುಲಾ ಇದೆ. ಇಂತಹ ಒಂದು ಪ್ರಶ್ನೆ 100% ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಅದು ಬೇರೆ ಬೇರೆ ಕೊಡಬಹುದು, ಬಟ್ ಫಾರ್ಮುಲಾ ಒಂದೇ. ಇಲ್ಲಿ ನಮ್ಗೆ ಕೊಟ್ಟಂತ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವ ಫಾರ್ಮುಲಾ ಬಹುಲಕ ಸಮ 3 ಮಧ್ಯಾಂಕ ಕಳೆ 2 ಸರಾಸರಿ. ಅಂದ್ರೆ ಇಂಗ್ಲಿಷ್ ಅಲ್ಲಾದ್ರೆ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ನಾವು ಇಲ್ಲಿ ಮೀಡಿಯನ್ ಕೊಟ್ಟಿದ್ದಾರೆ 52, 3 ನ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಮೀನ್ ಕೊಟ್ಟಿದ್ದಾರೆ 2 ನಿಂದ ಮಲ್ಟಿಪ್ಲೈ ಮಾಡಿ, ಸಬ್ಸ್ಟ್ರಾಕ್ಟ್ ಮಾಡಿ, ಅಂದ್ರೆ 156 ಬಂತು ಇಲ್ಲಿ, ಮೈನಸ್ 100, that is equal to 56 is the right answer. So D is the right answer. ನೆಕ್ಸ್ಟ್ 26th ಕ್ವಶನ್ ಹೋಗೋಣ. 26ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡದ ಅಳತೆ ಯಾವುದು ಅಂತ. ಅಮಾಂಗ್ ದ ಫಾಲೋವಿಂಗ್ ದ ಡೈಮೆನ್ಷನ್ಸ್ ವಿಚ್ ಡು ನಾಟ್ ಫಾರ್ಮ್ ಎ ರೈಟ್ ಆಂಗಲ್ ಟ್ರಯಾಂಗಲ್. 4 ಆಪ್ಷನ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನೋಡ್ತಾ ಹೋಗೋಣ. 8, 10, 12 ಅದನ್ನ ಮತ್ತೆ ಮಾತಾಡ್ತೀನಿ. 7, 24, 25 ಇದು ಪೈಥಾಗೊರಿಯ ತ್ರಿವಳಿಗಳು, ಪೈಥಾಗೊರಿಯನ್ ಟ್ರಿಪ್ಲೆಟ್. ಇದು ಗ್ಯಾರಂಟಿ ಏನ್ ಮಾಡುತ್ತೆ, ಖಂಡಿತವಾಗಿಯೂ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತದೆ. ನಿಮ್ಗೆ ಗೊತ್ತಿರುವಂತ ಇದನ್ನ ಬರ್ದಿಟ್ಕೊಳ್ಳಿ ನೀವು. ಇದು ಈ ಕಾಂಬಿನೇಷನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 6, 8, 10 ದಿಸ್ ಆಲ್ಸೋ ಪೈಥಾಗೊರಿಯನ್ ಟ್ರಿಪ್ಲೆಟ್. ಅದು ಕೂಡ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತದೆ.
3, 4, 5 ಆಲ್ಸೋ ಪೈಥಾಗೋರಿಯನ್ ಟ್ರಿಪ್ಲೆಟ್ ಪೈಥಾಗೋರಿಯ ತ್ರಿವಳಿಗಳು, ಅದು ಕೂಡ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡ್ತವೆ. ಆದರೆ 8, 10, 12 ಟ್ರಿಪ್ಲೆಟ್ ಅಲ್ಲ, ಇದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುವುದಿಲ್ಲ. ಇದು ರೈಟ್ ಆನ್ಸರ್ ಆಗಿದೆ. ಇದನ್ನು ಹೇಗೆ ಅಂತ ತೋರಿಸ್ತೀನಿ ನಾನು. 8, 10, 12 ಅಲ್ಲಿ ಈ ಸ್ಮಾಲರ್ 2 ನಂಬರ್ಸ್ ಇದೆ ಅಲ್ಲ, ಅದನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ. 8 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್. ಗ್ರೇಟರ್ ನಂಬರ್ ಅನ್ನ ಪ್ರತ್ಯೇಕವಾಗಿ ಸ್ಕ್ವೇರ್ ಮಾಡಿ. ಎಲ್ಲದಕ್ಕೂ ಹಾಗೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. 64 ಪ್ಲಸ್ 100 ಬರುತ್ತೆ ಇಲ್ಲಿ 144 ಬರುತ್ತೆ. ಇದನ್ನ ಆಡ್ ಮಾಡಿ 164 ಬಂತು. ಇದು 144 ಈಕ್ವಲ್ ಅಲ್ಲ. ಈಕ್ವಲ್ ಆದ್ರೆ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಇದನ್ನ ಬಿಟ್ಟು ಎ ಅನ್ನ ಬಿಟ್ಟು ಉಳಿದ ಯಾವುದಕ್ಕೂ ನೀವು ಟ್ರೈ ಮಾಡಿ, ಇದು ಈಕ್ವಲ್ ಆಗಿರುತ್ತೆ. ಸೊ therefore 8 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ನಾಟ್ ಈಕ್ವಲ್ ಟು 12 ಸ್ಕ್ವೇರ್. therefore ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲ. ಎ ಇಸ್ ದ ರೈಟ್ ಆನ್ಸರ್. ಇದು ಯಾವ್ದಲ್ಲ ಅಂತ ಕೇಳಿದ್ದೀವಿ. ನೆಕ್ಸ್ಟ್ 27th ಕ್ವಶನ್ಗೆ ಹೋಗೋಣ. 27ನೇ ಪ್ರಶ್ನೆ ಹೀಗಿದೆ. ಈ ತ್ರಿಭುಜ ಎಬಿಸಿಯಲ್ಲಿ ಡಿಇ ಸಮಾನಾಂತರ ಬಿಸಿ ಆಗಿದ್ದು ಈ ಕೆಳಗಿನವುಗಳಲ್ಲಿ ಸರಿಯಾಗಿರದ ಸಂಬಂಧ. ಇನ್ ಟ್ರಯಾಂಗಲ್ ಎಬಿಸಿ ಇಫ್ ಡಿಇ ಪ್ಯಾರಲಲ್ ಟು ಬಿಸಿ ದೆನ್ ದ ಇನ್ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋವಿಂಗ್ ಇಸ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಅದೇ ಚಿತ್ರವನ್ನು ರಿಪೀಟ್ ಮಾಡಿ ನಾನು ತೋರಿಸ್ತೇನೆ ನೋಡಿ. ಎ ಬಿ ಸಿ ಟ್ರಯಾಂಗಲ್ ಅನ್ನ ಇಲ್ಲಿ ಮಾಡ್ಕೊಂಡೆ. ಈಗ ಒಂದು ಪ್ಯಾರಲ್ ಲೈನ್ ಅನ್ನ ಹೇಳಿದ್ರೆ ಅದು ಪ್ಯಾರಲ್ ಇದೆ ಅಂತ ಇಲ್ಲಿ ತೋರಿಸಿದ್ದಾರೆ ಅವರು. ಡಿ ಇಸ್ ಪ್ಯಾರಲ್ ಟು ಬಿ ಸಿ. ಈಗ ಥೇಲ್ಸ್ ಥಿಯರಮ್ ಅಪ್ಲೈ ಆಗುತ್ತೆ ಇಲ್ಲಿ. ಅದರ ಪ್ರಕಾರ ಇದು ರೇಷ್ಯೂಸ್ ಇದೆ ನೋಡಿ. ಫಸ್ಟ್ ರೇಷ್ಯೂ ತಗೊಂಡೆ ಎ ಡಿ ಬೈ ಡಿ ನೋಡಿ. ಎ ಡಿ ಮಾರ್ಕ್ ಚೇಂಜ್, ಕಲರ್ ಚೇಂಜ್ ಆಗ್ತಾ ಇದೆ. ಎ ಡಿ ಡಿವೈಡೆಡ್ ಬೈ ಡಿ ಬಿ. ಡಿ ಬಿಗೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ಪಿಂಕ್ ಗೆ ಬಂತು. ಎಇ ನೋಡಿ, ಎಇ ಡಿವೈಡೆಡ್ ಬೈ ಇ ಸಿ ಆಗ್ಲೇಬೇಕು ಅದು. ಸೊ ದಿಸ್ ಇಸ್ ಥೇಲ್ಸ್ ಥಿಯರಮ್. ಸೊ ಇದು ರೈಟ್, ಇದು ಕರೆಕ್ಟ್ ಇದೆ. ಇಲ್ಲಿ ಕರೆಕ್ಟ್ ಇಲ್ಲ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಾಗುವುದಿಲ್ಲ. ನೆಕ್ಸ್ಟ್ ಆಪ್ಷನ್ ಗೆ ಹೋಗೋಣ. ದಿಸ್ ಇಸ್ ರೈಟ್ ಆಪ್ಷನ್, ರೈಟ್ ಇದೆ. ನೆಕ್ಸ್ಟ್ ಎ ಡಿ ನೋಡಿ, ಎ ಡಿ ಟಿಕ್ ಮಾಡಿದೆ. ನೆಕ್ಸ್ಟ್ ಎ ಬಿ ಬಂತು ನೋಡಿ. ಚಿಕ್ಕ ತ್ರಿಭುಜದ ಬಾಹು ಸ್ಮಾಲರ್ ಟ್ರಯಾಂಗಲ್ ನ ಸೈಡ್ ಅಂಡ್ ಕರೆಸ್ಪಾಂಡಿಂಗ್ ಸೈಡ್ ಆಫ್ ದ ಲಾರ್ಜರ್ ಟ್ರಯಾಂಗಲ್ ಬಂತು. ಇಲ್ಲೂ ಕೂಡ ಹಾಗೆ ಬರಬೇಕು. ಸ್ಮಾಲರ್ ಟ್ರಯಾಂಗಲ್ ನ ಸೈಡ್ ಡಿವೈಡೆಡ್ ಬೈ ಲಾರ್ಜರ್ ಟ್ರಯಾಂಗಲ್ ನ ಸೈಡ್ ಕರೆಸ್ಪಾಂಡಿಂಗ್ ಸೈಡ್ ಗೆ ಈಕ್ವಲ್ ಆಗಿದೆ. ಅದು ಕರೆಕ್ಟ್ ನೋಡಿ, ಹಾಗೆ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ರೈಟ್. ನೆಕ್ಸ್ಟ್ ಸಿ ಇನ್ನೊಂದು ನೋಡೋಣ. ಡಿಇ ನೋಡಿ ಲಾಸ್ಟ್ ಗೆ ಬಂದೆ ನಾನು. ಡಿಇ ಇದೊಂದು ಬಿಟ್ಟೆ ಸಿ ಅನ್ನ, ಅದು ಯಾಕೆ ಗೊತ್ತಾಗುತ್ತೆ. ಡಿಇ ಸ್ಮಾಲರ್ ಟ್ರಯಾಂಗಲ್ ನ ಒಂದು ಸೈಡ್ ಆಗಿದೆ. ಲಾರ್ಜರ್ ಟ್ರಯಾಂಗಲ್ ನ ಕರೆಸ್ಪಾಂಡಿಂಗ್ ಸೈಡ್ ಬಿ ಸಿ ಗೆ ಡಿವೈಡ್ ಮಾಡಿದಾಗ ಸ್ಮಾಲರ್ ಟ್ರಯಾಂಗಲ್ ನ ಎಇ ಸೈಡ್ ಲಾರ್ಜರ್ ಟ್ರಯಾಂಗಲ್ ನ ಎ ಸಿ ಸೈಡ್ ಗೆ ಕರೆಸ್ಪಾಂಡಿಂಗ್ ಸೈಡ್ ಅದು ಡಿವೈಡ್ ಮಾಡಿದೆ. ಸೊ ದಿಸ್ ಆಲ್ಸೋ ರೈಟ್ ಆನ್ಸರ್, ರೈಟ್ ಈಕ್ವೇಶನ್. ಸೊ ಸಿ ಅನ್ನ ತಗೊಳ್ಳಿ. ಈಗ ನಾನು ಮಾಡಿ ತೋರಿಸ್ತೇನೆ ನೋಡಿ. ಎ ಡಿ ಡಿವೈಡೆಡ್ ಬೈ ಇ ಸಿ ನೋಡಿ, ಇದು ಈ ಕಡೆ ಇದೆ, ಇದು ಇಲ್ಲಿದೆ. ಇದು ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಸಿ ಇಸ್ ದ ರಾಂಗ್ ಆನ್ಸರ್. ಇನ್ನು ನಾವು ಟೆಸ್ಟ್ ಮಾಡ್ಬೇಕಾಗೇ ಇಲ್ಲ. ಸಿ ಇಸ್ ದ ರಾಂಗ್ ಅಂದ್ರೆ ನಮ್ಗೆ ಸಂಬಂಧ ಇಲ್ಲದು. ರೈಟ್ ಆನ್ಸರ್ ಇಲ್ಲಿ ಈ ಪ್ರಶ್ನೆಗೆ ನಮ್ದು ಸಿ. ಎ ಡಿ ಬೈ ಇ ಸಿ ಈಕ್ವಲ್ ಟು ಎ ಬೈ ಡಿ ಬಿ. ಇದು ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ 28th ಕ್ವಶನ್ ಗೆ ಹೋಗ್ತಾ ಇದ್ದೀನಿ. 28ನೇ ಪ್ರಶ್ನೆ ಅದು ಹೀಗಿದೆ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಅವುಗಳ ವಿಸ್ತೀರ್ಣಗಳ ಅನುಪಾತವು 49:81 ಆದರೆ ಅನುರೂಪ ಬಾಹುಗಳ ಅನುಪಾತ. ತ್ರಿಭುಜ ಎ ಬಿ ಸಿ ಸಿಮಿಲರ್ ಟು triangle ಎ ಬಿ ಸಿ ಸಿಮಿಲರ್ ಟು triangle ಪಿ ಕ್ಯೂ ಆರ್ ಇಫ್ ರೇಷಿಯೋ ಆಫ್ their areas is 49:81 then the ratios of their corresponding size is ಅಂತ ಕೇಳಿದ್ದಾರೆ. ನೋಡಿ ಏನಿಲ್ಲ, ಸಿಂಪಲ್ ಆಗಿ 49 ನ ಸ್ಕ್ವೇರ್ ರೂಟ್ ಎಷ್ಟು 7, 81 ನ ಸ್ಕ್ವೇರ್ ರೂಟ್ ಎಷ್ಟು 9, 7:9 ಎಲ್ಲಿ ಬರುತ್ತೆ ನೋಡಿ. ಬಿ ಇಸ್ ದ ರೈಟ್ ಆನ್ಸರ್. ಯಾವ ಕ್ಯಾಲ್ಕುಲೇಷನ್ ಬೇಡ, ಮನಸ್ಸಲ್ಲೇ ಮಾಡಿ. ನೆಕ್ಸ್ಟ್ 29th ಕ್ವಶನ್ ಗೆ ಹೋಗೋಣ. 29ನೇ ಪ್ರಶ್ನೆಗೆ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಇಲ್ಲೇನು ಕಾಣುವುದಿಲ್ಲ. ಅವುಗಳ ಅನುರೂಪ ಬಾಹುಗಳ ಅನುಪಾತವು ಸಮವಾದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಈ ಹೇಳಿಕೆಯ ಸಾಧನೆಗೆ ಬಳಸಿದ ತ್ರಿಭುಜಗಳ ನಿರ್ಧಾರಕ ಗುಣ. In two triangles, if the corresponding angles are equal and ratio of their corresponding sides are equal, then the two triangles are similar. The criterion which is used to prove this statement ಅಂತ ನಿಮ್ಗೆಲ್ಲ ಗೊತ್ತಿದೆ, ಯಾವುದೇ ಕ್ಯಾಲ್ಕುಲೇಷನ್ ಬೇಡ ಇಲ್ಲಿ. ಎ ಕ್ರೈಟೀರಿಯಾ ನಿಮ್ಗೆ ಗೊತ್ತಿದೆ. ಕೋ ಅಂತ ಕರೀತಾರೆ ಅದನ್ನ. ಇಲ್ಲಿ ಕೋನ ಅಂತ ಕೊಟ್ಟಿದ್ದಾರೆ. ಸೊ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ 30th ಕ್ವಶನ್ ಗೆ ಹೋಗೋಣ. 30ನೇ ಪ್ರಶ್ನೆ ಅದು ಹೀಗಿದೆ. ಸೂರ್ಯನ ಎದುರು ನೇರವಾಗಿ ನಿಂತಿರುವ ಒಂದು ಮರ ಮತ್ತು ಅದರ ನೆರಳಿನ ಉದ್ದದ ಅನುಪಾತ 1:√3 ಆದರೆ ಸೂರ್ಯನೆಡೆಗೆ ಉನ್ನತ ಕೋನ ಎಷ್ಟು ಅಂತ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ ಇಫ್ ದ ರೇಷಿಯೋ 1:√3 ಈಸ್ ಆಫ್ ದ ಲೆಂತ್ ಆಫ್ ದ ಟ್ರೀ ಅಂಡ್ ಇಸ್ ಶಾಡೋ ಈಸ್ ಅಂತ. ವಿದ್ಯಾರ್ಥಿಗಳ ಸ್ಟೆಪ್ಸ್ ಮಾಡಿ ತೋರಿಸ್ತೇನೆ. ಅದಕ್ಕೆ ಮುಂಚೆ ಎಷ್ಟು ಸಿಂಪಲ್ ಇದೆ ಅಂದ್ರೆ ನೋಡಿ, ಈ ರೇಷಿಯೋವನ್ನ ನೀವು ಫ್ರಾಕ್ಷನ್ ರೀತಿಯಲ್ಲಿ ಬರ್ಕೊಳ್ಳಿ. ಆಗ 1/√3 ಆಗುತ್ತೆ.
ನಾನು ಆಗಲೇ ಹೇಳಿದ್ದೇನೆ, ಒಂದು ಹೈಟ್ ಅಂಡ್ ಡಿಸ್ಟೆನ್ಸ್ ಗೆ ರೇಷಿಯೋ ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಯಾವತ್ತು 1/√3 ಬರುವುದು 30 ಡಿಗ್ರಿಗೆ. ಸೊ ಡೈರೆಕ್ಟ್ಲಿ ನೀವು 30 ಡಿಗ್ರಿಗೆ ಕ್ಲಿಕ್ ಮಾಡಬಹುದು. ಸೊ ಇಲ್ಲಿ ಹೇಗೆ ಅಂತ ನೋಡಿ, ನಾನು ಟ್ರಯಾಂಗಲ್ ಅಲ್ಲಿ ಬಿಡಿಸ್ತೀನಿ. ಈಸಿ ಮೆಥಡ್ ಹೇಳಿಬಿಟ್ಟೆ. ಒಂದು ಸೂರ್ಯ, ಇದು ಒಂದು ಮರ ಇದೆ, ಆ ಮರದ ಹೆಸರು RP ಅಂತ ಇದೆ ಕೊಟ್ಟಿದ್ದೀನಿ. ಸೊ ಕ್ಯೂ ನಲ್ಲಿ ನೀವು ನೋಡ್ತಾ ಇದ್ದೀರಿ, ಆಂಗಲ್ ಆಫ್ ಇಲಿವೇಶನ್ ಆಗಿದೆ, ಮೇಲ್ಗಡೆ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ನಮಗೆ 1 ಅಪೋಸಿಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 1:√3 ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಟ್ರೀ ಅಂಡ್ ಲೆಂತ್ ಆಫ್ ದ ಶ್ಯಾಡೋ. ಶ್ಯಾಡೋ √3 ಇದೆ, ಹೈಟ್ 1 ಇದೆ, 1:√3 ಆಗ್ತದೆ. ಸೊ ಈ ತರದ ಕಾಂಬಿನೇಷನ್ ಬರುವಂತದ್ದು 30 ಡಿಗ್ರಿಗೆ ಮಾತ್ರ. ಟ್ಯಾನ್ 30 ಡಿಗ್ರಿ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ 1/√3 ಆಗುತ್ತೆ. 30 ಡಿಗ್ರಿ ಸರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 30. ಫಸ್ಟ್ ಕ್ವಶನ್ 31ನೇ ಪ್ರಶ್ನೆಗೆ ಹೋಗೋಣ. ಚಿತ್ರದಲ್ಲಿ ಕೊನ POQ ಸಮ 110 ಡಿಗ್ರಿ ಕಾಣ್ತಾ ಇದೆ, ಚಿತ್ರ ಕೊಟ್ಟಿದ್ದಾರೆ. ಆಗಿರುವಂತೆ O ಕೇಂದ್ರವುಳ್ಳ ವೃತ್ತಕ್ಕೆ TP ಮತ್ತು TQ ಸ್ಪರ್ಶಕಗಳಾಗಿವೆ. ಕೋನ PTQ ನ ಅಳತೆ ಎಷ್ಟು ಅಂತ. ಇನ್ ದ ಫಿಗರ್, angle POQ is equal to 110 degree. If O is the center of the circle and TP/TQ are tangents to it, then measure of angle PTQ is. PTQ ಅಂದ್ರೆ ಇಲ್ಲಿ ಕಾಣ್ತದೆ ಆಪೋಸಿಟ್ 110 ಇಲ್ಲಿದೆ ನೋಡಿ. ಇದು 110 ಸೆಂಟರ್ ಅಲ್ಲಿ ಉಂಟಾದ್ರೆ ಸೆಂಟರ್ ನಲ್ಲಿ ಫಾರ್ಮೇಶನ್ ಆಗುವ ಆಂಗಲ್ ಮತ್ತು ಟ್ಯಾಂಜೆಂಟ್ ಮಧ್ಯೆ ಫಾರ್ಮೇಶನ್ ಆಂಗಲ್ ಸಪ್ಲಿಮೆಂಟರಿ ಆಂಗಲ್ಸ್ ಪರಿಪೂರಕ ಕೋನಗಳಾಗಿರ್ತವೆ. ಅಂದ್ರೆ 180 ಡಿಗ್ರಿ ಇರುತ್ತೆ. 180 ಡಿಗ್ರಿ ಒಂದನ್ನ 110 ಅಂತ ಕೊಟ್ರೆ ಆಟೋಮೆಟಿಕಲಿ ನಿಮ್ಗೆ ಹೇಳ್ಬೋದು ಇನ್ನೊಂದು 70 ಡಿಗ್ರಿ ಇರಲೇಬೇಕು. ಸೊ 70B is the right answer. ನೆಕ್ಸ್ಟ್ 30 ಸೆಕೆಂಡ್ ಕ್ವಶನ್ ಗೆ ಹೋಗೋಣ. 32ನೇ ಪ್ರಶ್ನೆ ಅದು ಹೀಗಿದೆ. ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಕವನ್ನು ಎಳೆದಿದೆ. ಆ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯದೊಂದಿಗೆ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ? A tangent is drawn to a circle at a point so that angle formed by the tangent with the radius at the point of contact is ಅಂತ ಕೇಳಿದ್ದಾರೆ. ನೋಡಿ, ನಾನು ಸಿಂಪಲ್ ಆಗಿ, ಇದು ಅಗತ್ಯ ಇಲ್ಲ, ನೀವು ಡೈರೆಕ್ಟ್ ನಿಮ್ಗೆ ಗೊತ್ತಿದೆ ಆನ್ಸರ್. ಒಂದು ಸರ್ಕಲ್ ಇದೆ, ಒಂದು ಸೆಂಟರ್ ಇದೆ, ಒಂದು ಪಾಯಿಂಟ್ ಅನ್ನ ಸರ್ಕಲ್ ಮೇಲೆ ನಾನು ಫಿಕ್ಸ್ ಮಾಡಿದ್ದೀನಿ, ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಒಂದು ರೇಡಿಯಸ್ ಅನ್ನು ಹೇಳಿದ್ರೆ ಇಟ್ ಶುಡ್ ಬಿ 90 ಡಿಗ್ರಿ ಅಂದ್ರೆ ಲಂಬ ಕೋನ ಆಗಿರುತ್ತೆ. ಸೊ D is the right answer. ನೆಕ್ಸ್ಟ್ 33rd ಕ್ವಶನ್ 33ನೇ ಪ್ರಶ್ನೆ ಹೀಗಿದೆ. ಚಿತ್ರದಲ್ಲಿ O ವೃತ್ತ ಕೇಂದ್ರ ಬಿಂದುವಾದರೆ ವೃತ್ತ ಛೇದಕ ಯಾವುದು ಅಂತ. ಇನ್ ದ ಗಿವನ್ ಫಿಗರ್, ಇಫ್ O is the center of the circle, then the secant to the circle is ಅಂತ. ಸಿಂಪಲ್, ಸೀಕೆಂಟ್ ಅಂದ್ರೆ ಏನು ಅಂತ ಗೊತ್ತುಂಟು. ಅದು ಎರಡು ಬಿಂದುಗಳಲ್ಲಿ ಛೇದಿಸೈತೆ. ಇಂಟರ್ಸೆಕ್ಟಿಂಗ್ ದ ಸರ್ಕಲ್ ಇನ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ. ಅಂದ್ರೆ C and D ಅಲ್ಲಿ ಇಲ್ಲಿ ಕಟ್ ಮಾಡ್ತಿರೋ ಒಂದು ಲೈನ್ ಯಾವುದು ಅಂತಂದ್ರೆ CD ಮಾತ್ರ. ಸೊ CD is the secant, ಆರ್ ಅದನ್ನ ವೃತ್ತ ಛೇದಕ ಅಂತ ಕನ್ನಡದಲ್ಲಿ ಕರೀತಾರೆ. ಆನ್ಸರ್ CDB is the right answer. ನೆಕ್ಸ್ಟ್ 34th ಕ್ವಶನ್ ಹೋಗ್ತಾ ಇದ್ದೀನಿ. 34ನೇ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯ. 7 ಸೆಂಟಿಮೀಟರ್ ತ್ರಿಜ್ಯವಿರೋ ವೃತ್ತಕ್ಕೆ 25 ಸೆಂಟಿಮೀಟರ್ ದೂರದಲ್ಲಿರೋ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿದೆ. ಲೆಕ್ಕಾಚಾರ ವಿಧಾನದಿಂದ ಸ್ಪರ್ಶಕದ ಉದ್ದ ಎಷ್ಟು? ಎ ಟ್ಯಾಂಜೆಂಟ್ ಇಸ್ ಡ್ರಾನ್ ಟು ಎ ಸರ್ಕಲ್, ರೇಡಿಯಸ್ 7 ಸೆಂಟಿಮೀಟರ್ from an external point which is 25 centimeter away from the center of the circle. The length of the tangent by calculation is. ವಿದ್ಯಾರ್ಥಿಗಳು, ವೆರಿ ಸಿಂಪಲ್. ನಾನು ಆಗ ನಿಮ್ಗೆ ಒಂದು ಪ್ರಶ್ನೆಯಲ್ಲಿ ಬಂದಿತ್ತು, ಯಾವುದು ಇದರಲ್ಲಿ ಲಂಬಕೋನ ತ್ರಿಭುಜ ಅಲ್ಲ ಅಂತ. ಅಲ್ಲೊಂದು ಕಾಂಬಿನೇಷನ್ ಬರ್ಕೊಳ್ಳಿಕ್ಕೆ ಹೇಳಿದೆ ನಿಮಗೆ. 7, 25 and 24. 7, 24, 25 ಅದು ಪೈಥಾಗರಿಯನ್ ಟ್ರಿಪ್ಲೆಟ್ ಅಂತ ಹೇಳಿದೆ. ಇಲ್ಲಿ ಕೂಡ ಹಾಗೆ, ಅದರಲ್ಲಿ 7 ಮತ್ತು 25 ಇಲ್ಲಿದೆ. ಇನ್ನೊಂದು ಸೈಡ್ ಡೆಫಿನೆಟ್ಲಿ ಅದು 24 ಆಗಿರ್ಬೇಕು. ಸೊ C is the right answer. ನಾನು ಇಲ್ಲಿ ಸ್ಟೆಪ್ಸ್ ಮಾಡಿ ತೋರಿಸ್ತೇನೆ ಹೇಗೆ ಅಂತ. ಒಂದು ಸರ್ಕಲ್ ಇದೆ, ಸರ್ಕಲ್ ಅಲ್ಲಿ ಒಂದು ಸೆಂಟರ್ ಇದೆ, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದೆ. ಆ ಪಾಯಿಂಟ್ ಅನ್ನ ಜಾಯಿನ್ ಮಾಡುವ ಲೈನ್ ನ ಲೆಂತ್ ಎಷ್ಟಿದೆ? 25 ಸೆಂಟಿಮೀಟರ್ ಇದೆ. ಒಂದು ಟ್ಯಾಂಜೆಂಟ್ ಅನ್ನ ಎಳ್ದಿದೆ, ಮತ್ತೆ ರೇಡಿಯಸ್ ಅನ್ನ ಎಳ್ದಿದೆ. ರೇಡಿಯಸ್ 7 ಸೆಂಟಿಮೀಟರ್. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ 25, 7 ಬಂದ್ರೆ ಇನ್ನೊಂದು 24 ಬರಲೇಬೇಕು. ಸೊ C20 ನೋಡಿ, ಇದು ಕಾಂಬಿನೇಷನ್ 7, 24 and 25 ಇಸ್ ದ ಪೈಥಾಗರಿಯನ್ ಟ್ರಿಪ್ಲೆಟ್ ಅಥವಾ ಪೈಥಾಗರಿಯ ತ್ರಿವಳಿಗಳು ಅಂತ ಕರೀತಾರೆ. ಇದರ ದೊಡ್ಡ ಈ ಚಿಕ್ಕ ಎರಡು ನಂಬರ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ದೊಡ್ಡ ನಂಬರ್ ನ ಸ್ಕ್ವೇರ್ ಗೆ ಈಕ್ವಲ್ ಆಗುತ್ತೆ. ಸೊ 24 ಇಸ್ ದ ರೈಟ್ ಆನ್ಸರ್. 35th ಕ್ವಶನ್ ಅಥವಾ 35ನೇ ಪ್ರಶ್ನೆ ಹೀಗಿದೆ. 4 ಸೆಂಟಿಮೀಟರ್ ತ್ರಿಜ್ಯ ಇರುವ, 4 ಸೆಂಟಿಮೀಟರ್ ತ್ರಿಜ್ಯ ಇರುವ, ಇದು ಕೆಲವು ಮಕ್ಕಳು ಬಹಳ ಕಷ್ಟ ಅಂತ ಹೇಳ್ತಾ ಇದ್ರು. ಎಷ್ಟು ಸಿಂಪಲ್ ಇದೆ ನೋಡಿ. ವೃತ್ತದಲ್ಲಿ ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಇರುವಂತೆ ವೃತ್ತಕ್ಕೆ 2 ಸ್ಪರ್ಶಕ ರಚಿಸಿದಾಗ ಆ ಸ್ಪರ್ಶಕದ ಉದ್ದ ಎಷ್ಟು? ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್, ಇಫ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಇಸ್ 90 ಡಿಗ್ರಿ, ದೆನ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಈಸ್ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸರ್ಕಲ್ ಇದೆ,
ಈ ಸರ್ಕಲ್ ನ ಏನ್ ಕೇಳಿದಾರೆ, ಸ್ಪರ್ಶಕಗಳ ನಡುವಿನ ಕೋನ ನೋಡಿ, ಇವೆರಡು ಸ್ಪರ್ಶಕ ಇದೆ, ಅದರ ಆಂಗಲ್ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ, ಸೆಂಟರ್ ಅಲ್ಲೂ ಕೂಡ 90 ಡಿಗ್ರಿ ಇರಬೇಕು ಅಂತ ನಾನು ಆ ಒಂದು ಪ್ರಶ್ನೆಯಲ್ಲಿ ಹೇಳಿದ್ದೆ. ಅಂದ್ರೆ ಇದು ಸಪ್ಲಿಮೆಂಟರಿ ಆಂಗಲ್ಸ್ ಆಗಿರುತ್ತೆ 90, 90, 180. ಸೊ ರೇಡಿಯಸ್ ಮತ್ತು ಟ್ಯಾಂಜೆಂಟ್ ನ ಮಧ್ಯೆ 90 ಡಿಗ್ರಿ ಅಂತ ಅದು ಒಂದು ಕ್ವಶನ್ ಇತ್ತು, ಅಲ್ಲೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಎಲ್ಲ ಆಂಗಲ್ಸ್ 90 ಡಿಗ್ರಿ ಬರುತ್ತೆ ಅವಾಗ. ಸೊ ಟ್ಯಾಂಜೆನ್ಸ್ ಆರ್ ಈಕ್ವಲ್, ರೇಡಿಯಸ್ ಆರ್ ಈಕ್ವಲ್. ಸೊ 4 ಸೆಂಟಿಮೀಟರ್ ಆಗಿರುತ್ತೆ, ಎಲ್ಲ ಸೈಡು 4 ಸೆಂಟಿಮೀಟರ್ ಆಗಿರುತ್ತೆ. ಸೊ ದಿಸ್ ಇಸ್ ಎ ಸ್ಕ್ವೇರ್ ಆಗಿರುತ್ತೆ. ಸೊ 36 ಇಟ್ ಈಸ್ ದ ರೈಟ್ ಆನ್ಸರ್. 36th ಕ್ವಶನ್ ಗೆ ಹೋಗೋಣ. 36ನೇ ಪ್ರಶ್ನೆ ಹೀಗಿದೆ. ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಅರ್ಧಗೋಳಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು curved surface area of a hemisphere whose radius is 7 centimeter will be. ವಿದ್ಯಾರ್ಥಿಗಳು ಒಂದು ನೆನಪಿಟ್ಟುಕೊಳ್ಳಿ, ಒಂದು ಪೂರ್ಣಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತ್ರಿಜ್ಯ 7 ಸೆಂಟಿಮೀಟರ್ ಇದ್ದರೆ ಅದು 616 ಅಂತ ನೀವು ಮನಸ್ಸಲ್ಲಿ ಯಾವಾಗಲೂ ನೆನಪಿಟ್ಟು ಅಂತ ಒಂದು ಪ್ರಶ್ನೆ ಬರ್ತದೆ. ಇದು 616 ಇದ್ರೆ ಇದು ಅರ್ಧಗೋಳ ಅಂದ್ರೆ ಹೆಮಿಸ್ಫಿಯರ್ ಇದ್ದು ಅದರ ಅರ್ಧ 308 ಸೆಂಟಿಮೀಟರ್ ಸ್ಕ್ವೇರ್ ಇರಲೇಬೇಕು. ನೋಡೋಣ ಇಲ್ಲಿ ಹೇಗೆ ಅಂತ. ಅದಕ್ಕೆ ಫಾರ್ಮುಲಾ a is equal to 2πr square, a is equal to 2 into 22/7 into 7 square ಅಂದ್ರೆ ರೇಡಿಯಸ್. ಇಲ್ಲಿ ಒಂದು 7 ಹೊಡೆದೋಯ್ತು, ಒಂದು 7 ಮಾತ್ರ ಉಳಿಯಿತು. 2 into 22 into 7, so a is equal to 308 ಅಂದ್ರೆ 308 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್. 37th ಕ್ವಶನ್ ಹೋಗ್ತಾ ಇದ್ದೀನಿ. 37ನೇ ಪ್ರಶ್ನೆ ಅದು ಹೀಗಿದೆ. ಈ ಕೆಳಗಿನ ಜೋಡಿಸಿದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಗಿವನ್ ಸಾಲಿಡ್. ಇಲ್ಲಿ ಎರಡು ಸಾಲಿಡ್ ಇದೆ, ಒಂದು ಹೆಮಿಸ್ಫಿಯರ್, ಒಂದು ಸಿಲಿಂಡರ್. ಹೆಮಿಸ್ಫಿಯರಿನ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr ಸ್ಕ್ವೇರ್. ಈಗ ನಾವು ಒಂದು ಪ್ರಾಬ್ಲಮ್ ಆಗ ಮಾಡಿದೆವು. ಇನ್ನು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ 2πrh. 2πr ಸ್ಕ್ವೇರ್ ಅಂಡ್ 2πrh ಎಲ್ಲಿದೆ ಅಂದ್ರೆ ನೋಡಿ ಬಿ ಯಲ್ಲಿದೆ. ಬಿ ಇಸ್ ದ ರೈಟ್ ಆನ್ಸರ್. ಅರ್ಧಗೋಳ ಪ್ಲಸ್ ಸಿಲಿಂಡರ್ ಅಥವಾ ಹೆಮಿಸ್ಫಿಯರ್ ಪ್ಲಸ್ ಸಿಲಿಂಡರ್. 2πr ಸ್ಕ್ವೇರ್ ಪ್ಲಸ್ 2πrh. ಬಿ ಇಸ್ ದ ರೈಟ್ ಆನ್ಸರ್. 38th ಕ್ವಶನ್ ಅಂದ್ರೆ 38ನೇ ಪ್ರಶ್ನೆಗೆ ಹೋಗೋಣ. ಅದು ಹೀಗಿದೆ. ಎತ್ತರ ಹೆಚ್ ಮತ್ತು ಓರ ಎತ್ತರ ಎಲ್ ಇರುವ ಅಡ್ಡ ಬಂದಿದೆ ಎಂದು ಗೊತ್ತಾಗಿದೆ. ಭಿನ್ನಗಳ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ವೇರ್ ಹೈಟ್ ಇಸ್ ಹೆಚ್ ಅಂಡ್ ಸ್ಲಾಂಟ್ ಹೈಟ್ ಇಸ್ ಎಲ್. ಇದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇದೆ? ಎ ಇಸ್ ದ ರೈಟ್ ಆನ್ಸರ್. 1/3πh into r1 square plus r2 square plus r1 into r2. ಫಾರ್ಮುಲಾ ಕಲ್ತ್ಕೊಳ್ಳೇಬೇಕು ನೀವು. ಒಂದು 3 ಫಾರ್ಮುಲಾಗಳು ಈಗಾಗಲೇ ಬಂದಿವೆ, ಅದಕ್ಕೆ 3 ಮಾರ್ಕ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ 39th ಕ್ವಶನ್ ಹೀಗಿದೆ. ಒಂದು ನೇರ ಸಿಲಿಂಡರ್ ನ ಪಾದದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಆದ್ರೆ ಅದರ ಘನಫಲ ಎಷ್ಟು ಅಂತ. ಇಫ್ ದ ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ಎ ರೈಟ್ ಸಿಲಿಂಡರ್ ಇಸ್ 38.5 ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ಹೈಟ್ 4 ಸೆಂಟಿಮೀಟರ್, ದೆನ್ ಇಸ್ ವಾಲ್ಯೂಮ್ ವಿಲ್ ಬಿ. ವಿದ್ಯಾರ್ಥಿಗಳೇ πr ಸ್ಕ್ವೇರ್ ಹೆಚ್ ಅನ್ನುವುದು ಅದರ ಫಾರ್ಮುಲಾ. πr ಸ್ಕ್ವೇರ್ ಅಂದ್ರೆ ಬೇಸಿನ ಏರಿಯಾ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ 4ರಿಂದ ಮಲ್ಟಿಪ್ಲೈ ಮಾಡಿಬಿಡಿ, ನಿಮ್ಗೆ ಆನ್ಸರ್ ಸಿಕ್ಕು ಬರುತ್ತೆ. ಸೊ ಇಲ್ಲಿ ಮೆಥಡ್ ಆದ್ರೆ ಹೀಗೆ, v is equal to πr square h. ಇಲ್ಲಿ πr ಸ್ಕ್ವೇರ್ ಟೋಟಲ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ದ ಬೇಸ್ ಸರ್ಕ್ಯುಲರ್ ಬೇಸ್ 38.5, ಅದಕ್ಕೆ 4 ನಿಂದ ಮಲ್ಟಿಪ್ಲೈ ಮಾಡಿ ಆನ್ಸರ್ 154. ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್, 154 ಸೆಂಟಿಮೀಟರ್ ಕ್ಯೂಬ್. ದೆನ್ 40th ಕ್ವಶನ್, ಲಾಸ್ಟ್ ಕ್ವಶನ್ ಬಟ್ ನಾಟ್ ಲೀಸ್ಟ್. ಜೇಡಿ ಮಣ್ಣಿನಿಂದ ತಯಾರಿಸಿದ ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಇದೆ ಮತ್ತು ಅದರ ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ಒಂದು ಮಗು ಇದನ್ನು ಗೋಲಾಕೃತಿಗೆ ಪರಿವರ್ತಿಸಿದರೆ ಗೋಲದ ತ್ರಿಜ್ಯ ಎಷ್ಟು? ಎ ಕೋನ್ ಪ್ರಿಪೇರ್ಡ್ ಫ್ರಮ್ ಕ್ಲೇ ಆಫ್ ಹೈಟ್ 24 ಸೆಂಟಿಮೀಟರ್ ಅಂಡ್ ರೇಡಿಯಸ್ 6 ಸೆಂಟಿಮೀಟರ್. ಇಫ್ ಎ ಚೈಲ್ಡ್ ಕನ್ವರ್ಟ್ಸ್ ಇಟ್ ಇನ್ ಟು ಎ ಸ್ಪಿಯರ್, ದೆನ್ ದ ರೇಡಿಯಸ್ ಆಫ್ ದ ನ್ಯೂಲಿ ಫಾರ್ಮ್ಡ್ ಸ್ಪಿಯರ್ ಎಷ್ಟು ಅಂತ. ಇದಕ್ಕೆ ನೋಡಿ, ನೀವು ಕಂಪೇರ್ ಮಾಡಿ. 1/3πr ಸ್ಕ್ವೇರ್ h ಕೋನಿನ ಫಾರ್ಮುಲಾ, ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು. ವಾಲ್ಯೂಮ್ ಚೇಂಜ್ ಆಗಲ್ಲ, ಈಕ್ವಲ್ ಆಗಿರುತ್ತೆ. ಯಾವುದೇ ರೂಪದಿಂದ ಯಾವುದೇ ರೂಪಕ್ಕೆ ನೀವು ಚೇಂಜ್ ಮಾಡಿ, ರೀಕಾಸ್ಟ್ ಮಾಡಿ, ವಾಲ್ಯೂಮ್ ಒಂದು ಮಾತ್ರ ಚೇಂಜ್ ಆಗಲ್ಲ, ಮತ್ತೆಲ್ಲವೂ ಚೇಂಜ್ ಆಗುತ್ತೆ. ಸೊ ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ 1/3πr ಸ್ಕ್ವೇರ್ h. ಸೊ ಸ್ಪಿಯರ್ ಇದು ವಾಲ್ಯೂಮ್ 4/3πr ಕ್ಯೂಬ್. ಇಲ್ಲಿ r ಮಾತ್ರ ಬದಲಾಯಿಸಿದ್ದೇನೆ, ಚೇಂಜ್ ಆಗಿದೆ. ಯಾಕಂದ್ರೆ ಈ r ಚೇಂಜ್ ಆಗುತ್ತೆ, ಇಲ್ಲಿ ಚೇಂಜ್ ಆಗದೆ ಇರ್ಬೋದು, ಅದು ಚೇಂಜ್ ಆಗುತ್ತೆ. ಇಲ್ಲಿ ಈಕ್ವಲ್ ಇರ್ಬೋದು. ಈ ಈಕ್ವಲ್ ಇದ್ದ ಕೂಡಲೇ ಎಲ್ಲ ಪ್ರಾಬ್ಲಮ್ ಅಲ್ಲಿ ಈಕ್ವಲ್ ಇರ್ಬೇಕು ಅಂತೇನಿಲ್ಲ. ಈಗ ನೋಡಿ, ಇಷ್ಟನ್ನ ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ. 3 ಎರಡು ಕಡೆ ಇದೆ, ಕ್ಯಾನ್ಸಲ್ ಮಾಡ್ತೀನಿ. π ಎರಡು ಕಡೆ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ r ಸ್ಕ್ವೇರ್ ಹೆಚ್ ಉಳಿಯಿತು, ಇಲ್ಲಿ 4r ಕ್ಯೂಬ್ ಉಳಿಯಿತು. ನೋಡಿ ಈಗ ಇಲ್ಲಿ ಏನ್ ಮಾಡ್ತೀನಿ, r ಅನ್ನ ಕೊಟ್ಟಿದ್ದಾರೆ, r ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ, r ರೇಡಿಯಸ್ ಅನ್ನ 6 ಅಂತ ಕೊಟ್ಟಿದ್ದಾರೆ. 6 ಸ್ಕ್ವೇರ್ ಇಂಟು ಹೈಟ್ 24 ಈಸ್ ಈಕ್ವಲ್ ಟು 4r ಕ್ಯೂಬ್. ಇಲ್ಲಿ 24 ಮತ್ತು 4 ಅನ್ನು 4 ನಿಂದ ಡಿವೈಡ್ ಮಾಡಿದ್ರೆ 6 ಸ್ಕ್ವೇರ್ ಇಂಟು 6 ಬರುತ್ತೆ, ಈಸ್ ಈಕ್ವಲ್ ಟು r ಕ್ಯೂಬ್. 6 ಸ್ಕ್ವೇರ್ ಇಂಟು 6 ಅಂದ್ರೆ 6 ಕ್ಯೂಬ್ ಆಯ್ತು.
ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 6 ಕ್ಯೂಬ್ ಆಯ್ತು. ಸೊ ಆರ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 6 ಆಯ್ತು. ಸೊ ನಮ್ಮ ಆನ್ಸರ್ ಡಿ 6 ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಒಟ್ಟು 40 ಪ್ರಶ್ನೆಗಳನ್ನ ಈ ಒಂದು ಸಿಕ್ಕಿದ ಅವಧಿಯಲ್ಲಿ ನಿಮ್ಗೆ ಸಾಲ್ವ್ ಮಾಡಿದ್ದೀನಿ. ಸ್ಟಾಪ್ ಶೇರಿಂಗ್ ಹೋಗ್ತಾ ಇದ್ದೀನಿ. ಹೋಗಿ ಇಷ್ಟು ಹೊತ್ತು ನಿಮಗೆ 40 ಪ್ರಶ್ನೆ ಸ್ವಲ್ಪ ಫಾಸ್ಟ್ ಮಾಡಿದೆ. ಆ ಫಾಸ್ಟ್ ಯಾಕೆ ಮಾಡಿದೆ ಅಂತಂದ್ರೆ ನನಗೆ ಫಸ್ಟ್ ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ರಿಂದ ಮತ್ತೆ ಸಮಯ ಎಲ್ಲಿಯಾದ್ರೂ ನಿಮಗೆ ಮೀರಬಹುದು ಅನ್ನೋ ಕಾರಣಕ್ಕೆ ನಾನು 9:30 ಅಂತ ಟೈಮ್ ಇಟ್ಟುಕೊಂಡಿದ್ದೆ. 9:16ಕ್ಕೆ ನಾನು ಮುಟ್ಟಿದ್ದೀನಿ. ಇನ್ನೊಂದು 10 ನಿಮಿಷ ನಿಮ್ಗೆ ಏನಾದ್ರು ಕ್ವಶನ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತೇನೆ. ಇಲ್ಲಿಗೆ ನನ್ನ ಈ ಒಂದು ಪಾಠವನ್ನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ ಇದ್ರೆ ಬಹುಶಃ ನಮ್ಮ ಸಂಘಟಕರು ತುಂಬಾ ಶ್ರಮ ಪಟ್ಟಿದ್ದಾರೆ, ಲಿಂಕ್ ಮಾಡಿ ಬೇರೆಯವರಿಗೆ ಕಲಿಸಿ ಎಲ್ಲ ಪ್ರಚಾರ ಕೊಟ್ಟು ಬಹಳಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ SSF ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಂತ ಕರೀತಾರೆ. ಅದು ಒಂದು ವಿದ್ಯಾರ್ಥಿ ಸಂಘಟನೆ. ಅದು ರಾಜ್ಯದಾದ್ಯಂತ ಬಹಳ ಕೆಲಸಗಳನ್ನ ಅತ್ಯುತ್ತಮ ಸಂಘಟನಾತ್ಮಕ ಕಾರ್ಯಕ್ರಮಗಳ ಮೂಲಕ ಎಲ್ಲರಿಗೂ ಒಂದು ಸಹಾಯ ಮಾಡತಕ್ಕಂತ, ಹೆಲ್ಪ್ ಮಾಡತಕ್ಕಂತ, ಕಷ್ಟದಲ್ಲಿರುವವರಿಗೂ ಕೂಡ ಸಹಾಯ ಮಾಡತಕ್ಕಂತ, ಈಗ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷನೂ ಎಕ್ಸಾಮ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿ, ಪುಸ್ತಕ ಬೇಕಾದವರಿಗೆ ಪುಸ್ತಕಗಳನ್ನ ಕೊಟ್ಟು, ಕಾರ್ಯಾಗಾರ ಮಾಡಬೇಕಾದ್ರೆ ಕಾರ್ಯಾಗಾರ ಮಾಡಿ ತುಂಬಾ ಉತ್ತಮ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರ ಒಂದು ಕನಸಿನ ಒಂದು ಕನಸಿದು ನಮ್ಮ ಮಕ್ಕಳಿಗೆ ಒಂದು ಏನಾದ್ರೂ ನಾವು ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾನು ಇದನ್ನು ಒಪ್ಕೊಂಡಿದ್ದೇನೆ. ನೀವು ಇದರ ಪ್ರಯೋಜನ ಪಡ್ಕೊಂಡಿದ್ದೀರಿ ಅಂತ ಹೇಳುತ್ತಾ ಮುಂದೆ ಸಂಘಟಕರು ಇದನ್ನ ಪ್ರಶ್ನೋತ್ತರವನ್ನ ನಡೆಸಿಕೊಡ್ತಾರೆ. ಬಿಟ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಸರ್ ಡೌಟ್ ಸರ್ ಇದ್ರೆ ಒಂದು 10 ನಿಮಿಷ ಕೊಡುವಲ್ಲ ಸರ್? 10 ನಿಮಿಷ ಕೊಡಿ ಸರ್. ಓಕೆ. ಡೌಟ್ಸ್ ಇದ್ದವರೊಂದು ಸರ್ ಎಲ್ಲರನ್ನ ಅನ್ಮ್ಯೂಟ್ ಮಾಡಿದೆ. ಸರ್ ಡೌಟ್ಸ್ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ನಾನು ಎಲ್ಲರಿಗೆ ಅದು ಡಿಸ್ಟರ್ಬ್ ಆಗುತ್ತೆ. ಸರ್ ಅನ್ಮ್ಯೂಟ್ ಮಾಡಿ, ನಿಮ್ಮದು ಕೇಳಲ್ಲ. ಅನ್ಮ್ಯೂಟ್ ಮಾಡಿ ಸರ್. ಓಕೆ ಓಕೆ. ಏನಂದ್ರೆ ತೊಂದರೆ ಕೊಡ್ತಕ್ಕಂತ ಮಕ್ಕಳು ಆಲ್ರೆಡಿ ಲೆಫ್ಟ್ ಆಗಿದ್ದಾರೆ, ಒಳ್ಳೆ ಮಕ್ಕಳು ಉಳ್ಕೊಂಡಿದ್ದಾರೆ. ನೀವು ಅನ್ಮ್ಯೂಟ್ ಮಾಡಿ, ಏನ್ ತೊಂದರೆ ಇಲ್ಲ. ಮನೆಯ ಸೌಂಡ್ ಕೇಳ್ತಾ ಇದೆ ಸರ್, ಅದಕ್ಕೆ ನಾನು ಕೇಳಿದ್ದು. ಹೌದಾ? ಅಲ್ಲ, ಅವ್ರಿಗೆ ಏನಾದ್ರು ಕ್ವಶನ್ ಕೇಳಬೇಕಿದ್ರೆ ಮಾಡ್ತೀನಿ. ಓಕೆ ಓಕೆ ಓಕೆ. ಹಲೋ, ಕೇಳಿ. ಹಲೋ, ಕೇಳಿ ಸರ್. ಅದು ಪಾಸಿಂಗ್ ಮಾರ್ಕ್ ಎಷ್ಟಕ್ಕೆ ಇರ್ಬೋದು ಸರ್? 14. ಓಕೆ ಸರ್, ಥ್ಯಾಂಕ್ ಯು. 14 ಮಾರ್ಕ್ ತೆಗೆದ್ರೆ ಅದನ್ನ ಡಬಲ್ ಮಾಡ್ತಾರೆ, ನೆನಪಿಟ್ಕೊಳ್ಳಿ. 8 ಮಾಡ್ತಾರೆ. 20 ಶಾಲೆಯಲ್ಲಿ ಕೊಟ್ಟ ಇಂಟರ್ನಲ್ ಮಾರ್ಕ್ ಅನ್ನ ಆಡ್ ಮಾಡ್ತಾರೆ. 100 ಅಲ್ಲಿ ಎಷ್ಟು ಅಂತ ಹೇಳ್ತಾರೆ. ಅಲ್ಲಿ ಸ್ಕೂಲ್ ಅಲ್ಲಿ ನಿಮಗೆ ಮಿನಿಮಮ್ ಮಾರ್ಕ್ ಕೊಟ್ಟೇ ಇರ್ತಾರೆ. 11 ಮಾರ್ಕ್ ಅಂತೂ ಕೊಟ್ಟೆ ಕೊಡ್ತಾರೆ. 35 ಪಾಸ್ ಆಗುತ್ತೆ ಅವಾಗ. ಒಂದು ವೇಳೆ ನಿಮ್ಗೆ 14 ಬರ್ಲಿಲ್ಲ ಅಂದ್ರೆ ಭಾವಿಸ್ಕೊಳ್ಳಿ, ಅಥವಾ 10 ಬಂತು ಅಂತ ಭಾವಿಸ್ಕೊಳ್ಳಿ. 10 ಬಂದ್ರೆ 4 ಮಾರ್ಕ್ ಅನ್ನ ಗ್ರೇಸ್ ಕೊಡ್ತಾರೆ. ಅದ್ರ ಎದುರುಗಡೆ ಬರೀತಾರೆ ಪ್ರಮೋಟೆಡ್ ವಿತ್ ಗ್ರೇಸ್ ಅಂತ. ಓಕೆ ಸರ್. ಓಕೆ. ನೆಕ್ಸ್ಟ್ ಏನೋ ಕ್ವಶನ್ಸ್ ಇದೆಯಾ? ಸಮಯ ಇಲ್ಲ, ಬೇಗ. ಇಲ್ಲ, ಎಲ್ಲರಿಗೂ ಅರ್ಥ ಆಗಿದೆ, ಅದಕ್ಕೆ ಪ್ರಶ್ನೆ ಕೇಳ್ತಾ ಇಲ್ಲ. ಓಕೆ, ಸ್ವಲ್ಪ ವೈಟ್ ಮಾಡುವ ಸರ್. ಓಕೆ ಸರ್, ಓಕೆ. ಮದಿಹಾ ಫಾತಿಮಾ ಇದೆಯಾ? ಮ್ಯೂಟ್ ಆಗಿದಾ?
ಮದಿಹಾ ಫಾತಿಮಾ ಅನ್ಮ್ಯೂಟ್ ಇದೆಯಾ? ಮಾತನಾಡುವವರು ಅನ್ಮ್ಯೂಟ್ ಮಾಡಿ. ನಿಮ್ಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತದೆ, ನೀವು ಮಾಡ್ಬೋದು. ಇಲ್ಲ ಮಾತನಾಡುವವರು ಅನ್ಮ್ಯೂಟ್ ಮಾಡಿ ಮಾತಾಡಿ. ಮದಿಹಾ, ರಕ್ಷಿತಾ ಇದೆಯಾ? ರಕ್ಷಿತಾ, ಮದಿಹಾ ಎಲ್ಲ ಇದ್ದೀರಾ? ಇದ್ರೆ ನಿಮ್ಮ ಒಪಿನಿಯನ್ ಒಂದು ಹೇಳಿ. ಸಂಘಟಕರು ಇಷ್ಟು ಕಷ್ಟಪಟ್ಟು ಮಾಡಿದ್ದೀರಲ್ಲ, ಒಂದಿಬ್ರು ನಿಮ್ಮ ಒಪಿನಿಯನ್ ಹೇಳಿ, ಅವ್ರಿಗೆ ಖುಷಿ ಆಗಲಿ. ಎನಿ ಒನ್ ಪಾರ್ಟಿಸಿಪೆಂಟ್ ನಿಮ್ಮ ಒಪಿನಿಯನ್ ಅನ್ನು ಹೇಳ್ಬೋದು. ಕ್ವಶ್ಚನ್ ಕೇಳಬೇಕು ಅಂತಿಲ್ಲ, ನಿಮ್ಮ ಒಪಿನಿಯನ್ ಹೇಳ್ಬೋದು. ಹಲೋ ಸರ್. ಹಾ, ತುಂಬಾ ಸುಷ್ಮಾನಾ? ಎಸ್ ಸರ್. ಓಕೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ, ನಮ್ಗೆ ತುಂಬಾ ಯೂಸ್ ಆಯ್ತು ಸರ್. ಥ್ಯಾಂಕ್ ಯು. ಸ್ವಲ್ಪ ಫಾಸ್ಟ್ ಆಯ್ತಲ್ವಾ? ಇಲ್ಲ ಸರ್, ಕರೆಕ್ಟ್ ಇತ್ತು. ಓಕೆ. ಧನ್ಯವಾದಗಳು. ಅನ್ಮ್ಯೂಟ್ ನೀವೇ ಮಾಡಿ. ನಿಮಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗತ್ತೆ ಮಕ್ಕಳೇ? ಮದಿಹಾ ಫಾತಿಮಾ ಯಾರು? ಅನ್ಮ್ಯೂಟ್ ನೀವೇ ಮಾಡಿ. ಮದಿಹಾ ಫಾತಿಮಾ ಫ್ರಮ್ ಬ್ಯಾಂಗ್ಳೂರ್. ಹಲೋ ಸರ್. ಹಾ, ಯಾರದು ಹೆಸರು? ಶಿಫಾನಾ. ಓಕೆ. Thank you so much. I felt very happy. Before entering this class, I was feeling nervous, but now I'm little confident. Thank you so much, sir. Thank you. ಮದಿಹಾ ಫಾತಿಮಾ ಏನು ಅನ್ಮ್ಯೂಟ್ ಆಗ್ತಾ ಇಲ್ವಾ? ಏನ್ ಹೇಳ್ದ? ರಕ್ಷಿತಾ ಒಳ್ಳೆ ಒಪಿನಿಯನ್ ಇಲ್ಲಿ ಕಾಣ್ತಾ ಇಲ್ಲ, ಕಾಣ್ತದೆ ಇವತ್ತು ಬಂದಿಲ್ವಾ ಅಂತ. ನೀವೇ ಅನ್ಮ್ಯೂಟ್ ಮಾಡಿ. ಗಂಗಾ ಕಾವಲಿ ಅವರೇ, ನಿಮ್ಗೆ ಇದು ಇದೆ, ಪರ್ಮಿಷನ್ ಇದೆ, ನೀವೇ ಮಾಡಿ. ಯಾರು ಬೇಕಿದ್ರು ಮಾಡ್ಕೋಬಹುದು, ಅನ್ಮ್ಯೂಟ್ ಮಾಡಿ ಮಾತಾಡಿ. ನೀವೇ ಅನ್ಮ್ಯೂಟ್ ಮಾಡಿ. ಮೈಕ್ರೋಫೋನ್ ಅನ್ನ ಕ್ಲಿಕ್ ಮಾಡಿ, ಅನ್ಮ್ಯೂಟ್ ಆಗಿ. ಎಲ್ಲ ಸ್ಕ್ರೀನ್ಗೆ ಲೈನ್ ಹೊಡೆದ ಮೇಲೆ ಎಲ್ಲರೂ ಅಪ್ಸೆಟ್ ಆಗಿದಾರ ಅಂತ ಮಕ್ಕಳು. ಸರ್, ಯಾರಿಗೂ ಡೌಟ್ ಇಲ್ಲ ಅಂತ ಕಾಣುತ್ತೆ. ನನಗೆ ಬೇಜಾರಾಗಿಲ್ಲ ಮಕ್ಕಳೇ, ನನಗೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಮಾತ್ರ ಬೇಜಾರಾದ. ಡಿಸ್ಟರ್ಬ್ ಆದ ಸರ್ ಹೋಗಿರ್ಬೋದು, ಅವರು ಡಿಸ್ಟರ್ಬ್ ಮಾಡಿದವರು. ಹೌದು, ಮಾಡಿದವರ ಪತ್ತೆ ಇಲ್ಲ ಈಗ. ಇರ್ಬೋದು, ಅದು ಇರ್ಬೋದು. ಓಕೆ. ಇಲ್ಲ, ಅವ್ರು ಏನು ಮಕ್ಕಳಿಗೆ ಅನ್ಮ್ಯೂಟ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ. ಕೆಲವರೆಲ್ಲ ಒಳ್ಳೆ ಒಪಿನಿಯನ್ ಕೊಡೋ ಮಕ್ಳು ಇದ್ದಾರೆ, ಕಾಣ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನನ್ನ ಕ್ಲಾಸ್ಗೆಲ್ಲ ಬರ್ತಾರೆ ಅವರು. ಯಾರು ಅನ್ಮ್ಯೂಟ್ ಯಾರಿಗೂ ಮಾಡ್ಬೋದಲ್ಲ ಸರ್? ಯಾರಿಗೂ ಮಾಡ್ಬೋದು. ಅಥವಾ ರೈಸ್ ಯುವರ್ ಹ್ಯಾಂಡ್ ಅಂತ ಏನಾದ್ರು ಆಪ್ಷನ್ ಇದೆ ಅಲ್ಲಿ, ಯಾರಿಗೂ ಇರುತ್ತೆ. ಎಲ್ರಿಗೂ ಅನ್ಮ್ಯೂಟ್ ಮಾಡೋ ಇದು ಕೊಟ್ಟಿದೆ, ಅದು ಎಲ್ರಿಗೂ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. Assalamu alaikum, sir. ವಾಲೈಕುಂ ಸಲಾಂ. I am Madiha Fatima. ಓಕೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಮತ್ತೆ SSF ಸಂಸ್ಥೆವರೆಗೂ ತುಂಬಾ ಧನ್ಯವಾದಗಳು. ಮತ್ತೆ ಸರ್, ನಿಮ್ ಕ್ಲಾಸ್ ಮತ್ತೊಂದ್ಸರಿ ಜಾಯ್ನ್ ಆಗೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿತ್ತು, ತುಂಬಾ ಅರ್ಥ ಆಯ್ತು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್. ನಮ್ಗೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಸಂಘಟನೆಗೆ ಕೂಡ ತುಂಬಾ ಒಳ್ಳೆ ಥ್ಯಾಂಕ್ಸ್ ಹೇಳಿದ್ದಾರೆ ಅವರು. ಥ್ಯಾಂಕ್ಸ್. ಓಕೆ, ವೈಂಡ್ ಅಪ್ ಮಾಡುವಲ್ಲ? ಓಕೆ, ಒಂದು ಥ್ಯಾಂಕ್ ಯು ಸರ್. ಯಾರು ಹೆಸರು ಹೇಳಿ? ಗಂಗಾ ಕವಳಿ ಅಂತ, ಮೊನ್ನೆ ಬಾಗಲಕೋಟೆಯಿಂದ ಹೇಳಿದ್ನಲ್ಲ. ವೆರಿ ಗುಡ್, ವೆರಿ ಗುಡ್. ತುಂಬಾ ಹೆಲ್ಪ್ ಆಯ್ತು ಸರ್. ಥ್ಯಾಂಕ್ ಯು. ಮತ್ತೇನು ಒಂದು 4 ವರ್ಡ್ ಹೇಳು. ಥ್ಯಾಂಕ್ ಯು. ಒಂದು 4 ವಾಕ್ಯ ಹೇಳು. ಓಕೆ, ಥ್ಯಾಂಕ್ ಯು, ಚೆನ್ನಾಗಿತ್ತು. ಓಕೆ. Thank you, sir. Hello. Procedure. Okay, sir. Mani. Sir, my name is Ahmad Arfan. ಇದು ಮ್ಯಾಥ್ಸ್ ನೀವು ಹೇಳಿಕೊಟ್ಟ ಒಂದು ಸ್ಟೈಲ್ ಉಂಟಲ್ಲ, ಟ್ರಿಕ್ಸ್ ಅಲ್ಲ, ನಾನ್ ಹೇಳಿದ್ರೆ ಮೊನ್ನೆ ಎಕ್ಸಾಮಿಗೆ ಒಂದು ಇದು ಎಕ್ಸ್ಟ್ರಾ ಶೀಟ್ ಕೊಟ್ಟಿರ್ತಾರೆ, ಅದು 2 ಸೈಡು ಫುಲ್ ಆಗಿರ್ತದೆ, ಬರ್ದು ನೀವು ಟ್ರಿಕ್ಸ್ ಹೇಳಿಕೊಟ್ರಲ್ಲ,
ಫಸ್ಟ್ ಟೈಮ್ ಇಂಥ ಟ್ರಿಕ್ಸ್ ಎಲ್ಲ ಕೇಳೋದು. ನಂಗೆ ನಿಮ್ಮ ಕ್ಲಾಸ್ ಮತ್ತೆ 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 ಕೇಳ್ಬೇಕು ಅಂತ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮಂತ ಮಕ್ಕಳನ್ನು ನಾನು ಸದಾ ಕಾಯ್ತಾ ಇದ್ದೀನಿ. ಈ ಮಕ್ಕಳಂದ್ರೆ ತುಂಬಾ ಪ್ರೀತಿಸ್ತೀನಿ. ನಾವು ಇರೋದೇ ಮಕ್ಕಳಿಗಾಗಿ. ಸೊ ನೀವು ಈ ಒಪಿನಿಯನ್ ಹೇಳೋದ್ರಿಂದ ನಮ್ಮ ಏನು ಶ್ರಮ ಇದೆ, ನಮ್ಮ ಶ್ರಮ ಇದೆ, ಖಂಡಿತ ಸಾರ್ಥಕ ಆಗತ್ತೆ. ಸ್ವಲ್ಪ ನನ್ಗೆ ಅನ್ನಿಸುತ್ತೆ, ಸ್ವಲ್ಪ ನಮ್ಮ ಸಂಘಟಕರು ಡಿಲೇ ಮಾಡಿದ್ರು ಕಾಣುತ್ತೆ. 1 ತಿಂಗಳ ಹಿಂದೆನೆ ಆರಂಭಿಸಿದ್ರೆ ಒಂದು 4-5 ಕ್ಲಾಸ್ ಕೊಡ್ಬೋದು. ಅದೇ ಸರ್, ನಂಗೆ ನಿಮ್ಮನ್ನು ಮತ್ತೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಲೇ ಆಗ್ತಿದೆ. ನಿಮ್ಗೆ ಅನ್ನಿಸ್ತದಲ್ಲ ಸಂಘಟಕರು ಸ್ವಲ್ಪ ಡಿಲೇ ಮಾಡಿದ್ರು ಅಂತ ಅನ್ನಿಸ್ತದಲ್ಲ? ಸ್ವಲ್ಪ ಅನಿಸ್ತಿದೆ. ಹೌದು. ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್. ಸರ್ ಹಾಗಾದ್ರೆ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ? ಕ್ಲಿಯರ್ ಆಗಿದೆ ಸರ್. ಮತ್ತೆ ಇನ್ನೊಂದೇನಂದ್ರೆ ಫಸ್ಟ್ ಗೆ ಒಂದು ಡಿಸ್ಟರ್ಬೆನ್ಸ್ ನಾವು ಕಲ್ತು, ಇದೊಂದು ನಾನು ಒಂದು ಪಾಠ ಹೇಗೆ ಡಿಸ್ಟರ್ಬೆನ್ಸ್ ಅನ್ನ ಸಾಲ್ವ್ ಮಾಡಬಹುದು ಅಂತ ನನಗೆ ಖುಷಿ ಆಯ್ತು. ಒಂದು ಝೂಮ್ ಅಲ್ಲೂ ಕೂಡ ಯಾವ ರೀತಿ ಇಂಟರಾಕ್ಷನ್ ಮಾಡಬಹುದು ಅಂತ ಇವತ್ತು ನೀವು ಕಲಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಇದು ಇದ್ರಲ್ಲೂ ಮ್ಯಾಕ್ಸಿಮಮ್ 100 ಏನಾ? ಇದು ಪರ್ಚೇಸ್ ಸರ್. ಎಷ್ಟು 100 ಗೆ ಪರ್ಚೇಸ್ ಮಾಡಿದ್ದು. 100 ಜನ ಮಾತ್ರನಾ? ಮತ್ತೆ ಲಿಂಕ್ ಕೊಡ್ಬೋದು, ಯೂಟ್ಯೂಬ್ ಲಿಂಕ್ ಕೊಡ್ಬೋದು. ಓಕೆ ಸರ್ 100 ಎಬೋ ಆಗಿದೆ. ಮತ್ತೆ ಲಾಸ್ಟ್ ಜಾಯಿನ್ ಆಗ್ಲಿಕ್ಕಿಲ್ಲ ಅಂದ್ರೆ ಮೆಸೇಜ್ ಮಾಡ್ತಾ ಇದ್ರು. ನೆಕ್ಸ್ಟ್ ಅವ್ರಿಗೆಲ್ಲ ಯೂಟ್ಯೂಬ್ ಲಿಂಕ್ ಕಳಿಸ್ತೇವೆ. ಯೂಟ್ಯೂಬ್ ಅಲ್ಲಿ ನಾವು ಇದು ಈಗ ರೆಕಾರ್ಡ್ ಆಗಿದೆ ಅಲ್ಲ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ವಾಲಿಟಿಯಲ್ಲಿ ಮುಗಿಸಿಬಿಡಿ. ನಿಮ್ಮ ಅಧ್ಯಕ್ಷರು ಗುರುಗಳ? ಹೌದು ಸರ್. ದುವಾ ಮಾಡ್ಲಿಕ್ಕೆ ಗುರುಗಳು ಈಗ ನೌಶಾದ್ ಅವರು ಗುರುಗಳು. ನಮ್ಗೊಂದು ಪ್ರತ್ಯೇಕ ದುವಾ ಮಾಡ್ಲಿಕ್ಕೆ ಹೇಳಿ ಎಲ್ಲರೊಟ್ಟಿಗೆ. ಇನ್ಶಾಅಲ್ಲಾ ಸರ್. ಧನ್ಯವಾದ. ಇನ್ನೊಂದು ಆಫ್ಲೈನ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಬರುವ ವರ್ಷ ಇನ್ಶಾಅಲ್ಲಾ. ಒಳ್ಳೆ ಕ್ಲಾಸ್ ನಾನು ಶರೀಫ್ನವರೇ. ಓಕೆ. ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನಿರ್ದೇಶಿಸಿದಂತೆ ಮುಡಿಪು ಡಿವಿಷನ್ ವತಿಯಿಂದ ಡೀಲ್ ಎಂಬ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು, ಇದರಲ್ಲಿ ಉತ್ತಮ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷೆ ಬಗ್ಗೆ ಉತ್ತಮ ರೀತಿಯಲ್ಲಿ ತುಂಬಾ ಅದ್ಭುತ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತರಗತಿ ನಡೆಸಿಕೊಟ್ಟ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಯಾಕೂಬ್ ಮಾಸ್ಟರ್ ಕೊಯ್ಯೂರು ಅವರಿಗೆ ಮುಡಿಪು ಡಿವಿಷನ್ ಹಾಗೂ ವಿಸ್ಡಮ್ ಟೀಮ್ ವತಿಯಿಂದ ಧನ್ಯವಾದಗಳು ಸರ್. ಇನ್ನು ಮುಂದೆ ನಿಮ್ಮ ಉತ್ತಮ ರೀತಿಯಲ್ಲಿ ಬೋಧನೆ, ಉತ್ತಮ ರೀತಿಯಲ್ಲಿ ತರಗತಿ ನಡೆಸಿಕೊಡಲು ಅಲ್ಲಾಹು ತೌಫೀಕ್ ನೀಡಲಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ಮುಡಿಪು ಡಿವಿಷನ್ ಅಧ್ಯಕ್ಷರಾದ ಮನ್ಸೂರ್ ಇಮಾಮಿ ಉಸ್ತಾದ್, ಪ್ರಧಾನ ಕಾರ್ಯದರ್ಶಿ ನೌಶಾದ್ ಮದನಿ ಉಸ್ತಾದ್, ಕೋಶಾಧಿಕಾರಿ ಅಬು ಸ್ವಾಲಿ ಇವರಿಗೆ ಮುಡಿಪು ಡಿವಿಷನ್ ವತಿಯಿಂದ ಹಾಗೂ ವಿಸ್ಡಮ್ ಟೀಮ್ ವತಿಯಿಂದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಬಗ್ಗೆ ತಮಗಿದ್ದಂತ ಗೊಂದಲ ನಿವಾರಿಸಿ ಮುಂದೆ ನಡೆಯುವ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅತಿ ಹೆಚ್ಚು ಅಂಕದೊಂದಿಗೆ ವಿಜಯಶಾಲಿಯಾಗಿ ಬರಬೇಕೆಂದು ಹಾರೈಸುತ್ತಾ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮುಡಿಪು ಡಿವಿಷನ್ ವತಿಯಿಂದ ಹಾಗೂ ವಿಸ್ಡಮ್ ಟೀಮ್ ವತಿಯಿಂದ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ವೀಕ್ಷಿಸಿದ ಉಳಿದ ಎಲ್ಲ ಪೋಷಕರಿಗೂ ಎಸ್ಎಫ್ ನಾಯಕರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದರ ಇಂದಿನ ಈ ಕಾರ್ಯಕ್ರಮದ ಯೂಟ್ಯೂಬ್ ಲಿಂಕ್ ಬೇಕಿದ್ದಲ್ಲಿ ಅವರಿಗೆ ಕೊಡಲಾಗುವುದು, ಸಂಪರ್ಕಿಸಿ. ಇನ್ಶಾಅಲ್ಲಾ 3 ಸ್ವಲಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಡಿಸ್ಟರ್ಬೆನ್ಸ್ ಅನ್ನು ನಮ್ಗೆ ಇಲ್ಲದಾಗಿಸುವಂತೆ ಸರ್ಗೆ ಮಾಹಿತಿ ನೀಡಿದಂತ ಮನಾಜಿರ್ ಸರ್ ಅವರು ನಮ್ಮ ಎಸ್ಎಫ್ ಹೋಗಲು ಶಾಖೆ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಒಳ್ಳೆಯ ಶಿಕ್ಷಕರಾಗಿದ್ದಾರೆ. ಅವರಿಗೂ ಕೂಡ ಡಿವಿಷನ್ ವತಿಯಿಂದ ಎಲ್ಲಾ ವಿಧ ಧನ್ಯವಾದಗಳನ್ನು ಸಮರ್ಪಿಸುತ್ತಾ 3 ಸ್ವಲಾತಿನೊಂದಿಗೆ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಟು ಆಲ್. ಅಸ್ಸಲಾಮು ಅಲೈಕುಂ. ವಅಲೈಕುಂ ಅಸ್ಸಲಾಂ.